निवारयस्वानिष्टानि साधनिष्टानि माधव व्यासाय भवनाशाय श्रीशाय गुणराशये विद्याय सिद्धविद्याय मध्वाय च नमो नमः। चित्रै पदैश्च गम्भीरैर्वाक्यैर्मानैर्गण्डिते गुरुभावं जयन्ती भाति श्रीजयतीर्थवान् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुर्नमः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दिवे श्रीराघवेन्द्रगुरवे नमो तद्दयाणवे। सत्याविघ्निकराब्जोत्थान् पञ्चाशद्वर्षबोधकान् सत्यप्रमोदतीर्थाय नन्दिन्याय सुधारथान् ईरहं शुकवसम्यसिद्धस्मृतपाडविः तान् नन्दे रामचन्द्रायान् पितृविद्यां गुरुंस्ततां बुधैरपि सुदुर्बोधे ग्रन्थे यन्ममसाः सन्तत्पारैर्गुणाः गुरुपादरदक्षिणाः लौकिकालौकिकबलदक्षिणां मृदोहिनीं गुरुवनुग्रहरूपान्तां कामधेनमुपास्महे। श्रीगुरुभ्यो नमः। हरि ಓಂ. ಅನೇಕ ಪುರಾಣಗಳಲ್ಲಿ ವೆಂಕಟ ಪರ್ವತದ ಮಹಿಮೆಯನ್ನು ಮತ್ತು ಆ ಪರ್ವತಕ್ಕೆ ಸ್ವಾಮಿಯಾಗಿರತಕ್ಕಂತಹ ಶ್ರೀನಿವಾಸ ದೇವರ ಮಹಿಮೆಯನ್ನು ಕೂಡ ನಾವು ಕಾಣುತ್ತಾ ಇದ್ದೇವೆ. ವಿಶೇಷವಾಗಿ ಈ ಭವಿಷ್ಯೋತ್ತರ ಪುರಾಣದಲ್ಲಿ ಸೂತ ಶೌನಕರ ಸಂವಾದ ರೂಪವಾಗಿ ಮತ್ತು ಜನಕ ಮಹಾರಾಜ ಮತ್ತು ಶತಾನಂದರ ಸಂವಾದ ರೂಪವಾಗಿ ಶ್ರೀನಿವಾಸ ದೇವರ ಅನೇಕ ರೀತಿಯಾದ ಮಹಿಮೆಗಳನ್ನು ಅವರ ವಿವಾಹೋತ್ಸವವನ್ನು ಕೂಡ ವಿಸ್ತಾರವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಅದರಲ್ಲಿ ಮೊದಲಿಗೆ ಶೌನಕರು ಪ್ರಾರ್ಥನೆ ಮಾಡಿದರು. ಸೂತ ಪೌರಾಣಿಕರಲ್ಲಿ ನಾವು ಬೇಕಾದಷ್ಟು ಕ್ಷೇತ್ರ ಸ್ವಾಮಿಯಾಗಿರ್ತಕ್ಕಂತಹ ಭಗವಂತನ ಮೂರ್ತಿಗಳ ಮಹಿಮೆಗಳನ್ನು ಕೇಳಿದ್ದೇವೆ. ಈಗ ವೆಂಕಟ ಪರ್ವತದ ಮತ್ತು ಅದಕ್ಕೆ ಸ್ವಾಮಿಯಾಗಿರ್ತಕ್ಕಂತಹ ಭಗವಂತನ ಶ್ರೀನಿವಾಸ ದೇವರ ಮಹಿಮೆಗಳನ್ನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೇವೆ. ಅದನ್ನು ಹೇಳಿರಿ ಅಂತ ಪ್ರಾರ್ಥನೆ ಮಾಡಿದಾಗ ಅವರು ಸೂತ ಪೌರಾಣಿಕರು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಜನಕ ಮಹಾರಾಜ ಅತ್ಯಂತ ಸದ್ಗುಣ ಭರಿತನಾದವನು. ಅವನ ತಮ್ಮ ಕುಶಧ್ವಜ ಅಂತ ಹೇಳಿ, ಕುಶಧ್ವಜನಿಗೆ 3 ಗಂಡು ಮಕ್ಕಳು ಮತ್ತು 3 ಹೆಣ್ಣು ಮಕ್ಕಳು ಇರ್ತಾ ಇದ್ರು. ಜನಕ ಮಹಾರಾಜನಿಗೆ ಸೀತಾ ಅಂತ ಹೇಳಿ, ಜಾನಕಿ ಅಂತ ಹೇಳಿ ಸಾಕ್ಷಾತ್ ಲಕ್ಷ್ಮೀದೇವಿಯ ಮಗಳಾಗಿ ಇದ್ದಾಳೆ. ಅತ್ಯಂತ ವಿನೀತನಾಗಿರ್ತಕ್ಕಂತಹ ತಮ್ಮನ ಮೂಲಕವಾಗಿ, ಕುಶಧ್ವಜನ ಮೂಲಕವಾಗಿ ರಾಜ್ಯದ ನಿರ್ವಹಣೆಯನ್ನ ಆ ಜನಕ ಮಹಾರಾಜ ಮಾಡಿದ್ದಾನೆ. ಆದರೆ ಒಂದು ಸಂದರ್ಭದಲ್ಲಿ ಅವನ ಮನಸ್ಸಲ್ಲಿ ಒಂದು ಇಚ್ಛಾ ಬಂದಿದೆ. ನಾನು ಎಂದಿಗೂ ಕೂಡ ನಾನು ಸುಖವಾಗಿಯೇ ಇರಬೇಕು, ಸ್ವಲ್ಪವೂ ಕೂಡ ನಾನು ದುಃಖವನ್ನು ಅನುಭವಿಸಬಾರದು ಅಂತ ಹೇಳಿ. ಇದು ಮೋಕ್ಷದಲ್ಲಿ ಮಾತ್ರ ಸಾಧ್ಯ. ಸಂಸಾರದಲ್ಲಿ ನಾನು ಹೀಗಿರಬೇಕು ಅಂತನ್ನುವ ಇಚ್ಛಾ ಅಯೋಗ್ಯವಾದ ಇಚ್ಛಾ. ಈ ಇಚ್ಛೆಯನ್ನ ನೋಡಿ ಭಗವಂತ ಅವನಿಗೆ ದುಃಖವನ್ನು ತೋರಿಸಬೇಕು ಅಂತನ್ನೋ ಉದ್ದೇಶದಿಂದಲೇ ಕುಶಧ್ವಜನನ್ನ ಪರಮಾತ್ಮ ಸಾಯಿಸಿದ್ದಾನೆ. ಕುಶಧ್ವಜನ ಮರಣದಿಂದ ದುಃಖಿತಳಾಗಿ ಅವನ ಪತ್ನಿಯೂ ಕೂಡ ಮೃತಳಾಗಿ ಆಗಿದ್ದಾಳೆ. ಆ 6 ಸಣ್ಣ ಸಣ್ಣ ಮಕ್ಕಳು ತಂದೆ ತಾಯಿ ಇಲ್ಲದೆ ಕಷ್ಟಪಡೋದನ್ನು ನೋಡಿ ಜನಕ ಮಹಾರಾಜನಿಗೆ ಬಹಳ ದುಃಖ ಆಗ್ತಾ ಇದೆ. ಇವರನ್ನು ಹೇಗೆ ಪಾರ ಮಾಡೋದು ಅಂತ ಹೇಳಿ ಬಹಳ ಚಿಂತಾಕ್ರಾಂತನಾಗಿ ಆಗ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ಅವರ ಕುಲಪುರೋಹಿತರಾಗಿರ್ತಕ್ಕಂತಹ ಶತಾನಂದ ಮಹರ್ಷಿಗಳು ಬರುವಾಗ ಅವರಲ್ಲಿ ತನ್ನ ದುಃಖವನ್ನು, ತನ್ನ ಚಿಂತೆಗಳನ್ನು, ತನ್ನ ದುಃಖದ ಕಾರಣಗಳನ್ನು ಜನಕ ಮಹಾರಾಜ ಹೇಳಿಕೊಂಡಾಗ ಶತಾನಂದರು, ನಿನ್ನ ಈ ಎಲ್ಲ ದುಃಖಗಳು ನಿನಗೆ ಪರಿಹಾರ ಆಗಲಿಕ್ಕೆ, ನಿನ್ನ ಮಕ್ಕಳು ಕೂಡ ಕನ್ಯೆಯರು ಒಳ್ಳೆ ಪತಿಯನ್ನು ಪಡೆಯಲಿಕ್ಕೆ, ಮಕ್ಕಳು ಕೂಡ ಗಂಡು ಮಕ್ಕಳು ಕೂಡ ಒಳ್ಳೆ ಗುಣವಂತರಾಗಿ ಸದ್ಗುಣಭರಿತರಾಗಿ ಆಗೋದಕ್ಕೆ ನಾನು ವೆಂಕಟ ಪರ್ವತದ ಮಹಿಮೆಯನ್ನು ನಾನು ಹೇಳುತ್ತೇನೆ ಅಂತ ಹೇಳಿ ಅವರು ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ ಶತಾನಂದರು. ಈ ಪರ್ವತ ವೈಕುಂಠ ಪರ್ವತ ಅಂತ ಹೇಳಿ ಇದು ಪ್ರಸಿದ್ಧ. ಈ ಪರ್ವತಕ್ಕೆ ಒಂದೊಂದು ಯುಗದಲ್ಲಿ ಒಂದೊಂದು ಹೆಸರನ್ನು ಜ್ಞಾನಿಗಳು ಹೇಳ್ತಾ ಇದ್ದಾರೆ. ಕೃತಯುಗದಲ್ಲಿ ವೃಷಭಾದ್ರಿ ಅಂತ ಹೇಳಿಯೂ, ತ್ರೇತಾಯುಗದಲ್ಲಿ ಅಂಜನಾದ್ರಿ ಅಂತ ಹೇಳಿಯೂ, ಮತ್ತು ದ್ವಾಪರ ಯುಗದಲ್ಲಿ ಇದಕ್ಕೆ ಕಲಿಯುಗದಲ್ಲಿ ವೆಂಕಟ ಪರ್ವತ ಎನ್ನುವ ಹೆಸರನ್ನು ಕೂಡ ಇದಕ್ಕೆ ಹೇಳ್ತಾ ಇದ್ದಾರೆ. ಇಂತಹ ಕಾರಣಗಳನ್ನು ಅವನ ಪ್ರಶ್ನವನ್ನು ಮಾಡಿದಾಗ ಜನಕ ಮಹಾರಾಜ ಕೇಳಿದ, ಒಂದೊಂದು ಯುಗದಲ್ಲಿ ಇದಕ್ಕೆ ಈ ಹೆಸರು ಬರಲಿಕ್ಕೆ ಕಾರಣ ಏನು? ವೃಷಭಾದ್ರಿ, ಅಂಜನಾಚಲ, ವೆಂಕಟಾಚಲ ಮೊದಲಾದ ಹೆಸರೆಲ್ಲ ಬರಲಿಕ್ಕೆ ಏನು ಕಾರಣ ಅಂತ ಕೇಳಿದಾಗ, ಮೊದಲಿಗೆ ವೃಷಭ ಎನ್ನುವ ಅಸುರನ ಕಥಾವನ್ನ ಶತಾನಂದರು ಹೇಳ್ತಾ ಇದ್ದಾರೆ. ಅವನು ಸಜ್ಜೀವ, ಯೋಗ್ಯ ಜೀವನೇ, ಆದರೂ ಕೂಡ
ರಾಕ್ಷಸ ಜಾತಿಯಲ್ಲಿ ಹುಟ್ಟಿದ್ದರಿಂದ ಅವನು ಅನೇಕ ಬ್ರಾಹ್ಮಣರುಗಳಿಗೆ ಋಷಿಗಳಿಗೆ ಪೀಡೆಯನ್ನ ಮಾಡಿದ್ದಾನೆ. ಅವನಿಂದ ಪೀಡಿತರಾಗಿರ್ತಕ್ಕಂತಹ ಋಷಿಗಳು ಪರಮಾತ್ಮನನ್ನ ಶರಣ ಹೊಂದಿದಾಗ ಪರಮಾತ್ಮ ಅವನನ್ನು ಸಂಹಾರ ಮಾಡಲಿಕ್ಕೆ ಮನಸ್ಸನ್ನು ಮಾಡಿದ್ದಾನೆ. ಈ ಸಂದರ್ಭದಲ್ಲಿ ಅವನು ಕೂಡ ಅನೇಕ ವರ್ಷಗಳು, ಸುಮಾರು 5,000 ವರ್ಷಗಳು ನರಸಿಂಹ ಸಾಲಿಗ್ರಾಮವನ್ನು ಇಟ್ಟುಕೊಂಡು ಅವನು ದೇವರ ಪೂಜೆಯನ್ನು ವಿಶೇಷವಾಗಿ ಅವನು ಮಾಡ್ತಾ ಇದ್ದಾನೆ. ಪ್ರತಿ ದಿವಸ ಸ್ನಾನವನ್ನು ಮಾಡಿ ಮಡಿಯಿಂದ ಆ ಸಾಲಿಗ್ರಾಮಕ್ಕೆ ಅವನು ಪೂಜೆಯನ್ನು ಮಾಡ್ತಾ ಇದ್ದ. ಪೂಜೆ ಮಾಡೋದು ಮಾತ್ರ ಅಲ್ಲದೆ ತನ್ನ ಶಿರಸ್ಸನ್ನು, ತನ್ನ ತಲೆಯನ್ನೇ ಕೊಯ್ದು ಅದನ್ನು ಛೇದನ ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದ. ಆದರೂ ಕೂಡ ಪರಮಾತ್ಮನ ಅನುಗ್ರಹದಿಂದ ಮತ್ತೂ ಕೂಡ ಅವನಿಗೆ ತಲೆ ಪ್ರತಿ ದಿವಸ ಬರ್ತಾ ಇದೆ. ಇದರಿಂದ ಪ್ರೀತನಾಗಿ ಪರಮಾತ್ಮ ಯಾವಾಗ ಸಾಕ್ಷಾತ್ಕಾರ ಆದನೋ ಆ ಸಂದರ್ಭದಲ್ಲಿ ಅವನು ಏನೋ ವರವನ್ನು ಕೇಳುವುದಿಲ್ಲ, ಯುದ್ಧ ಭಿಕ್ಷಾವನ್ನು ಕೊಡು ಅಂತ ಹೇಳಿ ನಿನ್ನ ಜೊತೆಗೆ ಯುದ್ಧವನ್ನು ಮಾಡಬೇಕು ಅಂತ ವರವನ್ನು ಕೇಳಿದ್ದಾನೆ. ಪರಮಾತ್ಮನಿಗೆ ಆ ವರವನ್ನು ಕೊಟ್ಟು ಆ ಋಷಭಾಸುರನ ಜೊತೆಗೆ ಯುದ್ಧವನ್ನು ಮಾಡಿ ಅವನ ಸಂಹಾರವನ್ನ ಚಕ್ರಾಯುಧ ಸುದರ್ಶನ ಚಕ್ರದಿಂದ ಅವನ ಸಂಹಾರವನ್ನು ಕೂಡ ಪರಮಾತ್ಮ ಮಾಡಿದ್ದಾನೆ. ಅವನು ಸಾಯೋ ಕಾಲಕ್ಕೆ ಪರಮಾತ್ಮರಲ್ಲಿ ಪ್ರಾರ್ಥನಾ ಮಾಡಿದ, ನಾನು ನಿನ್ನ ಪೂಜೆಯನ್ನು ಮಾಡಿರ್ತಕ್ಕಂತಹ ಈ ಪರ್ವತ ನನ್ನ ಹೆಸರಿಂದಲೇ ಇದು ಪ್ರಸಿದ್ಧವಾಗಿ ಆಗಬೇಕು, ವೃಷಭಾದ್ರಿ ಅಂತ ಇದು ಪ್ರಸಿದ್ಧವಾಗಿ ಆಗಬೇಕು ಅಂತ ಅವನು ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಅವನ ಪ್ರಾರ್ಥನಾನುಸಾರವಾಗಿ ಪರಮಾತ್ಮ ಈ ಪರ್ವತಕ್ಕೆ ಋಷಭಾಚಲ ಎನ್ನುವ ನಾಮವನ್ನು ಮಾಡಿದ್ದಾನೆ ಅಂತ ಹೇಳಿ ಕೃತಯುಗದಲ್ಲಿ ಈ ಹೆಸರು ಬರೋದಕ್ಕೆ ಏನು ಕಾರಣ ಎಂಬುದನ್ನು ಶತಾನಂದರು ತಿಳಿಸಿದ್ದಾರೆ. ತದನಂತರದಲ್ಲಿ ಜನಕರಾದ ಕೇಳಿದ, ಕಥಮಂಜನ ಶೈಲೇತಿ ತ್ರೇತಾಯಾಂ ನಾಮಮೇವದ. ಶತಾನಂದ ಉವಾಚ, ಪುರಾ ಕೇಸರಿಣ ಪುತ್ರಿ ಅಂಜನಾ ಕಂಜಲೋಚನ ಅನಪತ್ಯಾಖ್ಯ ದುಃಖೇನ ಮತಂಗ ಮುನಿಮಭ್ಯಗ. ಶತಾನಂದರು ಹೇಳ್ತಾರೆ, ಹಿಂದೆ ಕೇಸರಿ ಅಂತ ವಾನರ ಒಬ್ಬ ಇರ್ತಾ ಇದ್ದ. ರಾಮಾಯಣದ ಕಥಾ ಇದರಲ್ಲಿ ಬರ್ತಾ ಇದೆ. ಇದು ಯದ್ಯಪಿ ಈ ಯುಗಗಳ ವಿಚಾರದಲ್ಲಿ ಹೇಗೆ ಏನು ಎಂಬುದನ್ನು ನಮ್ಮಿಂದ ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ. ಇದು ಜನಕರಾಜನ ಕಾಲ. ಜನಕರಾಜ ಇದ್ದದ್ದು ರಾಮದೇವರಿಗೆ ಮಾಮ ಆಗಬೇಕು, ಹೆಣ್ಣು ಕೊಟ್ಟ ಮಾಮ ಆಗಬೇಕು. ಅದು ನಡೀತಾ ಇರೋದು ರಾಮಾವತಾರ ಆಗಿರೋದಲ್ಲೇ ತ್ರೇತಾಯುಗದಲ್ಲೇ ನಡೆದಿದೆ. ಇದು ಋಷಭಾದ್ರಿ ಎನ್ನುವ ಹೆಸರು ಬಂದದ್ದು ಕೃತಯುಗದಲ್ಲಿ. ಅದಕ್ಕೆ ಹಿಂದೆ ನಿನ್ನೆ ಹೇಳಿದೇವಲ್ಲ, ಸಭವಿಷ್ಯಂ ಸಹೋತ್ತರ ಅಂತ ಹೇಳಿ ಅವರು ಹಿಂದೆ ನಡೆದ ಕಥಾವನ್ನು ಹೇಳ್ತಾ ಇದ್ದಾರೆ. ನಡೀತಾ ಇರೋದು ಮತ್ತೆ ಮುಂದೆ ಬರುವ ಕಥೆಗಳನ್ನು ಕೂಡ ಶತಾನಂದರು ಹೇಳ್ತಾ ಇದ್ದಾರೆ. ಅದರಿಂದ ಕೃತಯುಗದಲ್ಲಿ ಏನು ಹಿಂದೆ ಋಷಭಾಚಲ ಎನ್ನುವ ಹೆಸರಿತ್ತು ಅದರ ವಿವರಣೆಯನ್ನು ಕೊಟ್ಟರು. ಈಗ ವರ್ತಮಾನವಾದ ಕಾಲ ತ್ರೇತಾಯುಗ, ಜನಕರಾಜನ ಕಾಲ. ಈ ತ್ರೇತಾಯುಗದಲ್ಲಿ ಇದೇ ಜನಕರಾಜನ ಸಮಕಾಲದಲ್ಲಿ ಇದ್ದವ ಇವ ಕೇಸರಿ ಎನ್ನುವ ವಾನರ. ಈ ಕೇಸರಿ ಎನ್ನುವ ವಾನರ ಮಹಾಭಾರತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ಮರುತ್ಗಣದಲ್ಲಿ ಒಬ್ಬ 49 ಮರುತ್ತುಗಳಲ್ಲಿ ಒಬ್ಬ ಮರುತ್ತು ಕೇಸರಿ ಅಂತ ಹೇಳಿ ಭೂಮಿಯಲ್ಲೇ ಹುಟ್ಟಿದ್ದಾನೆ. ಅವನ ಪತ್ನಿ ಅಂಜನಾ ಅಂತ ಹೇಳಿ. ಅವಳಿಗೆ ಮೊದಲು ಮಕ್ಕಳಿರ್ತಾ ಇದ್ದಿಲ್ಲ. ಅವಳು ಆ ದುಃಖದಿಂದ ಮತಂಗ ಋಷಿಗಳಲ್ಲಿ ಹೋಗಿ ಅವಳು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ, ನನಗೆ ಮಕ್ಕಳಿಲ್ಲ, ನೀವೇನಾದರೂ ನನಗೆ ಮಕ್ಕಳಾಗುವಂತೆ ಅನುಗ್ರಹ ಮಾಡಬೇಕು ಅಂತ ಹೇಳಿ. ಆ ಹೊತ್ತಿಗೆ ಅವರು ಮತಂಗ ಋಷಿಗಳು ಹೇಳ್ತಾರೆ, ಪಂಪಾಯ ಪೂರ್ವ ದಿಗ್ಭಾಗೆ 50 ಯೋಜನಾಂತರೆ ನಾರಸಿಂಹಾಶ್ರಮೋ ದೇವಿ ವರ್ತದೆ ವಸುಧಾತಲೆ ತಸ್ಯ ದಕ್ಷಿಣ ದಿಗ್ಭಾಗೆ ನಾರಾಯಣ ಗಿರೆಸ್ತಟೆ ಉತ್ತರೇ ಸ್ವಾಮಿ ತೀರ್ಥಸ್ಯ ವರ್ತದೆ ಕ್ರೋಶ ಮಾತ್ರಕ್ಕೆ ವಿಯದ್ಗಂಗೇತಿ ವಿಖ್ಯಾತ ತತ್ರ ಗಚ್ಚ ಯಥಾಸುಖಂ. ನೀನು ಹೋಗಿ ತಪಸ್ಸನ್ನು ಮಾಡಬೇಕು. ಎಲ್ಲಿ ಹೋಗಿ ತಪಸ್ಸು ಮಾಡೋದು? ತಪಸ್ಸು ಮಾಡಲಿಕ್ಕೆ ಯೋಗ್ಯವಾಗಿರತಕ್ಕಂತಹ ಒಂದು ಪ್ರದೇಶ ಬೇಕಲ್ಲ. ಅದಕ್ಕೆ ಪಂಪಾ ಕ್ಷೇತ್ರದ ಪಂಪಾ ತೀರ್ಥದ ಪೂರ್ವ ದಿಕ್ಕಿನಲ್ಲಿ 50 ಯೋಜನೆ ದೂರದಲ್ಲಿ ನಾರಸಿಂಹಾಶ್ರಮ ಅಂತನ್ನುವ ಒಂದು ಪ್ರದೇಶ ಇದೆ. ಆ ನರಸಿಂಹಾಶ್ರಮಕ್ಕೆ ದಕ್ಷಿಣದಲ್ಲಿ ನಾರಾಯಣ ಪರ್ವತ ಅಂತ ಇದೆ. ಆ ನಾರಾಯಣ ಪರ್ವತದ ಸಮೀಪದಲ್ಲಿ ಸ್ವಾಮಿ ತೀರ್ಥ, ಪ್ರಾಯ ಇದೇನು ಸ್ವಾಮಿ ಪುಷ್ಕರಣಿ ಇರ್ತಾರಲ್ಲ ಅದೇ ಇರಬೇಕು. ಆ ಸ್ವಾಮಿ ತೀರ್ಥದ ಉತ್ತರ ದಿಕ್ಕಿನಲ್ಲಿ ವಿಯದ್ಗಂಗಾ ಅಂತ ಹೇಳಿ ಆಕಾಶಗಂಗಾ ಅಂತನ್ನುವ ಒಂದು ನದಿ ಒಂದಿದೆ. ಆ ಆಕಾಶಗಂಗೆಯಲ್ಲಿ ಪ್ರತಿನಿತ್ಯ ನೀನು ಸ್ನಾನವನ್ನು ಮಾಡಿ ಆ ಆಕಾಶಗಂಗೆಯ ತೀರದಲ್ಲೇನೇವೆ ನೀನು 12 ವರ್ಷ ಕಾಲ ನೀನು ತಪಸ್ಸನ್ನು ಮಾಡು. ಆ ತಪಸ್ಸಿನ ಪ್ರಭಾವದಿಂದ ನಿನಗೆ ಒಳ್ಳೆ ಮಗ ಒಬ್ಬ ಆಗ್ತಾನೆ ಅಂತ ಹೇಳಿ ಮತಂಗ ಋಷಿಗಳು ವರವನ್ನು ಕೊಡ್ತಾ ಇದ್ದಾರೆ. ಅವರ ಮಾತಿನ ಪ್ರಕಾರ ಅವಳು ಅಂಜನಾದೇವಿ ಅಲ್ಲಿ ಅವರು ಹೇಳಿದ ಸ್ಥಳದಲ್ಲಿ ಹೋಗಿ ಸ್ವಾಮಿ ತೀರ್ಥದಲ್ಲಿ ಮತ್ತು ವಿಶೇಷವಾಗಿ ಅಲ್ಲಿ ನೋಡಿರಂತಾರೆ, ಕೃತ್ವಾ ಸ್ವಾಮಿ ಸರಸ್ನಾನಂ ಅಶ್ವತ್ಥಸ್ಯ ಪ್ರದಕ್ಷಿಣಂ ವರಾಹ ರೂಪಿಣಂ ನತ್ವಾ ಪೀತ್ವಾ ತತ್ಸರಳಂ ಶುಭಂ. ಸ್ವಾಮಿ ತೀರ್ಥದಲ್ಲಿ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನವನ್ನ ಮಾಡಿ ಅಲ್ಲಿರ್ತಕ್ಕಂತಹ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣವನ್ನ ಮಾಡಿ ವರಾಹದೇವರಿಗೆ ನಮಸ್ಕಾರ. ವರಾಹದೇವರಲ್ಲಿ ಕ್ಷೇತ್ರಮೂರ್ತಿ, ಶ್ರೀನಿವಾಸ ದೇವರಲ್ಲಿ ಟೆನೆಂಟ್ ಆಗಿ ಬಂದಿರೋದು. ವಸ್ತುತಃ ಪರ್ವತ ವರಾಹದೇವರ ಪರ್ವತ. ಅದಕ್ಕೆ ವರಾಹ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮನಿಗೆ ನಮಸ್ಕಾರವನ್ನ ಮಾಡಿ
ಪೀತ್ವಾ ತತ್ಸರಳಂ ಶುಭಂ, ಅದು ಬಹಳ ಮುಖ್ಯ. ಆ ಸ್ವಾಮಿ ಪುಷ್ಕರಣಿಯ ನೀರು ಶುದ್ಧವಾಗಿರ್ತಕ್ಕಂತಹ ನೀರನ್ನು ಕುಡಿದು ನೋಡ್ರಿ, ಶುದ್ಧವಾದ ನೀರು ಅಂತ ನಾವು ವಿಶೇಷಣವನ್ನು ಗಮನಿಸಬೇಕು. ಯಾಕಂದ್ರೆ ಸ್ವಾಮಿ ಪುಷ್ಕರ ನೀರು ಇವಾಗ ಶುದ್ಧವಾಗಿ ಇಲ್ಲ. ಇದನ್ನ ಅದರೊಳಗೆ ಇವಾಗಿನ ಕಾಲದಲ್ಲಿ ಏನ್ ಮಾಡ್ಬಿಡ್ತಾರೆ, ಆ ಸಿಮೆಂಟ್ ಫ್ಲೋರಿಂಗ್ ಹಾಕ್ಬಿಡ್ತಾರಲ್ಲ, ಅದು ಹಾಕ್ಬಿಟ್ರೆ ಅದು ಆ ತೀರ್ಥ ಅಂತ ಅನ್ನುವ ಲಕ್ಷಣೆ ಅದರಲ್ಲಿ ಬರೋದೇ ಇಲ್ಲ. ಸಾಮಾನ್ಯವಾಗಿ ಅಲ್ಲಿ ಮಣ್ಣಿರಬೇಕು. ಆ ಮಣ್ಣಿನ ಕೆಳಗಿಂದ ಆ ನೀರು ಒಳಗೆ ಆ ಊತು ಅಂತಾರಲ್ಲ, ಅದು ಊರಿ ಬರಬೇಕು. ಅದು ಬಂದ್ರನೆ ಅದು ತೀರ್ಥ ಅಂತ ಆಗ್ತಾ ಇದೆ. ಆ ಎಲ್ಲಾ ಮಣ್ಣನ್ನು ಮುಚ್ಚಿ ಹಾಕಿ, ಶಾಸ್ತ್ರಕ್ಕೂ ಕೂಡ ಒಂದು ಸ್ವಲ್ಪ ಮಣ್ಣಿನ ಭಾಗವನ್ನು ಕೂಡ ಇಲ್ಲದೆ ಸಂಪೂರ್ಣವಾಗಿ ಆ ಕಾಂಕ್ರೀಟ್ ಫ್ಲೋರಿಂಗ್ ಹಾಕಿಬಿಟ್ಟು ಯಾವುದೋ ನೀರನ್ನು ಹೋಗಿ ತುಂಬಿಸಿದರೆ ಅದು ತೀರ್ಥ ಅಂತ ಹೇಗಾಗ್ತಾ ಇದೆ. ಮತ್ತು ಅದು ಶುದ್ಧವಾಗಿ ಇಲ್ಲ ಎಂಬುದಂತೂ ಪ್ರತ್ಯಕ್ಷ ಸಿದ್ಧ. ನೀವೇ ಹೋಗಿ ನೋಡಬಹುದು. ಅದನ್ನು ಕುಡಿಬೇಡ್ರಿ, ಅದನ್ನು ಏನು ಮಾಡಬೇಡ್ರಿ ಅಂತ ಹೇಳಿ ಅನೌನ್ಸ್ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಈ ನದಿ ಮತ್ತು ತೀರ್ಥ ಇದರಲ್ಲಿ ಹೇಳುವಾಗ ಆ ನದಿ ಪಾತ್ರದಲ್ಲಿ ಆ ಮಣ್ಣಿನಲ್ಲಿ ಯಾವ ನೀರು ಬರುತ್ತದೋ ಅದೆಲ್ಲವೂ ಕೂಡ ತೀರ್ಥ ಅಂತ ಹೇಳಿದ್ದಾರೆ. ಆಗ ಮಣ್ಣೇ ಇಲ್ಲದೆ ಇರತಕ್ಕಂತಹ ಸಂದರ್ಭದಲ್ಲಿ ಅದು ತೀರ್ಥ ಹೇಗೆ ಆಗೋದು? ಉದಾಹರಣೆಗೆ ಇವಾಗ ಕಾವೇರಿ ನಿಂತಿದೆ. ಈ ಕಾವೇರಿ ಪಾತ್ರದಲ್ಲಿ ಯಾವ ನೀರು ಒಡೆದರೂ ಕೂಡ ಅದು ಕಾವೇರಿಯೇ. ಅಕಸ್ಮಾತ್ ಇವಾಗ ಕಾವೇರಿ ನೀರು ಬಿಟ್ಟಿಲ್ಲ, ಅಮರಾವತಿ ಡ್ಯಾಮಿಂದ ಅಮರಾವತಿ ನೀರನ್ನು ಬಿಡ್ತಾರೆ, ಅಥವಾ ಭವಾನಿ ಸಾಗರದಿಂದ ಭವಾನಿ ನದಿಯ ನೀರನ್ನು ಬಿಡ್ತಾರೆ. ಯಾವ ನೀರನ್ನು ಬಿಟ್ಟರೂ ಕೂಡ ಅದು ಯಾವ ಡ್ಯಾಮಿಂದ ಬಂದಿದೆ ಎಂಬುದು ಲೆಕ್ಕ ಇಲ್ಲ. ಗಂಗಾ ಸಂಖ್ಯೆಯ ನೈರ್ಮಲ್ಯಂ ರಥ್ಯಾದ್ವಿರ್ ಲಭ್ಯತೆ ಯಥಾ ಎಂಬ ನ್ಯಾಯದಿಂದ ಆ ಒಂದು ಪಾತ್ರದಲ್ಲಿ, ಆ ಒಂದು ಪ್ರದೇಶದಲ್ಲಿ ಯಾವ ನದಿಯ ನೀರು, ಯಾವ ಮಳೆಯ ನೀರು ಹರಿದು ಹೋದರೂ ಕೂಡ ಅದು ತೀರ್ಥವೇ. ಅವಾಗ ಮಣ್ಣಿಗೆ ಅಷ್ಟೊಂದು ಪಾವಿತ್ರ್ಯವನ್ನ, ಆ ನೀರಿಗೆ ಪಾವಿತ್ರ್ಯ ಕೊಡುವಷ್ಟು ಮಣ್ಣಿಗೆ ಒಂದು ಪಾವಿತ್ರ್ಯವನ್ನ ಹೇಳಿದ್ದಾರೆ. ಆ ಮಣ್ಣನ್ನೇ ಇಲ್ಲದೆ ಮಾಡಿಬಿಟ್ರೆ ಅದು ಸ್ವಾಮಿ ಪುಷ್ಕರಣಿ ತೀರ್ಥ ಅಂತ ಇವಾಗ ಏನು ಇಲ್ಲಿ ಮೊದಲು ತೀರ್ಥ ಇತ್ತು ಅಂತ ಭಾವಿಸಿ ನಾವಿಲ್ಲಿ ಸ್ನಾನ ಮಾಡಬಹುದೇ ಹೊರತು, ಇವಾಗಿನ ಕಾಲದಲ್ಲೆಲ್ಲ ಹಾಗೆ ಆಗಿದೆ. ಯಾವ ದೇವಾಲಯ, ಯಾವ ಒಂದು ಪವಿತ್ರವಾದ ಸ್ಥಳಕ್ಕೆ ಹೋದರೂ ಕೂಡ ಅದಕ್ಕೆ ಈಗಿನ ಕಾಲದಲ್ಲಿ ಅದರ ಪಾವಿತ್ರ್ಯ ಎಲ್ಲ ತುಂಬಾ ಕಡಿಮೆ ಆಗಿದೆ. ಪಾವಿತ್ರ್ಯವೂ ಕಡಿಮೆ ಆಗಿದೆ, ಭಗವಂತನ ಸನ್ನಿಧಾನ, ಗುರುಗಳ ಸನ್ನಿಧಾನ ಕಡಿಮೆ ಆಗಿರ್ತದೆ. ಕೇವಲ ಏನೋ ನಾವು ಹೋಗೋದು, ಇದರಲ್ಲಿ ಹಿಂದೆ ಪರಮಾತ್ಮ ಸನ್ನಿಧಾನ ಮಾಡಿದ್ದ, ಹಿಂದೆ ಹೆಚ್ಚು ಇದಕ್ಕೆ ಪಾವಿತ್ರ್ಯ ಇತ್ತು ಅಂತ ಅನ್ನೋ ದೃಷ್ಟಿಯಲ್ಲಿ ಇವಾಗ ನಾವು ಹೋಗಬೇಕೇ ಹೊರತು ಹಿಂದೆ ಇದ್ದಿರ್ತಕ್ಕಂತಹ ಪಾವಿತ್ರ್ಯ, ಸನ್ನಿಧಾನ ಇತ್ಯಾದಿಗಳು ಇವಾಗಿನ ಕಾಲದಲ್ಲಿ ಇಲ್ಲ. ಇನ್ನೂ ಸ್ಪಷ್ಟವಾಗಿ ಒಂದು ವಾಕ್ಯವೇ ಇದೆ, ಕಲವು ಪಂಚಸಹಸ್ರಾಂತೆ ವಿಷ್ಣು ತ್ಯಕ್ಷತೆ ಮೇದಿನಿ ಅಂತ ಹೇಳಿ ಹೇಳ್ತಾರೆ. ಕಲಿಯುಗದಲ್ಲಿ 5000 ವರ್ಷದ ಅನಂತರದಲ್ಲಿ ಪರಮಾತ್ಮ ಭೂಮಿಯಲ್ಲಿ ಇರೋದಿಲ್ಲ. ಭೂಮಿಯಲ್ಲಿ ಯಾವುದೇ ಒಂದು ದೇವಾಲಯಗಳಲ್ಲಿಯೂ ಕೂಡ ಪರಮಾತ್ಮ ಸನ್ನಿಧಾನವನ್ನು ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಈಗೇನು 5000 ವರ್ಷ ದಾಟಿ ಮೇಲೆ 150-110 ವರ್ಷಗಳು ಕೂಡ ಆಗಿಬಿಟ್ಟಿದೆ. ಹಾಗಿರೋ ಕಾಲಕ್ಕೆ ಏನು ಸಜ್ಜನರು ಹೋಗೋ ಕಾಲಕ್ಕೆ ಭಕ್ತಿಯಿಂದ, ವಿಶ್ವಾಸದಿಂದ, ಶ್ರದ್ಧೆಯಿಂದ ಹೋಗೋ ಕಾಲಕ್ಕೆ ಪರಮಾತ್ಮ ಅನುಗ್ರಹವನ್ನು ಮಾಡೇ ಮಾಡ್ತಾನೆ. ಸನ್ನಿಧಾನ ಕಡಿಮೆ ಆಗಿದೆ ಅಂತ ಅರ್ಥವೇ ಹೊರತು ಸಂಪೂರ್ಣ ಸನ್ನಿಧಾನನೇ ಇಲ್ಲ, ನಾವು ಹೋಗೋದೇ ಬೇಡ ಅಂತ ಆ ಅರ್ಥದಲ್ಲಿ ನಾವು ಹೇಳಿಲ್ಲ. ನಾವು ಅಷ್ಟು ಕೆಟ್ಟಿದ್ದೇವೆ ಎಂಬುದನ್ನು ಹೇಳ್ತಾ ಇರೋದು. ಜನರು, ಸಮೂಹ, ಜನತೆ ಎಂಬುದು ಅಷ್ಟು ಕೆಟ್ಟಿದೆ. ಆ ಸ್ಥಳಗಳ, ಕ್ಷೇತ್ರಗಳ, ತೀರ್ಥಗಳ ಪಾವಿತ್ರ್ಯವನ್ನ ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೇ ನೋಡ್ರಿ, ಆ ವರಾಹರೂಪಿಯಾದ ಭಗವಂತನ ನಮಸ್ಕಾರವನ್ನು ಮಾಡಿ ಆ ಸ್ವಾಮಿ ಪುಷ್ಕರಣಿಯ ಜಲವನ್ನು, ಶುದ್ಧವಾದ ನೀರನ್ನು ಪಾನ ಮಾಡಿ ಅನಂತರ ಅವಳು ಆಕಾಶಗಂಗೆಗೆ ಹೋಗಿದ್ದಾಳೆ. ಅಲ್ಲಿ ಪ್ರತಿ ದಿವಸ ಅಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿ ತಪಸ್ಸನ್ನು ಮಾಡಲಿಕ್ಕೆ ಅವಳು ಪ್ರಾರಂಭವನ್ನು ಮಾಡಿದ್ದಾಳೆ. ನೋಡ್ರಿ, ಯಾವುದೇ ತಪಸ್ಸು ಮಾಡೋ ಕಾಲಕ್ಕೂ ಕೂಡ ಮುನಿ ನಾಮಂತ್ರ ಭರ್ತಾರಂ ವ್ರತಾರ್ಥಂ ಭಕ್ಷ್ಯವರ್ಜಿತ ಉಪವಾಸ ಪರಾಬಾಲ ಬಾಹ್ಯಭೋಗ ವಿವರ್ಜಿತ. ಅಲ್ಲಿರ್ತಕ್ಕಂತಹ ಋಷಿಗಳು, ಅಲ್ಲಿ ಏನು ಆಶ್ರಮ ಮಾಡಿಕೊಂಡು ಋಷಿಗಳೆಲ್ಲ ಇರ್ತಾರೆ ಆಕಾಶಗಂಗಾವಿನ ತೀರದಲ್ಲಿ, ಅವರೆಲ್ಲರನ್ನೂ ನಮಸ್ಕಾರ ಮಾಡಿ ಅವರಲ್ಲಿ ಅನುಜ್ಞೆಯನ್ನು ತಗೊಂಡು, ವಿಶೇಷವಾಗಿ ಗಂಡನಲ್ಲಿ ಅನುಜ್ಞೆಯನ್ನು ತಗೊಂಡು, ಅದು ಬಹಳ ಮುಖ್ಯ. ಋಷಿಗಳಲ್ಲಿ ಅನುಜ್ಞೆ ತಗೊಳ್ಳುವಂತೇನೇವೆ ತನ್ನ ಗಂಡ ಯಾರು ಕೇಸರಿ ಯಾರಿದ್ದಾನೋ ಅವನಲ್ಲಿಯೂ ಕೂಡ ವಿಶೇಷವಾಗಿ ಈ ವ್ರತವನ್ನ ಮಾಡಲಿಕ್ಕೆ, ತಪಸ್ಸನ್ನ ಮಾಡಲಿಕ್ಕೆ ಅನುಜ್ಞೆಯನ್ನ ತಗೊಂಡು ಅವಳು ಅನುಜ್ಞೆಯನ್ನು ಕೇಳಿದ್ದಾಳೆ, ಗಂಡ ಅನುಜ್ಞೆಯನ್ನು ಕೊಟ್ಟಿದ್ದಾನೆ. ಇವಾಗಿನ ಕಾಲದಲ್ಲಿ ಎರಡೂ ಇಲ್ಲ. ಇವಾಗ ಇವರು ಯಾವುದೇ ಒಂದು ವ್ರತ ಮಾಡಬೇಕು, ತಪಸ್ಸು ಮಾಡಬೇಕು ಅಂತ ಸ್ತ್ರೀಯರಿಗೆ ಬುದ್ಧಿ ಬರೋದು ಕಷ್ಟ. ಆಗ ಬಂದು ಅವರ ಅನುಜ್ಞಾ ಕೇಳೋದು ಅದು ಶ್ರಮ. ಅನುಜ್ಞಾ ಕೇಳಿ ಅವರು ಕೊಡೋದು, ಅಥವಾ ಅವರು ಕೊಡ್ತಾರೋ ಇಲ್ಲೋ ಇವ್ರ ಪಾಟಿಗೆ ಮಾಡ್ತಾ ಇರೋದು ಎಲ್ಲವೂ ಕೂಡ ಈ ಕಾಲದಲ್ಲಿ ವಿಪರೀತವಾಗಿ ಆಗಿದೆ. ನಾವು ಹಿಂದಿನ ಕಥೆಗಳನ್ನು ನಾವು ಕೇಳೋ ಕಾಲಕ್ಕೆ ಪ್ರತಿಯೊಂದು ವಿಷಯವನ್ನು ನಾವು ಇದನ್ನು ಅನುಸಂಧಾನ ಮಾಡಬೇಕು. ಇವಾಗಿನ ಕಾಲದಲ್ಲಿ ಹೇಗಾಗಿದೆ, ಪೂರ್ವದಲ್ಲಿ ಹೇಗಿತ್ತು, ಹೇಗ ನಾವು ಇರಬೇಕು, ಹೇಗ ನಾವು ಇರಬಾರದು ಎಂಬುದನ್ನ ನಾವು ಈ ಪುರಾಣಗಳ ಇತಿಹಾಸಗಳಲ್ಲಿ ನಾವು ಕಲಿಯಬಹುದು. ಅದಕ್ಕೆ ಅವಳು ಋಷಿಗಳನ್ನು ಕೂಡ ನಮಸ್ಕಾರ ಮಾಡಿ ಅವರ ಅನುಜ್ಞೆಯನ್ನು ಕೇಳಿ, ಗಂಡನಲ್ಲಿಯೂ ಕೂಡ ಕೇಸರಿಯಲ್ಲಿಯೂ ಕೂಡ ಅವಳು
ಪ್ರಾರ್ಥನೆಯನ್ನು ಮಾಡಿ ತದನಂತರ ಅವಳು ವ್ರತವನ್ನು ಪ್ರಾರಂಭ ಮಾಡಿದ್ದಾಳೆ. ಕಾಷ್ಟವತ್ ಪರ್ಯವಸ್ಥಾಪ್ಯ ಶರೀರಂ ಸ್ವಾತ್ಮನ ಶುಚಿ ಪೂರ್ಣೇ ಸಂವತ್ಸರೇ ಜಾತೆ ವಾಯುದೇವೋ ಮಹಾಬಲಃ ಫಲಮಾದಾಯ ಪಕ್ಷಾರ್ಥಂ ಪ್ರತ್ಯಹಂ ದಾಪಯನ್ ಮರುದು. ಅದಕ್ಕೆ ಪ್ರತಿ ದಿವಸ ಅಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿ ನದಿ ತೀರದಲ್ಲೇನೇವೆ ಅವಳು ತಪಸ್ಸನ್ನು ಮಾಡ್ತಾ ಇದ್ದಾಳೆ. ಅವರು 12 ವರ್ಷ ತಪಸ್ಸು ಮಾಡು ಅಂತ ಹೇಳಿದ್ರು ಮದಂಗರ್ಷಿಗಳು. ಆದರೆ ಪೂರ್ಣೇ ಸಂವತ್ಸರೇ, 1 ವರ್ಷ ಆಗುವ ಮಾತ್ರಕ್ಕೇನೇವೆ ವಾಯುದೇವರ ಅನುಗ್ರಹವನ್ನು ಮಾಡಿದ್ದಾರೆ. ನೋಡ್ರಿ, ಹೇಳಿದ ಕಾಲ 12 ವರ್ಷ, ಆದ್ರೆ ಆದದ್ದು 12 ತಿಂಗಳು. 12 ತಿಂಗಳಲ್ಲೇ ಅವಳಿಗೆ ಒಂದು ವಾಯುದೇವರು ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಸಾಮಾನ್ಯ ಒಂದು ಗಣನೆ ಉಂಟು. 1 ತಿಂಗಳನ್ನು 1 ವರ್ಷ ಅಂತ ಲೆಕ್ಕ ಮಾಡೋದುಂಟು. ಆ ಲೆಕ್ಕದಲ್ಲಿ ಕೆಲವ ಮರ್ಯಾದೆಗಳನ್ನ ನಿಯಮಗಳನ್ನ ಸಂರಕ್ಷಣೆ ಮಾಡ್ತಾರೆ. ಉದಾಹರಣೆಗೆ ಸತ್ರಯಾಗ ಅಂತಿದೆ. ಆ ಸತ್ರಯಾಗವನ್ನು ಎಷ್ಟು ದಿವಸ ಮಾಡಬೇಕು ಅಂತಂದ್ರೆ, ನಮಗೆಲ್ಲ ಇವಾಗ ಜ್ಞಾನ ಸತ್ರ ಪ್ರಸಿದ್ಧ ಆಗಿಬಿಟ್ಟಿದೆ. ಸತ್ರಯಾಗ ಕರ್ಮಕಾಂಡದಲ್ಲಿ ಹೇಳಿರ್ತಕ್ಕಂತಹ ಸತ್ರಯಾಗ ಇದು 1000 ವರ್ಷ ಮಾಡಬೇಕು. 1000 ವರ್ಷ ಮಾಡಲಿಕ್ಕೆ ಯಾರಿಗೆ ಆಯುಷ್ಯ ಇದೆ, ಆ ಯುಗದಲ್ಲಿ ಅಂದ್ರೆ ಪರವಾಗಿಲ್ಲ, ಬೇರೆ ಯುಗಗಳಲ್ಲಿ ಚಿಂತೆ ಇಲ್ಲ. ಇಂತಹ ಯುಗಗಳಲ್ಲಿ ಆಯುಷ್ಯಹೀನವಾಗಿರ್ತಕ್ಕಂತಹ ಇಂತಹ ಕಲಿಯುಗದಲ್ಲಿ 1000 ವರ್ಷ ಸತ್ರಯಾಗವನ್ನು ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೆ 1000 ವರ್ಷ ಬೇಡ, 1000 ತಿಂಗಳು ಮಾಡಿರಿ ಅಂತ ಹೇಳಿದ್ದಾರೆ. 1 ತಿಂಗಳನ್ನ 1 ವರ್ಷವಾಗಿ ಲೆಕ್ಕ ಮಾಡಿಕೊಂಡು 1000 ತಿಂಗಳು ವ್ರತವನ್ನ ಮಾಡಿದರೆ, ಆ ಯಜ್ಞವನ್ನು ಮಾಡಿದರೆ ಅದು ಸತ್ರಯಾಗ ಆಯಿತು ಅಂತ ಹೇಳಿ ಹೇಳ್ತಾರೆ. ಅದು 1000 ತಿಂಗಳು ಅಂತ ಅನ್ನೋದು ಕೂಡ ನಿಮಗೆ ಎಷ್ಟಾಗ್ತದೆ? ಸುಮಾರು 82 ವರ್ಷ ಕೆಲವು ಚಿಲ್ಲರೆ ತಿಂಗಳಾದರೆ 1000 ತಿಂಗಳಾಗೋದು. ಡಿವೈಡ್ ಮಾಡಿ ನೋಡ್ಕೊಳ್ರಿ. ಆ ರೀತಿ 82 ವರ್ಷ ಯಜ್ಞವನ್ನು ಮಾಡೋದು ಕೂಡ ಸ್ವಲ್ಪ ಅಶಕ್ಯವೇ. ಆದರೂ ಕೂಡ ಸತ್ರಯಾಗ ಎಂಬುದು ಒಬ್ಬ ಯಜಮಾನ ಇದ್ದು ಅನೇಕ ಋತ್ವಿಜರಿದ್ದು ಮಾಡತಕ್ಕಂತಹ ಯಜ್ಞ ಅಲ್ಲ. ಯಾರೆಲ್ಲ ಅಲ್ಲಿ ಯಜಮಾನರೋ ಅವರೆಲ್ಲರೂ ಋತ್ವಿಜರು, ಯಾರೆಲ್ಲ ಋತ್ವಿಜರೋ ಅವರೆಲ್ಲ ಯಜಮಾನರು. ಎಲ್ಲರೂ ಸೇರಿ ಗುಂಪಾಗಿ ಮಾಡಬೇಕಾದದ್ದು ಸತ್ರಯಾಗ. ಆ ಸತ್ರಯಾಗವನ್ನು ಮಾಡೋ ಕಾಲಕ್ಕೆ ಯಾರಾದರೂ ಅಕಸ್ಮಾತ್ ಮಧ್ಯದಲ್ಲಿ ತಪ್ಪಿ ಹೋದರೆ ಇನ್ನೊಬ್ಬರು ಇರ್ತಾರೆ, ಅವರಿಲ್ಲದೆ ಇದ್ರೆ ಇನ್ನೊಬ್ಬರು ಇರ್ತಾರೆ. ಹೀಗೆ ಗುಂಪಾಗಿ ಮಾಡೋ ಕಾಲಕ್ಕೆ ಅನೇಕ ತಿಂಗಳು ಕಾಲ 1000 ತಿಂಗಳಲ್ಲಿ ಈ ಸತ್ರಯಾಗವನ್ನು ಮಾಡಬಹುದು ಅಂತ ಹೇಳಿ ಅಲ್ಲಿ ತಿಂಗಳನ್ನ ವರ್ಷವಾಗಿ ಗಣನೆಯಲ್ಲಿ ತಗೊಂಡದ್ದು ನಾವು ಶಾಸ್ತ್ರದಲ್ಲಿ ಕೇಳ್ತೇವೆ. ಮತ್ತು ಮಹಾಭಾರತದಲ್ಲಿಯೂ ಕೂಡ ಹೇಳುವಾಗ ಹಠವಾದದ ಅನಂತರದಲ್ಲಿ ಭೀಮಸೇನ ದೇವರು ಹೇಳ್ತಾರೆ, ಧರ್ಮರಾಜನಿಗೆ ಎಷ್ಟೋ ಹೇಳ್ತಾರೆ, ನಾವು ಯದ್ಯಪಿ ವನವಾಸ ಮುಗುದಿಲ್ಲ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತ ಕೌರವರು ಹೇಳಿದ್ದು. ಆದರೆ ಕೇವಲ 12 ತಿಂಗಳಷ್ಟೇ ಆಗಿತ್ತು. ಭೀಮಸೇನ ದೇವರು ಹೇಳ್ತಾರೆ, ನಾವು ಈಗಲೇ ಹೋಗೋಣ, ಯುದ್ಧ ಮಾಡೋಣ, ಯುದ್ಧ ಮಾಡಿ ಅವರನ್ನು ಜಯಿಸಿ ಅವರನ್ನು ಸಂಹಾರ ಮಾಡಿ ನಮ್ಮ ರಾಜ್ಯವನ್ನು ನಾವು ತಗೊಳ್ಳೋಣ. ಅಲ್ಲಪ್ಪ, ಮಾತು ಕೊಟ್ಟಿದ್ದೇವಲ್ಲ, 12 ವರ್ಷ ವನವಾಸ ಮಾಡ್ತೇವೆ, 1 ವರ್ಷ ಅಜ್ಞಾತವಾಸ ಮಾತು ಕೊಟ್ಟು 1 ವರ್ಷದಲ್ಲೇ ಹೋದರೆ ಹೇಗೆ? ಅದಕ್ಕೂ ಭೀಮಸೇನ ದೇವರು ಸಮಾಧಾನ ಹೇಳ್ತಾರೆ, ದುಷ್ಟರಲ್ಲಿ ಸತ್ಯವನ್ನು ರಕ್ಷಣೆ ಮಾಡಬೇಕು ಅಂತ ಅನ್ನುವ ಅವಶ್ಯಕತೆ ಇಲ್ಲ. ಒಳ್ಳೆಯವರಲ್ಲಿ ಸತ್ಯವನ್ನು ರಕ್ಷಣೆ ಮಾಡಬೇಕೇ ಹೊರತು ದುಷ್ಟರಲ್ಲಿ ನಾವೇನು ಸತ್ಯವಾನ್ ಹರಿಶ್ಚಂದ್ರನಾಗಿ ನಾವು ಇರಬೇಕು ಅಂತ ಏನೋ ನಿಯಮ ಏನೂ ಇಲ್ಲ, ಏನ್ ತೊಂದರೆ ಇಲ್ಲ. ಸರಿ, ಹಾಗೆ ಸತ್ಯವನ್ನು ಸಂರಕ್ಷಣೆ ಮಾಡಬೇಕು ನಿಮ್ಗೆ ಅಪೇಕ್ಷಾ ಇದ್ರೂ ಕೂಡ 1 ವರ್ಷ ಆಗಿದೆಯಲ್ಲ. 1 ವರ್ಷ ಎಂಬುದೇನು? 12 ತಿಂಗಳು. 12 ತಿಂಗಳಾದರೆ 12 ವರ್ಷ ಆದಂಗ ಲೆಕ್ಕ. ಬೇಕಾದ್ರೆ ನಿನ್ನೆ ಒಂದು ಮನಸ್ಥಿತಿಗೋಸ್ಕರ 1 ತಿಂಗಳು ಕಾಲ ಅಜ್ಞಾತವಾಸವನ್ನು ಮಾಡೋಣ, ಒಂದೇ 1 ತಿಂಗಳು. ಅವಾಗೇನಾಯಿತು? 12 ತಿಂಗಳು ವನವಾಸ ಆದರೆ 12 ವರ್ಷ ವನವಾಸ ಆದಾಗೆ, 1 ತಿಂಗಳು ಅಜ್ಞಾತವಾಸ ಆದರೆ 1 ವರ್ಷ ಅಜ್ಞಾತವಾಸ ಆದಾಗೆ. ನಿನ್ನ ಸತ್ಯವನ್ನು ಕೂಡ ರಕ್ಷಣೆ ಮಾಡಿದಂತೆ ಆಯಿತು, ನಾವು ಆದಷ್ಟು ಬೇಗ ಯುದ್ಧವನ್ನು ಮಾಡಿ ಅವರನ್ನು ಕೊಂದಂಗೂ ಆಯಿತು ಅಂತ ಅವರೆಲ್ಲ ಪ್ಲಾನ್ ಎಲ್ಲ ಐಡಿಯಾ ಎಲ್ಲ ಹೇಳಿದರು. ಆದರೆ ಧರ್ಮರಾಜ ಅದನ್ನು ಕೇಳಿಲ್ಲ. ಲೋಕಾಪವಾದ ಭೀರುಮ್ಮ, ಜನರು ನನಗೆ ಅಪವಾದ ಹೇಳ್ತಾರೆ, ಧರ್ಮರಾಜ ಸತ್ಯವನ್ನೇ ಮೀರಿದ್ದಾನೆ ಅಂತ ಜನರು ಮಾತಾಡೋರೆ ಹೊರತು ಈ ತಿಂಗಳು ವರ್ಷ ಎಂಬ ಲೆಕ್ಕ ಇಲ್ಲ, ಜನರಿಗೆ ಇದೆಲ್ಲ ನಡೆಯುವುದಿಲ್ಲ. ಆದರೆ ನಾನು ಅವಶ್ಯವಾಗಿ 12 ವರ್ಷ ಆದ ಮೇಲೆ, 1 ವರ್ಷ ಅಜ್ಞಾತವಾಸ ಆದ ಮೇಲೆ ನಾನು ರಾಜ್ಯಕ್ಕೆ ಪ್ರಯತ್ನ ಮಾಡೇ ಮಾಡ್ತೇನೆ ಅಂತ ಅವನ ಬಾಯಿಂದ ಪ್ರತಿಜ್ಞೆಯನ್ನು ಮಾಡಿಸ್ತಾರೆ ಭೀಮಸೇನ ದೇವರು. ಇದೇ ಭೀಮಸೇನ ದೇವರಿಗೆ ಅದೇ ಅಭಿಮತ. ಆದ್ರೆ ಅದಕ್ಕೂ ಕೂಡ ಅವನು ಪ್ರಯತ್ನ ಮಾಡಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಇದನ್ನ ಹೇಳಿದ್ದು. ಯಾಕಿಷ್ಟು ಹೇಳ್ತಾ ಇದ್ದೇವೆ ಅಂದ್ರೆ, 12 ವರ್ಷ ತಪಸ್ಸು ಮಾಡಬೇಕು ಅಂತ ಹೊರಟವಳಿಗೆ ಪೂರ್ಣೇ ಸಂವತ್ಸರೇ ಜಾತೆ ವಾಯುದೇವೋ ಮಹಾಬಲಃ, 1 ವರ್ಷದಲ್ಲೇ ವಾಯುದೇವರು ಅವಳಿಗೆ ಒಂದು ಹಣ್ಣನ್ನು ಕೊಟ್ಟಿದ್ದಾರೆ. ಅದಕ್ಕೆ ಪ್ರತಿ ದಿವಸ ಹಣ್ಣನ್ನು ಕೊಡ್ತಾ ಇದ್ರಂತೆ ವಾಯುದೇವರು. ಆದರೆ ಆ ಹಣ್ಣಲ್ಲಿ ಏನೋ ಸಾಮಾನ್ಯ ಹಣ್ಣನ್ನು ತಗೊಂಡ ತಿಂತಾ ಇದ್ದಾಳೆ, ಅದರಿಂದ ಏನೋ ಕಾರ್ಯಕಾರಿ ಆಗಿಲ್ಲ. ಆದರೆ 1 ದಿವಸದಲ್ಲಿ ಅಥೈಕಸ್ಮಿನ್ ದಿನೇ ವಾಯು ಫಲೇ ವೀರ್ಯಂ ಪ್ರಪೂರ್ಯಚ ವೀರಗರ್ಭ ಫಲಂ ತಸ್ಯಾಹ ಪ್ರಾಕ್ಷಿಪತ್ ಕರ ಸಂಪುಟೆ. 1 ದಿವಸ ವಾಯುದೇವರು ತನ್ನ ವೀರ್ಯದಿಂದ ಪೂರ್ಣವಾಗಿರತಕ್ಕಂತಹ ಒಂದು ಫಲವನ್ನ, ಹಣ್ಣನ್ನ ಅವಳ ಕೈಯಲ್ಲಿ ಕೊಟ್ಟಿದ್ದಾಳೆ. ಅವಳು ಅದನ್ನ ಹಸುವಿಂದ ಇರೋ ಕಾಲಕ್ಕೆ ಆ ಹಣ್ಣನ್ನು ಅವಳು ತಿಂದಿದ್ದಾಳೆ. ತಥೋ ಗರ್ಭ ಸಮುತ್ಪನ್ನ ಅಂಜನಾಯಾಶ್ಚ ಭೂಮಿಪ,
ಅದರಿಂದ ಅವಳು ಗರ್ಭಿಣಿಯಾಗಿ ಆಗಿದ್ದಾಳೆ. ಇದೆಲ್ಲವೂ ಕೂಡ ನಮ್ಮ ಕಲ್ಪನೆಗೆ ಅತೀತವಾಗಿರತಕ್ಕಂತಹ ಘಟನೆಗಳು. ಇದು ಹೇಗೆ ಏನು ಎಂಬುದನ್ನು ನಮ್ಮಿಂದ ವಿಚಾರ ಮಾಡಿ ತಿಳಿಯುವುದು ಎಂಬುದು ಸಾಧ್ಯ ಇಲ್ಲ. ಮಹಾಭಾರತದಲ್ಲ ಕೇಳ್ತೇವಲ್ಲ, ಸ್ಪೃಷ್ಟೈವಯಂ ಪ್ರೀತಿಮಿತಾನನೇನ ನರೇಂದ್ರಕಾಂತ ಸುಶ್ವೇತ್ರ ಕುಂತಿ. ಕೇವಲ ಯಮಧರ್ಮರಾಜ, ವಾಯುದೇವರು, ಇಂದ್ರದೇವರು, ಅಶ್ವಿನಿ ದೇವತೆಗಳು ಅವರು ಕೇವಲ ಸ್ಪರ್ಶವನ್ನ ಮಾಡಿದ್ದಾರೆ. ಸ್ಪರ್ಶವನ್ನ ಮಾಡೋ ಮಾತ್ರದಿಂದಲೇನೇವೆ, ಬರೀ ಒಂದು ಕೈಯಿಂದ ಮುಟ್ಟೋ ಮಾತ್ರದಿಂದಲೇನೇವೆ ಮಕ್ಕಳನ್ನು ಹಡೆದಿದ್ದಾರೆ. ಇದು ದೇವತೆಗಳ ಅಮೋಘವಾಗಿರ್ತಕ್ಕಂತಹ ಸಾಮರ್ಥ್ಯ. ಸಾಮಾನ್ಯ ಮನುಷ್ಯರಿಗೆ, ಸಾಮಾನ್ಯ ಪ್ರಾಣಿಗಳಿಗೆ ಇರತಕ್ಕಂತಹ ನಿಯಮಗಳನ್ನ ನಾವು ವಿಶೇಷ ಚೇತನರಲ್ಲಿ ನಾವು ಅಪ್ಲೈ ಮಾಡಲಿಕ್ಕೆ ಬರೋದಿಲ್ಲ. ಇದು ವಿಲಕ್ಷಣವಾಗಿರ್ತಕ್ಕಂತಹ ರೀತಿಗಳು. ಮತ್ತು ಇದೇ ಕುಂತಿಯಲ್ಲಿ ಸೂರ್ಯನಿಂದ ಕರ್ಣ ಹುಟ್ಟೋ ಕಾಲಕ್ಕೆ ಅಲ್ಲೂ ಹೀಗೆ ಹೇಳಿದ್ದಾರೆ. ಸೂರ್ಯ ಬಂದು ಅವಳ ಸಂಘವನ್ನ ಮಾಡಿದ್ದಾನೆ, ಕುಂತಿಯ ಸಂಘವನ್ನ ಮಾಡಿದ್ದಾನೆ. ಆದ್ರೆ ಹೇಳ್ತಾರೆ ಅವಳ ಕನ್ಯಾತ್ವಕ್ಕೆ ಹಾನಿ ಇಲ್ಲದೆ ಮಕ್ಕಳನ್ನು ಹಡೆದಿದ್ದಾನೆ. ಇದು ಹೇಗೆ ಸಾಧ್ಯ? ಮಗು ಆಯಿತು, ತಕ್ಷಣದಲ್ಲೇ ಮಗು ಆಯಿತು. ಕುಂತಿ ಯಾವಾಗ ಸೂರ್ಯ ಸಂಘವನ್ನ ಮಾಡಿದನು ತಕ್ಷಣದಲ್ಲೇನೇ ಅವಳು ಗರ್ಭಿಣಿಯಾಗಿದ್ದಾಳೆ, ತಕ್ಷಣದಲ್ಲೇನೆ ಪ್ರಸವವನ್ನು ಕೊಟ್ಟಿದ್ದಾಳೆ. ಇದು 9 ತಿಂಗಳು 10 ತಿಂಗಳು ಈ ಯಾವ ಒಂದು ಕಾಲದ ವ್ಯವಧಾನವೂ ಇಲ್ಲದೆ ಆ ಹೊತ್ತಿಗೆ ಕರ್ಣ ಹುಟ್ಟಿದ್ದಾನೆ. ಆ ಕರ್ಣನನ್ನ ಮಂಜೂಷಾದಲ್ಲಿಟ್ಟು ಅವಳು ಕಳಿಸ್ಬಿಟ್ಟಿದ್ದಾಳೆ. ಯಾಕೆ ಹೇಳ್ತೇವೆ ಅಂತಂದ್ರೆ ವಿಚಿತ್ರವಾಗಿರತಕ್ಕಂತಹ ಜನ್ಮಗಳು. ಸೂತ್ರಕಾರರು ನಿರ್ಣಯವನ್ನ ಮಾಡ್ತಾರೆ. ಓಂ ರೇತಸ್ಸಿಗ್ಯೋಗೋಥ ಓಂ, ಓಂ ಯೋನೇ ಶರೀರಂ ಓಂ ಅನ್ನುವ ಸೂತ್ರಗಳಲ್ಲಿ ಹೇಳುವಾಗ ಅಥ ಎಂಬುವ ಶಬ್ದದಿಂದ ಸೂತ್ರಕಾರರು ತಿಳಿಸ್ತಾರೆ. ಸಾಮಾನ್ಯ ಜನ್ಮಗಳು ಅಂತ ಕೆಲವುದಿದೆ, ವಿಶೇಷ ಜನ್ಮಗಳು ಅಂತ ಕೆಲವುದೆಲ್ಲ ಇದೆ. ಸಾಮಾನ್ಯ ಜನ್ಮ ಅಂದ್ರೆ ಏನು? ಏನೋ ಸ್ವರ್ಗದಿಂದ ಒಬ್ಬ ಜೀವ ಬರ್ತಾನೆ, ಬರೋ ಕಾಲಕ್ಕೆ ಮೇಘಗಳಲ್ಲಿ ಬರ್ತಾನೆ, ಆದ್ರಿಂದ ಮಳೆಯ ಹನಿಯಲ್ಲಿ ಭೂಮಿಯಲ್ಲಿ ಬೀಳ್ತಾನೆ. ಅಲ್ಲಿರ್ತಕ್ಕಂತಹ ಸಸ್ಯಗಳಲ್ಲಿ, ಧಾನ್ಯಗಳಲ್ಲಿ ಆ ಜೀವ ಬರುವಾಗ ಯಾವನು ತಂದೆಯಾಗಿರಬೇಕೋ ಆ ತಂದೆಯ ಅನ್ನದಲ್ಲಿ ಆ ಧಾನ್ಯ ಹೋಗಿ ಸೇರ್ತಾ ಇದೆ. ಆ ಬೇಳೆಯೋ ಅಕ್ಕಿಯೋ ಬೇರೆ ಏನು ಧಾನ್ಯವೋ ಅದರ ದ್ವಾರ ಆ ಜೀವ ತಂದೆಯ ಶರೀರದಲ್ಲಿ ಪ್ರವೇಶ ಮಾಡ್ತಾನೆ. ತಂದೆಯ ದ್ವಾರ ತಾಯಿನ ಗರ್ಭದಲ್ಲಿ ಪ್ರವೇಶವನ್ನ ಮಾಡ್ತಾನೆ. ತದನಂತರದಲ್ಲಿ ಕೆಲವು ಕಾಲಾನಂತರದಲ್ಲಿ ಮಗುವಿನ ರೂಪದಲ್ಲಿ ಶರೀರವನ್ನು ಪಡಿತಾ ಇದ್ದಾನೆ. ಇದು ಸಾಮಾನ್ಯವಾಗತಕ್ಕಂತಹ ಜನ್ಮ. ಆದರೆ ವಿಶೇಷವಾಗಿರ್ತಕ್ಕಂತಹ ಜನ್ಮಗಳು ಕೆಲವುದೆಲ್ಲ ಇದೆ. ದ್ರೋಣಾಚಾರ್ಯರು ಹಾಗೆ ಹುಟ್ಟಿದರು, ದ್ರುಪದ ಮಹಾರಾಜ ಹಾಗೆ ಹುಟ್ಟಿದ, ಕೃಪಿ ಹಾಗೆ ಹುಟ್ಟಿದ್ದಾರೆ, ಸತ್ಯವತಿ ಹಾಗೆ ಹುಟ್ಟಿದ್ದಾಳೆ. ಇವರೆಲ್ಲರೂ ಕೂಡ, ಇವರ ಜನ್ಮಗಳೆಲ್ಲವೂ ಕೂಡ ವಿಚಿತ್ರವಾಗಿರ್ತಕ್ಕಂತಹ ಜನ್ಮಗಳು. ಸ್ತ್ರೀಯರ ಅಪೇಕ್ಷಾನೇ ಇಲ್ಲದೇನೇವೆ ಕೇವಲ ಪುರುಷರಿಂದಲೇ ಜನ್ಮ ಆಗಿದೆ. ಮಾಂಧಾತ ಮಹಾರಾಜ ಹಾಗೆ ಹುಟ್ಟಿದ. ಯುವನಾಶ್ವ ಎಂಬ ರಾಜ ತಾನೇ ಗರ್ಭವನ್ನು ಧಾರಣ ಮಾಡಿ, ಗಂಡಸೇ ಗರ್ಭವನ್ನು ಧಾರಣ ಮಾಡಿ ಹೊಟ್ಟೆಯನ್ನು ಕೊಯ್ದು ಆ ಮಗುವನ್ನು ಹೊರಗೆ ತೆಗೆದಿದ್ದಾರೆ, ಆಪರೇಷನ್ ಮಾಡಿದ್ದಾರೆ. ಅದು ಗಂಡಸಿಗೆ ಆಪರೇಷನ್ ಮಾಡಿ ಮಗುವನ್ನು ಹಡಿಸಿದ್ದಾರೆ ಆ ಕಾಲದಲ್ಲಿ ಋಷಿಗಳೆಲ್ಲ. ಇದು ವಿಶೇಷವಾಗಿರ್ತಕ್ಕಂತಹ ವಿಚಿತ್ರವಾಗಿರ್ತಕ್ಕಂತಹ ಜನ್ಮಗಳು. ಆ ರೀತಿಯಿಂದ ಆ ವಾಯುದೇವರ ವೀರ್ಯದಿಂದ ತುಂಬಿರತಕ್ಕಂತಹ ಹಣ್ಣನ್ನ ಅಂಜನಾದೇವಿ ಉಂಡಿದ್ದಾಳೆ. ಅದರಿಂದ ಗರ್ಭ ಉತ್ಪನ್ನವಾಯಿತು. ಅನಂತರದಲ್ಲಿ ಅಂಜನಾ ದಶಮಾಸಾಂತೆ ಸುಷುವೆ ಪುತ್ರಮುತ್ತಂ ಹನುಮಂತ ಮಮಂ ಪ್ರಾಹು ಮನಯೋ ವೀತಕಲ್ಮಷಾಃ ಯೇ ಯೇ ಗುಣಾನಾಮ ಜಗತ್ ಪ್ರಸಿದ್ಧಾಃ ಯಂತೇಷು ದೇಶು ಸ್ಮ ನದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರಂ ಶ್ರೀಮಂತಮೇನಂ ಹನುಮಂತ ಮಾಹುಹು. ಅದೇ ಶಬ್ದವನ್ನೇ ಇಲ್ಲಿಯೂ ಹಾಕ್ತಾ ಇದ್ದಾರೆ. ಇಲ್ಲಿನ ಶಬ್ದವನ್ನು ಅವರು ಹಾಕೊಂಡಿದ್ದಾರೆ. ಇದು ಹನುಮಾನ್ ಹನುಮಾನ್ ಅಂತ ಹೇಳಿ ಕರಿತಾ ಇದ್ದಾರೆ. ಇದು ಯದ್ಯಪಿ ತಂದೆ ಕೇಸರಿ ಎನ್ನುವ ವಾನರ, ಆವಾಗ ಹನುಮಂತ ದೇವರು ಕೇಸರಿಯ ಪುತ್ರರೂ ಆಗ್ತಾ ಇದ್ದಾರೆ. ಆದ್ರೆ ಅದೇ ಕಾಲದಲ್ಲಿ ವಾಯುಪುತ್ರರೂ ಆಗ್ತಾ ಇದ್ದಾರೆ. ವಾಯುದೇವರ ವೀರ್ಯದಿಂದ ಹುಟ್ಟಿದ್ದರೂ ಕೂಡ ಕ್ಷೇತ್ರ ಕೇಸರಿಯ ಕ್ಷೇತ್ರ, ಕೇಸರಿಯ ಪತ್ನಿ. ಅಲ್ಲಿ ಹಾಗೆ ಪಾಂಡುರಾಜನ ಹೆಂಡತಿಯಲ್ಲಿ ಕುಂತಿಯಲ್ಲಿ ಹುಟ್ಟಿರುವ ಮಾತ್ರಕ್ಕೇನೇವೆ ಅವರು ಪಾಂಡವರು, ಕ್ಷೇತ್ರಜರು. ಇದು ಆ ಕಾಲದಲ್ಲಿ ಆ ಯುಗಗಳಲ್ಲಿ ಮಾತ್ರ ಇದ್ದಿರ್ತಕ್ಕಂತಹ ಧರ್ಮ. ಅದು ಕಲಿಯುಗಕ್ಕೆ ಈ ಧರ್ಮಗಳು ಅಪ್ಲೈ ಆಗೋದಿಲ್ಲ. ಕೇವಲ ಬೇರೆ ಯುಗದಲ್ಲಿ ಮಾತ್ರ ಇದ್ದಿರ್ತಕ್ಕಂತಹ ಧರ್ಮ ಇದು. ಯಾರ ಕ್ಷೇತ್ರದಲ್ಲಿ ಬೀಜಾವಾಪ ಆಗಿದೆಯೋ ಅವರ ವಂಶಕ್ಕೆ ಅವರು ಸೇರ್ತಾ ಇದ್ದಾರೆ. ಯದ್ಯಪಿ ಯಮಧರ್ಮರಾಜ ಅಥವಾ ವಾಯುದೇವರು, ಇಂದ್ರ, ಅಶ್ವಿನಿ ದೇವತೆಗಳಿಂದ ಪಾಂಡವರು ಹುಟ್ಟಿದರೂ ಕೂಡ ಯಾರ ಹೆಂಡತಿಯಲ್ಲಿ ಹುಟ್ಟಿದ್ದಾರೆ? ಪಾಂಡುರಾಜನ ಹೆಂಡತಿಯಲ್ಲಿ. ಆದ್ರಿಂದ ಇವರಿಗೆಲ್ಲರಿಗೂ ಕೂಡ ಪಾಂಡವ ಅಂತ ಹೆಸರು. ಪಾಂಡುಪುತ್ರರು, ಯಮನ ಮಗ, ವಾಯುದೇವರ ಮಗ ಎಂಬ ಒಂದು ಪ್ರಸಿದ್ಧಿಯೂ ಉಂಟು. ಆದರೆ ಯಾರ ವಂಶಕ್ಕೆ ಸೇರಿದ್ದಾರೆ ಅಂದ್ರೆ ಪಾಂಡುರಾಜನ ವಂಶಕ್ಕೆ, ಕುರುವಂಶಕ್ಕೆ ಸೇರಿದವರು. ಆ ವಂಶಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ಹಕ್ಕು, ಸೊತ್ತು, ರಾಜ್ಯ ಎಲ್ಲವೂ ಕೂಡ ಇವರಿಗೆ ಸೇರಿದ್ದು. ಆ ಕ್ಷೇತ್ರದಲ್ಲಿ ಹುಟ್ಟೋ ಮಾತ್ರಕ್ಕೇನೇವೆ. ಆ ರೀತಿಯಿಂದ ಕೇಸರಿಯ ಕ್ಷೇತ್ರದಲ್ಲಿ, ಕೇಸರಿಯ ಹೆಂಡತಿಯಲ್ಲಿ ಹನುಮಂತ ದೇವರು ಹುಟ್ಟಿದ್ದರಿಂದ ಅವರು ಕೇಸರಿಯ ಪುತ್ರರು ಆದರು. ಆದರೆ ವಾಯುದೇವರ ವೀರ್ಯದಿಂದ ಹುಟ್ಟಿರುವುದರಿಂದ ಅವರು ಮಾರುತಿ, ಮರುತ್ತಿನ ಮಗನಾಗಿದ್ದರಿಂದ ಅವರು ಮಾರುತಿ ಅಂತ ಹೇಳಿ, ಹನುಮಂತ ಅಂತ ಹೇಳಿ ಅವರು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಸಾಧತೆ ಮತಿಹಿ ವೇದದಲ್ಲಿ ಹೇಳ್ತಾರೆ, ಫಲಿತಾ ಸೂಕ್ತದಲ್ಲಿ
ಅವರಿಗೆ ಮತಿಹಿ ಎಂದು ಕರೀತಾ ಇದ್ದಾರೆ. ಮತಿಹಿ ಎಂಬ ಶಬ್ದವು ಹನುಮಾನ್ ಎಂಬ ಶಬ್ದವು ಒಂದೇ ಅರ್ಥವನ್ನೇ ಕೊಡ್ತಾ ಇದೆ. ಸಾಮಾನ್ಯವಾಗಿ ದೊಡ್ಡವರನ್ನ ಬುದ್ಧಿ ಬುದ್ಧಿ ಎಂದು ಕರೆಯೋದುಂಟು. ಅವರಿಗೆ ಬಹಳ ಬುದ್ಧಿ ಜಾಸ್ತಿ ಇದೆ, ಜ್ಞಾನಿಗಳು, ಜ್ಞಾನವಂತರು ಅಂತನ್ನೋ ಅರ್ಥದಲ್ಲಿ. ಆ ರೀತಿಯಿಂದ ವೇದ ವಾಯುದೇವರನ್ನು ಕರೆಯುವ ಶಬ್ದ, ಕರಿತಕ್ಕಂತಹ ಹೆಸರು ಮತಿಹಿ ಅಂತ ಹೇಳಿ ಸಾಮಾನ್ಯವಾಗಿ ಹೇಳೋರು. ಒಬ್ಬನಿಗೆ ಬಹಳ ಬುದ್ಧಿ ಇತ್ತು ಅಂತಂದ್ರೆ ಅವನಿಗೆ ಮೈಯೆಲ್ಲ ಬುದ್ಧಿ ಅಂತ ಹೇಳೋರು, ಒಡಂಬೆಲ್ಲ ಬುದ್ಧಿ ಅಂತ ಹೇಳಿ ಹೇಳೋರು. ಅದರ ಅರ್ಥ ಅವರಿಗೆ ಬುದ್ಧಿ ಅಷ್ಟು ಪೂರ್ಣವಾಗಿದೆ ಅಂತ ಹೇಳಿ. ಹಾಗೆ ಮತಿಮಂತರಾಗಿರೋದರಿಂದ, ಪೂರ್ಣವಾದ ಜ್ಞಾನ ಇರುವುದರಿಂದ ವೇದ ಅವರನ್ನ ಮತಿಹಿ ಅಂತ ಕರಿತಾ ಇದೆ. ಅದೇ ಶಬ್ದ, ಅದೇ ಅರ್ಥವನ್ನೇ ಹನುಮಾನ್ ಎಂಬ ಶಬ್ದವು ಹೇಳ್ತಾ ಇದೆ. ಹನ ಹಿಂಸಾ ಗತ್ಯೋ ಅಂತ ಧಾತು. ಆ ಹನ ಎಂಬ ಧಾತು ಗತಿ ಎಂಬ ಅರ್ಥವನ್ನು ಕೊಡ್ತದೆ. ಗತಿ ಅಂತಂದರೆ ಜ್ಞಾನ ಅಂತ ಅರ್ಥ. ಗತಿ ಅವಗತಿ ಎರಡೂ ಒಂದೇ ಅರ್ಥ. ಅವಗತಿ ಅಂದ್ರೆ ಜ್ಞಾನ, ಹನು ಅಂತಂದ್ರೆ ಜ್ಞಾನ ಅಂತ ಅರ್ಥ. ಆ ಜ್ಞಾನವನ್ನು ಉಳ್ಳವರು ಯಾರೋ ಅವರು ಹನುಮಾನ್. ಮಹತ್ತರವಾಗಿರ್ತಕ್ಕಂತಹ ಜ್ಞಾನ, ಜ್ಞಾನ ಮಾತ್ರ ಇಲ್ಲ, ಎಲ್ಲಾ ಗುಣಗಳೂ ಇದೆ. ಆದರೂ ಕೂಡ ಆ ಜ್ಞಾನವನ್ನು ಎತ್ತಿ ಹಿಡಿದು ಅವರನ್ನು ಹನುಮಾನ್ ಕರಿತಾ ಇದ್ದಾರೆ. ನೋಡ್ರಿ, ಇದೇ ತರ 12 ವರ್ಷ ವ್ರತವನ್ನು ಮಾಡಿದ್ದಾನೆ ಶ್ರೀಮದಾಚಾರ್ಯರು ಕೂಡ ಹುಟ್ಟಿದ್ದಾರೆ. ನಾವು ಸುಮಧ್ವಜದಲ್ಲಿ ಕೇಳ್ತೇವೆ, ತೀವ್ರೇ ಪಯೋವ್ರತಮುಖೇರ್ ವಿವಿಧೇ ವ್ರತಾಗ್ರೇರ್ ಜಾಯಾಪತಿ ಗುಣಗುಣನ್ನಮ ಪುತ್ರಕಾಮ. 12 ವರ್ಷ ಕಾಲ ಮಧ್ಯಗೆಹೆ ಭಟ್ಟರು ಅವರ ಪತ್ನಿಯಾರತಕ್ಕಂತಹ ವೇದವತಿ ಇಬ್ಬರೂ ಕೂಡ ಸೇವೆಯನ್ನು ಅನಂತೇಶ್ವರ ದೇವರ ಸೇವೆಯನ್ನು ಮಾಡಿದ್ದಾರೆ. ಅಲ್ಲಿ ಹುಟ್ಟಿದವರೇ ಶ್ರೀಮದಾಚಾರ್ಯರು. ಅದೇ ರೀತಿಯಿಂದ ಅಂಜನಾದೇವಿ ಕೇಸರಿ ದಂಪತಿಯಲ್ಲಿ ಹುಟ್ಟಿದವರು ಹನುಮಂತ ದೇವರು. ಅದೇ ತರ ತಪಸ್ಸು ಮಾಡಿ ವ್ರತ ಮಾಡಿ ಹನುಮಂತ ದೇವರು ಹುಟ್ಟಿದ್ದಾರೆ. ಶ್ರೀಮದಾಚಾರ್ಯರ ಭಾಷ್ಯವನ್ನ ಹನುಮದ್ ಭಾಷ್ಯ ಅಂತ ವ್ಯಾಸರಾಯರು ಕರೀತಾರೆ. ಚಂದ್ರಿಕಾದಲ್ಲಿ ಒಂದು ಕಡೆಯಲ್ಲಿ ಶ್ಲೋಕವನ್ನು ಬರಿತಾ ಇರೋ ಕಾಲಕ್ಕೆ ಪರೋಕ್ತೆ ದೂಷ್ಯೇವಾಂಶಃ ಮಿತೈಶಬ್ದೈ ಅನುದ್ಯತೆ ದೂಷಣಂ ಚಾಪಿ ಹನುಮದ್ ಭಾಷ್ಯ ಸೂಚಿತ ಮುಚ್ಚತೆ. ಚಂದ್ರಿಕಾರಾಯರು ಶ್ಲೋಕವನ್ನು ಬರೀತಾರೆ. ನಾವು ಶಂಕರ ಭಾಷ್ಯ, ರಾಮಾನುಜ ಭಾಷ್ಯ, ಭಾಮತಿ, ಕಲ್ಪತರು ಅಲ್ಲಿ ಹೇಳಿರ್ತಕ್ಕಂತಹ ಅನುವಾದ ಮಾಡ್ತೇವೆ. ಅವ್ರು ಹೇಳಿದ್ದನ್ನು ಖಂಡನ ಮಾಡಬೇಕು ಅಂತಂದ್ರೆ ಮೊದಲು ಅನುವಾದ ಮಾಡಬೇಕಲ್ಲ. ಆ ಅನುವಾದ ಮಾಡೋ ಕಾಲಕ್ಕೆ ಅವರು ಪಕ್ಕಪಕ್ಕವಾಗಿ ಮಾನವರಿಗೆ ಬರೆದಿದ್ದಾರೆ. ಅವರು ಹೇಳಿದ ಎಲ್ಲವನ್ನೂ ನಾವು ಅನುವಾದ ಮಾಡೋದಲ್ಲ. ಯಾವ ಅಂಶವನ್ನು ನಾವು ನಿರಾಕರಣೆ ಮಾಡಬೇಕೋ ಆ ಅಂಶವನ್ನು ಮಾತ್ರ ಅನುವಾದ ಮಾಡ್ತೇವೆ. ಅನುವಾದ ಮಾಡಿ ಅದರ ನಿರಾಕರಣವನ್ನು ನಾವು ಮಾಡೋ ಕಾಲಕ್ಕೆ ಎಂತಹ ದೋಷಗಳನ್ನು ಹೇಳ್ತೇವೆ. ನಾವಾಗಿ ದೋಷಗಳನ್ನು ಸ್ವತಂತ್ರವಾಗಿ ಉತ್ಪ್ರೇಕ್ಷೆ ಮಾಡಿ ನಾವು ದೋಷಗಳನ್ನು ನಾವು ಹೇಳೋದಿಲ್ಲ. ಈ ಶಂಕರಾದಿಗಳ ಭಾಷ್ಯಕ್ಕೆ ನಮ್ಮ ಶ್ರೀಮದಾಚಾರ್ಯರು ಏನು ದೋಷಗಳನ್ನು ಸೂಚನೆ ಮಾಡಿದ್ದಾರೋ ಅದೇ ದೋಷಗಳನ್ನೇ ನಾವು ಹೇಳ್ತೇವೆ. ನಮ್ಮ ಭಾಷ್ಯದಲ್ಲಿ ಸೂಚಿತವಾದ ದೋಷಗಳು ಅದನ್ನು ಹೇಳುವಾಗ ಮಧ್ವಭಾಷ್ಯ ಅಂತ ಹೇಳಿಲ್ಲ, ಸೂತ್ರ ಭಾಷ್ಯ ಅಂತ ಶಬ್ದಗಳಲ್ಲ, ಹನುಮದ್ ಭಾಷ್ಯ ಅಂತಂತಾರೆ. ಶ್ರೀಮದಾಚಾರ್ಯರ ಭಾಷ್ಯವನ್ನ ಹನುಮದ್ ಭಾಷ್ಯ, ಯದ್ಯಪಿ ಹನುಮದ್ ರೂಪದಲ್ಲೇ ಅವರು ಭಾಷ್ಯವನ್ನ ಬರೆದಿಲ್ಲ, ಮಧ್ವ ರೂಪದಲ್ಲೇ ಅವರು ಭಾಷ್ಯವನ್ನು ಬರೆದಿದ್ದು ಕೂಡ ಹನುಮಂತರ ಭಾಷ್ಯ. ಅದೇ ಹನುಮಂತ ದೇವರೇ ಮಧ್ವ ರೂಪದಂತೆ ಏನೊಂದು ಭಾಷ್ಯವನ್ನು ಬರೆದಿದ್ದಾರೋ ಆ ಭಾಷ್ಯದಲ್ಲಿ ಏನು ಪರಭಾಷ್ಯಗಳಿಗೆ ದೋಷವನ್ನು ಸೂಚಿಸಿದ್ದಾರೋ ಆ ದೋಷಗಳನ್ನೇ ನಾವು ಹೇಳುತ್ತೇವೆ. ಅಲ್ಲಿ ರಾಯರು ವ್ಯಾಖ್ಯಾನದಲ್ಲಿ ಬರೆಯೋ ಕಾಲಕ್ಕೆ ಹೇಳ್ತಾರೆ, ಮಧ್ವಭಾಷ್ಯ ಅಂತ ಹೇಳಿದೆ, ಹನುಮತ್ ಭಾಷ್ಯ ಅಂತ ಶಬ್ದವನ್ನು ಹಾಕುವುದರ ಅಭಿಪ್ರಾಯ ವ್ಯಾಸರಾಯರಿಗೆ ಏನು ಅಂತಂದ್ರೆ ಈ ಭಾಷ್ಯದಲ್ಲಿ ಯಾವುದೇ ಒಂದು ದೋಷವೂ ಇಲ್ಲ ಅಂತ ಸೂಚನೆ ಮಾಡಲಿಕ್ಕೆ. ಯಾಕೆಂದ್ರೆ ಬೇರೆ ಭಾಷ್ಯಕ್ಕೆಲ್ಲ ದೋಷ ಹೇಳ್ತೀರಲ್ಲ, ನಿಮ್ಮ ಭಾಷ್ಯಕ್ಕೆ ದೋಷ ಇದ್ರೆ ಏನ್ ಮಾಡೋದು? ಇಲ್ಲ, ನಮ್ಮ ಭಾಷ್ಯಕ್ಕೆ ದೋಷ ಇರ್ಲಿಕ್ಕಿಲ್ಲ. ಯಾಕೆ? ಇದು ಯಾರ ಭಾಷ್ಯ? ಇದು ಹನುಮತ್ ಭಾಷ್ಯ. ಹನುಮಾನ್ ಎಂಬ ಶಬ್ದವೇ ಜ್ಞಾನವುಳ್ಳವರು ಎಂಬ ಅರ್ಥವನ್ನು ಕೊಡ್ತಾ ಇದೆ. ಜ್ಞಾನವುಳ್ಳವರು ಬರೆದಿರ್ತಕ್ಕಂತಹ ಭಾಷ್ಯದಲ್ಲಿ ದೋಷಗಳು ಇರಲಾರದು. ಜ್ಞಾನಹೀನರು ಬರೆದಿರ್ತಕ್ಕಂತಹ, ಜ್ಞಾನಹೀನರು ಮಾನಹೀನರು ಬರೆದಿರ್ತಕ್ಕಂತಹ ಭಾಷ್ಯದಲ್ಲಿ ಬೇಕಾದ್ರೆ ದೋಷ ಇರುವುದೇ ಹೊರತು ಹನುಮಾನ್ ಜ್ಞಾನಿಗಳು ಯಾರಿದ್ದಾರೋ ಶ್ರೀಮದಾಚಾರ್ಯರು ಅವರು ಬರೆದಿರುವ ಭಾಷ್ಯದಲ್ಲಿ ದೋಷಗಳು ಇರಲಿಕ್ಕಿಲ್ಲ. ಇನ್ನೊಂದು, ಹನುಮಂತ ದೇವರ ಮಾತಿನಲ್ಲಿ ಯಾವ ಶಬ್ದದೋಷವೂ ಯಾವ ಅರ್ಥದೋಷವೂ ಇಲ್ಲ ಎಂಬುದನ್ನ ರಾಮದೇವರೇ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ. ಹನುಮಂತ ದೇವರ ಜೊತೆಗೆ ಮಾತಾಡೋ ಕಾಲಕ್ಕೆ ಲಕ್ಷ್ಮಣನಿಗೆ ಸ್ವಲ್ಪ ಜಾಗೃತಿಯಾಗಿ ಮಾತಾಡು ಅಂತ ಹೇಳ್ತಾರೆ. ಲಕ್ಷ್ಮಣ ಸಾಕ್ಷಾತ್ ಶೇಷದೇವರ ಅವತಾರ, ಸಹಸ್ರ ವದನಗಳನ್ನು ಉಳ್ಳವನು. ಈ ಯಾವ ಪಾಣಿನೀಯ ವ್ಯಾಕರಣ ಅಂತಿದೆ, ಆ ವ್ಯಾಕರಣದಲ್ಲಿ ಪತಂಜಲಿಯ ಭಾಷ್ಯ ಪ್ರಸಿದ್ಧ ಇದೆ. ಆ ಪತಂಜಲಿ ಶೇಷದೇವರ ಅವತಾರ ಅಂತ ಪ್ರಸಿದ್ಧಿ ಇದೆ. ಹಾಗೆ ನೋಡಿದರೆ ವ್ಯಾಕರಣ ಭಾಷ್ಯವನ್ನೇ, ಯದ್ಯಪಿ ಆ ಕಥಾವನ್ನು ನಾವು ಒಪ್ಪೋದಿಲ್ಲ, ಆದರೂ ಕೂಡ ಒಪ್ಪಿಕೊಂಡು ಹೇಳೋಣ, ವ್ಯಾಕರಣ ಭಾಷ್ಯವನ್ನೇ ಬರೆದಿರ್ತಕ್ಕಂತಹ ಪತಂಜಲಿ ಶೇಷದೇವರ ಅವತಾರ ಅಂತಂದ ಮೇಲೆ ಅಂತಹ ಶೇಷದೇವರ ಅವತಾರನಾರ್ತಕ್ಕಂತಹ ಲಕ್ಷ್ಮಣನನ್ನ ಹನುಮಂತ ದೇವರ ಜೊತೆಗೆ ಮಾತಾಡೋ ಕಾಲಕ್ಕೆ ರಾಮದೇವರು ಹೇಳ್ತಾರೆ, ಸ್ವಲ್ಪ ನೀನು ಜಾಗೃತಿಯಾಗಿ ಮಾತಾಡು, ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ. ಯಾವಾಗ ಮೊದಲು ಋಷ್ಯಮುಖ ಪರ್ವತದಲ್ಲಿ ಸನ್ಯಾಸಿಯ ವೇಷದಲ್ಲಿ ಹನುಮಂತ ದೇವರು ಬರ್ತಾರೆ. ಆ ಬಂದ ಸಂದರ್ಭದಲ್ಲಿ ಹನುಮಂತ ದೇವರ ಜೊತೆಗೆ ರಾಮದೇವರು ಮಾತಾಡೋ ಕಾಲಕ್ಕೆ
ಅವರ ಮಾತಿನ ಸೌಂದರ್ಯವನ್ನು ಅವಗಾಹನ ಮಾಡಿ ರಾಮದೇವರು ಹೇಳ್ತಾರೆ, ನಾನೃಗ್ವೇದ ವಿನೀತಸ್ಯ ನಾ ಯಜುರ್ವೇದಧಾರಿಣಃ ನಾ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತುಂ. ಋಗ್ವೇದ, ಯಜುರ್ವೇದ, ಸಾಮವೇದಗಳನ್ನ, ಪಂಚರಾತ್ರ ಇತಿಹಾಸಗಳನ್ನ ಅಧ್ಯಯನ ಮಾಡದೇ ಇದ್ದವನಿಗೆ ಈ ಥರ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಥರ ಮಾತಾಡಿದ್ದಾನೆ ಅಂತಂದರೆ ಎಲ್ಲ ಶಾಸ್ತ್ರಗಳು ಕೂಡ ಇವನಿಗೆ ಬರ್ತಾ ಇದೆ. ಈ ಥರ ಯಾರಿಗೂ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಹುಭಾಷಯತಾನೇನ ನಕಿಂಚಿತ್ ಅಪಶಬ್ದಿತಂ. ಮುಖ್ಯವಾದ ಮಾತಿದು. ಬಹಳ ಹೊತ್ತು ಮಾತಾಡಿದ್ದಾನೆ, ಅದರ ಒಂದು ಅಪಶಬ್ದ ಅಂದ್ರೆ ಒಂದು ತಪ್ಪಾದ ಶಬ್ದವನ್ನು ಪ್ರಯೋಗವೇ ಮಾಡಿಲ್ಲ. ವ್ಯಾಕರಣಕ್ಕೆ ವಿರುದ್ಧವಾಗಿ, ಸ್ವರ ತಪ್ಪಾಗಿ, ಧ್ವನಿ ತಪ್ಪಾಗಿ, ವ್ಯಂಜನ ತಪ್ಪಾಗಿ ಯಾವುದೇ ಒಂದು ಅಪಶಬ್ದವೂ ಕೂಡ ಇವನ ಬಾಯಿಂದ ಬಂದಿಲ್ಲ. ಆದ್ರಿಂದ ನೀನು ಇವನ ಜೊತೆಗೆ ಮಾತಾಡೋ ಕಾಲಕ್ಕೆ ಸ್ವಲ್ಪ ಸರಿಯಾಗಿ ಮಾತಾಡು. ಯಾಕೆಂದ್ರೆ ಯಾರ ಜೊತೆಗೋ ಮಾತಾಡೋ ಕಾರಣ ಹೆಂಗ್ ಬೇಕಾದ್ರೆ ನಾವು ಮಾತಾಡ್ಬೋದು. ಚೆನ್ನಾಗಿ ಮಾತಾಡೋರ ಎದುರಿಗೆ ನಾವು ಮಾತಾಡಬೇಕು ಅಂತಂದ್ರೆ ನಾವು ಚೆನ್ನಾಗಿ ಮಾತಾಡಬೇಕು, ಸರಿಯಾಗಿ ಮಾತಾಡಬೇಕು. ಇದನ್ನ ರಾಮದೇವರು ಹೇಳ್ತಾ ಇದ್ದಾರೆ. ಸಾಮಾನ್ಯ ಸ್ವಲ್ಪ ಮಾತಾಡೋ ಕಾಲಕ್ಕೆ ದೋಷಗಳೆಲ್ಲ ಇರಲಾರ್ದು. ನಾವೇನು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ, ಹರೆಯೇ ನಮಃ ಅಂತ ಹೇಳ್ಬಿಟ್ಟು ಎದ್ದು ಹೋಗ್ಬಿಟ್ರೆ ಏನು ದೋಷಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಗಂಟೆ ಉಪನ್ಯಾಸ ಮಾಡ್ತಾ ಇದ್ರೆ ಅದಕ್ಕೇನಾಗೋದು? ಶಾರೀರ ಶ್ರಮ, ಮನಸ್ಸಿನ ಶ್ರಮ, ಬುದ್ಧಿಯ ಶ್ರಮ, ಜ್ಞಾನದ ಒಂದು ಅಲ್ಪತ್ವ, ಎಲ್ಲದಿಂದ ಏನಾಗೋದು? ಹೋಗ್ತಾ 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 ದೋಷಗಳು ಜಾಸ್ತಿ ಆಗ್ತಾ, ಶಬ್ದದೋಷ, ಅರ್ಥದೋಷ, ಮರೆತು ಹೋಗೋದು. ಏನು ಹೇಳ್ತಾ ಇದ್ದೇವೆ ಎಂಬುದೇ ಮರೆತೋಗಿ, ಏನು ಕತೆ ಹೇಳ್ತಾ ಇದ್ದೇವೆ, ಏನು ಸಂಬಂಧ ಇಲ್ಲದೆ ಏನು ಮಾತಾಡ್ತಾ ಇದ್ದೇವೆ ಎಲ್ಲ ಮರೆತು ಹೋಗ್ತದೆ. ಹೊತ್ತು ಆಗ್ತಾ ಆಗ್ತಾ ಜಾಸ್ತಿ ಮಾತಾಡ್ತಾ ದೋಷಗಳು ಬರೋದು, ಅಪಶಬ್ದಗಳು ಬರೋದು. ಆದರೆ ಇವರು ಬಹುಭಾಷಯತಾನೇನ ನಕಿಂಚಿತ್ ಅಪಶಬ್ದಿತಂ. ಎಷ್ಟು ಮಾತಾಡಿದರೂ ಕೂಡ ಒಂದು ದೋಷವನ್ನು ಕೂಡ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ರಾಮದೇವರು ಆ ಹನುಮಂತ ದೇವರ ಮಾತಿನಲ್ಲಿ ಯಾವುದೇ ಒಂದು ಶಬ್ದದೋಷವೂ ಅರ್ಥದೋಷವೂ ಇಲ್ಲ ಎಂಬುದನ್ನು ತಿಳಿಸ್ತಾರೆ. ಅದಕ್ಕೆ ಚಂದ್ರಿಕಾರಾಯರು ಭಾಷ್ಯ ಅಂತನ್ನದೇ ಹನುಮದ್ ಭಾಷ್ಯ, ಶಬ್ದದೋಷ ಅರ್ಥದೋಷ ಯಾವುದೂ ಕೂಡ ನಮ್ಮ ಭಾಷ್ಯದಲ್ಲಿ ಇರಲಿಕ್ಕಿಲ್ಲ ಎಂಬುದನ್ನ ಈ ಶಬ್ದದಿಂದ ಸೂಚನೆಯನ್ನು ಮಾಡ್ತಾ ಇದ್ದಾರೆ. ಪ್ರಕೃತ ಇಂತಹ ಅಂಜನಾದೇವಿ ತಪಸ್ಸನ್ನು ಮಾಡಿ ವಾಯುದೇವರ ಕಡೆಯಿಂದ ಗರ್ಭವನ್ನ ಧಾರಣ ಮಾಡಿ ಹನುಮಂತ ದೇವರನ್ನ ಅವಳು ಹಡೆದಿದ್ದಾಳೆ. ಅದಕ್ಕೆ ಮಹಾಜ್ಞಾನಿಯಾಗಿರೋದರಿಂದ, ಜ್ಞಾನವಂತರಾಗಿರೋದರಿಂದ ಇವರನ್ನ ಹನುಮಾನ್ ಅಂತ ಹೇಳಿ ಋಷಿಗಳೆಲ್ಲರೂ ಕೂಡ ನಾಮಕರಣವನ್ನ ಮಾಡಿದ್ದಾರೆ. ಅಂಜನಾ ವ್ರತಮಾಸ್ತಾಯ ಪ್ರಾಪ್ತಪುತ್ರ ಭವದ್ಗಿರೌ ತಸ್ಮಾತ್ ಅಂಜನ ಶೈಲೋಯಂ ಲೋಕೆ ವಿಖ್ಯಾತ ಕೀರ್ತಿಮಾನ್. ಅದಕ್ಕೆ ಈ ಪರ್ವತಕ್ಕೆ ತ್ರೇತಾಯುಗದಲ್ಲಿ ಅಂಜನಾಚಲ ಅನ್ನುವ ಹೆಸರು ಬಂದದ್ದಕ್ಕೆ ಕಾರಣ ಅಂಜನಾದೇವಿ ಇಲ್ಲಿ ಕೂತುಕೊಂಡು ತಪಸ್ಸನ್ನು ಮಾಡಿದ್ದರಿಂದ, ತಪಸ್ಸು ಮಾಡಿ ಹನುಮಂತ ದೇವರನ್ನ ಮಗನಾಗಿ ಪಡೆದದ್ದರಿಂದ ಈ ಪರ್ವತಕ್ಕೆ ಅಂಜನಾಚಲ ಅಂತನ್ನುವ ಹೆಸರು ಪ್ರಸಿದ್ಧವಾಗಿ ಆಗಿದೆ ಅಂತೇಳಿ ಕೃತಯುಗದಲ್ಲಿ ಋಷಭಾದ್ರಿ ಅಂತನ್ನುವುದರ ಕಾರಣವನ್ನು, ತ್ರೇತಾಯುಗದಲ್ಲಿ ಅಂಜನಾಚಲ ಅಂತ ಕರೆಯುವುದರ ಕಾರಣವನ್ನು ಹೇಳಿ ಮುಂದೆ ಜನಕರಾಜ ಕೇಳಿದ. ಸುಸಂತೋಷೋ ಭವದ್ ಬ್ರಹ್ಮನ್ ಶ್ರುತ್ವಾ ತನ್ನಾಮ ಕಾರಣಂ ದ್ವಾಪರೇ ಶೇಷಶೈಲೇದಿ ಕಥಂ ಖ್ಯಾತಿರ್ ಭವಿಷ್ಯತಿ. ಅಲ್ಲ, ಇದು ಮರೆತೋಯ್ತಲ್ಲ. ದ್ವಾಪರ ಯುಗದಲ್ಲಿ ಶೇಷಾಚಲ ಅಂತ ಹೇಳಿ ಹೆಸರನ್ನು ಹೇಳಿದಿರಲ್ಲ, ಶೇಷಗಿರಿ, ಶೇಷ ಪರ್ವತ, ಶೇಷಾಚಲ, ಈ ಹೆಸರು ಬರುವುದಕ್ಕೆ ಕಾರಣ ಏನು? ಇದು ಮುಂದೆ ನೋಡಿ ಎಲ್ಲವೂ ಕೂಡ ಭವಿಷ್ಯತಿ ಎಂಬ ಶಬ್ದವನ್ನು ಹಾಕ್ತಾರೆ. ದ್ವಾಪರ ಇನ್ನು ಮುಂದೆ ಬರಬೇಕಾದ ಯುಗ ಆ ಜನಕರಾಜನಿಗೆ. ಅದಕ್ಕೆ ದ್ವಾಪರ ಯುಗದಲ್ಲಿ ಈ ಪರ್ವತಕ್ಕೆ ಶೇಷಾಚಲ ಅಂತನ್ನುವ ಪ್ರಸಿದ್ಧಿಗೆ ಕಾರಣ ಏನು ಅಂತ ಕೇಳಿದಾಗ ಅದಕ್ಕೆ ಶತಾನಂದರು ಹೇಳ್ತಾ ಇದ್ದಾರೆ. ಪುರಾ ವೈಕುಂಠ ನಗರೇ ದ್ವಾರಿಶೇಷಂ ಸಮಾದಿಶತ್ ದೇವಾದಿದೇವೋ ಭಗವಾನ್ ರಮಯನ್ ರಮಯಾ ಸಹ. ಹಿಂದೆ ವೈಕುಂಠದಲ್ಲಿ ಲಕ್ಷ್ಮೀದೇವಿ ಜೊತೆಗೆ ಪರಮಾತ್ಮ ತನ್ನ ಮನೆಯಲ್ಲಿ ಇರ್ತಾ ಇದ್ದಾನೆ. ಮುಂದುಗಡೆ ದ್ವಾರಪಾಲಕನಾಗಿ ಶೇಷದೇವರನ್ನ ನಿಯೋಜನೆ ಮಾಡಿದ್ದಾನೆ. ಯಾರು ಬರದೇ ಇರುವಂತೆ ನೋಡ್ಕೋ ಅಂತ ಹೇಳಿ. ಸಾಮಾನ್ಯವಾಗಿ ವೈಕುಂಠದಲ್ಲಿ ದೇವರ ಮನೆ ಒಳಗೆ ಯಾರು ಹತ್ತು ಮೀರಿ ನೋಡಿದಂತಾರಲ್ಲ, ಅದು ಯಾವುದಕ್ಕೂ ಪ್ರಸಕ್ತಿ ಇಲ್ಲ. ವೈಕುಂಠಕ್ಕೆ ಹೋಗೋವರೇ ಕಡಿಮೆ. ಹೋಗಿ ದೇವರ ಮನೆ ಒಳಗೆ ಯಾರು ಪ್ರವೇಶ ಮಾಡ್ಲಿಕ್ಕೆ ಹೋಗ್ತಾರೆ? ಹಾಗಿರೋ ಕಾಲಕ್ಕೆ ಅಲ್ಲಿ ದ್ವಾರಪಾಲಕರೇ ಯಾಕೆ ಅಂತ ಯಾರೋ ಒಬ್ರು ಕೇಳಿದರು. ವೈಕುಂಠದಲ್ಲೇ ದೇವರ ಮನೆಗೆ ದ್ವಾರಪಾಲಕರು ಯಾಕೆ? ಯಾಕೆಂದ್ರೆ ಯಾರೋ ಕಳ್ಳರು ಬರ್ತಾರೆ, ಯಾರೋ ಕಪಟಿಗಳು ಬರ್ತಾರೆ ಅಂತಂದ್ರೆ ನಮಗೆ ದ್ವಾರಪಾಲಕರನ್ನ, ವಾಚ್ಮ್ಯಾನ್ ಅನ್ನು ಇಡಬೇಕು. ಅಂದ್ರೆ ಎಲ್ಲಾ ಇಂತಹ ವೈಭವವುಳ್ಳಂತಹ ವೈಕುಂಠಕ್ಕೆ ಯಾರೂ ಬರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ದ್ವಾರಪಾಲಕರು ಯಾಕೆ? ಅದೊಂದು ವೈಭವ ಅಷ್ಟೇ. ಒಂದು ವೈಭವಕ್ಕೋಸ್ಕರ ನಿಲ್ಲಿಸೋದು ಅಷ್ಟೇ ಹೊರತು ಯಾರೋ ಬರ್ತಾರಲ್ಲ ಅಂತ ಹೆದರ್ಕೊಂಡು ದೇವರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ದ್ವಾರಪಾಲಕರಿಲ್ಲ. ಸೆಕ್ಯೂರಿಟಿ ಇಲ್ಲ. ದೇವರಿಗೆ ರಂಗನಾಥ ದೇವರ ಪ್ರತಿಮಾ ಹೋಗೋ ಕಾಲಕ್ಕಾಗಲಿ ಅಥವಾ ಕೊಡ ಹೋಗೋ ಕಾಲಕ್ಕಾಗಲಿ ಎಲ್ಲಕ್ಕೂ ಸೆಕ್ಯೂರಿಟಿ ಕೊಡ್ತಾರೆ. ಸೆಕ್ಯೂರಿಟಿ ಕೊಡೋ ದೇವರಿಗೆ ಸೆಕ್ಯೂರಿಟಿ ಕೊಡ್ತಾ ಇಲ್ಲ. ಆ ಬಂಗಾರ ಬೆಳ್ಳಿ ಆ ಪದಾರ್ಥಗಳಿಗೆ ಸೆಕ್ಯೂರಿಟಿ ಕೊಡ್ತಾ ಇರೋದು, ದೇವರಿಗೆ ಏನಿಲ್ಲ. ಆ ರೀತಿಯಿಂದ ಪರಮಾತ್ಮ ತನ್ನ ಸೆಕ್ಯೂರಿಟಿಗೋಸ್ಕರ ಈ ಹೊರಗಡೆ ಶೇಷದೇವರನ್ನು ಜಯ ವಿಜಯರನ್ನು ನಿಲ್ಲಿಸೋದಿಲ್ಲ. ಒಂದು ವೈಭವವನ್ನು ತೋರಿಸೋದಕ್ಕೋಸ್ಕರ ದ್ವಾರಪಾಲಕರನ್ನು ನಿಲ್ಲಿಸಿಟ್ಟಿರ್ತಾನೆ. ಆ ರೀತಿಯಿಂದ ಅವತ್ತೇನೋ ದ್ವಾರಪಾಲಕರಾಗಿರ್ತಕ್ಕಂತಹ ಜಯ ವಿಜಯರು ಇಲ್ಲ ಅಂತ ಕಾಣಿಸ್ತದೆ. ಏನೋ ಆಬ್ಸೆಂಟ್ ಆಗಿದ್ದಾರೆ.
ಪ್ರಾಯ ಏನಾದರೂ ಲೀವ್ ತಗೊಂಡಿದ್ದಾರೋ ಏನೋ, ಯಾಕಂದ್ರೆ ಎಲ್ಲರೂ ಕೂಡ ಲೀವ್ ತಗೊಳ್ಳೋದು ಸಹಜ. ಎಷ್ಟು ದಿವಸ ಇವರೇ ಇರೋದು, ಅದಕ್ಕೆ ಜೈ ವಿಜಯರ ಲೀವ್ ತಗೊಂಡು ಹೋಗಿರಬಹುದು. ಅಥವಾ ಜೈ ವಿಜಯರ ಭೂಮಿಯಲ್ಲಿ ಅವತಾರ ಮಾಡುವ ಸಂದರ್ಭದಲ್ಲಿ ಇದ್ದಾರೆ. ರಾವಣ, ಕುಂಭಕರ್ಣ, ಶಿಶುಪಾಲ, ದಂತವಕ್ತ್ರ, ಹಿರಣ್ಯಾಕ್ಷ, ಹಿರಣ್ಯಕಶಿಪು ಭೂಮಿಗೆ ಹುಟ್ಟಲಿಕ್ಕೆ ಅವರು ಬಂದಿರುವುದರಿಂದ ಪ್ರಾಯ ಆವಾಗ ವೈಕುಂಠ ನಗರದಲ್ಲಿ ಬೇರೆ ದ್ವಾರಪಾಲಕರು ಇಲ್ಲ ಅಂತ ಕಾಣಿಸ್ತದೆ. ಅದಕ್ಕೆ ಶೇಷದೇವರನ್ನೇ ಕರೆದಿಟ್ಟು ದ್ವಾರಪಾಲಕನಾಗಿ ಇರುವಂತ ಪರಮಾತ್ಮ ಆಜ್ಞೆಯನ್ನು ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಪರಮಾತ್ಮನ ದರ್ಶನಕ್ಕೋಸ್ಕರ ವಾಯುದೇವರು ಬಂದಿದ್ದಾರೆ. ದ್ವಾರಂ ನಿರೋಧಯಾಮಾಸ ಋಗ್ಮದಂಡೇನ ಸರ್ಪರಾಟ್ ಕಿಮರ್ಥಂ ವೃದ್ಧಸೇ ಮೂರ್ಖ ಕಾರ್ಯಸ್ಥ ಮಹತಿತ್ವರ. ಆಗ ವಾಯುದೇವರು ಒಳಗೆ ಪ್ರವೇಶ ಮಾಡಲಿಕ್ಕೆ ಹೊರಟಾಗ ಒಂದು ಬಂಗಾರಮಯವಾಗಿರತಕ್ಕಂತಹ ಒಂದು ಕೋರಿನಿಂದ ಶೇಷದೇವರು ನೆಲೆಸ್ತಾ ಇದ್ದಾರೆ. ಒಳಗೆ ಹೋಗಬಾರದು ಅಂತ ಹೇಳಿ ಅಸುರಾವೇಶದಿಂದ ಶೇಷದೇವರು ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನಾನು ಪರಮಾತ್ಮನ ಆಜ್ಞೆಯಿಂದ ನಾನು ಇಲ್ಲಿ ದ್ವಾರಪಾಲಕನಾಗಿ ನಾನು ನಿಂತಿರೋದು, ನನ್ನ ಅನುಮತಿ ಇಲ್ಲದೆ ಯಾರು ಒಳಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವಾಯುದೇವರು ಹೇಳ್ತಾರೆ, ನನಗೆ ಬಹಳ ಅವಸರ ಇದೆ, ನಾನು ದೇವರನ್ನು ಇವಾಗ ದರ್ಶನ ಮಾಡಬೇಕಾಗಿದೆ, ಅದಕ್ಕೆ ಹಾದಿ ಬೇಡ ಅಂತ ಹೇಳಿದರೂ ಕೂಡ ಅವನು ಕೇಳೋದಿಲ್ಲ. ಆಗ ಜಯ ವಿಜಯರ ಚರಿತ್ರವನ್ನು ಕೂಡ ವಾಯುದೇವರು ಹೇಳ್ತಾರೆ. ಜಯಶ್ಚ ವಿಜಯಶ್ಚೈವ ಶಪ್ತೌತೋ ಮುನಿವಿಪುರ ಅಹಂಕಾರೇಣ ಸಹಿತು ಕುಂಭಕರ್ಣ ದಶಾನನು ವಿಸ್ಮೃತಂ ತತ್ವಯ ಮೂರ್ಖ ದ್ವಾರಪತ್ವೇ ನಿಯೋಜಿತು. ಏನ್ ಮರ್ತೋಬಿಟ್ಟಿಯ ನೀನು? ಜಯ ವಿಜಯರಿಗೆ ಏನ್ ಗತಿ ಆಯಿತು? ಸನಕ ಸನಂದನಾದಿಗಳು ಬರೋ ಕಾಲಕ್ಕೆ ಅವರನ್ನು ನಿಲ್ಲಿಸಿ ಆ ಒಂದು ಅವರು ಕೊಟ್ಟಿರ್ತಕ್ಕಂತಹ ಶಾಪದಿಂದ ಭೂಮಿಯಲ್ಲಿ ಹುಡುಕ್ತಾ ಇದ್ದಾರೆ. ನೋಡ್ರಿ, ಒಂದು ದ್ವಾರಪಾಲಕರು ಗಲಾಟೆ ಮಾಡಿ ಭೂಮಿಗೆ ಬಂದದ್ದಕ್ಕೆ ದೇವರು ಎಷ್ಟು ಅವತಾರ ತೆಗಿಬೇಕಾಗಿ ಬಂತು ನೋಡ್ರಿ. ವರಾಹ, ನರಸಿಂಹ, ರಾಮ, ಕೃಷ್ಣ ಅಲ್ಲ ಅವತಾರ ಮಾಡಿದೆಲ್ಲ ನಮಗೆ ಒಳ್ಳೇದಕ್ಕಾಯ್ತು. ಆದರೂ ಕೂಡ ಸಾಮಾನ್ಯ ಒಬ್ಬ ವಾಚ್ಮ್ಯಾನ್, ಒಬ್ಬ ದ್ವಾರಪಾಲಕನಾಗಿ ಇದ್ದವನು ಕೆಟ್ಟ ಹೋಗಿ ಹೀಗೆ ಹೊರಗೆ ಹೋಗಿ ಅನ್ಯಾಯವನ್ನು ಮಾಡಿದಾಗ ಅವನನ್ನು ಕೊಲ್ಲಲಿಕ್ಕೆ ದೇವರೇ ಬರಬೇಕಾಗಿ ಬಂತು. ಹಾಗೆ ಸನಕಾದಿಗಳಲ್ಲಿ ಅಪರಾಧವನ್ನ ಮಾಡಿ ಅವರು ಶಾಪ ತಗೊಂಡು ಅನರ್ಥವನ್ನ ಪಡೆದದ್ದು ನಿನ್ನೇನು ಮರೆತು ಹೋಗ್ಬಿಟ್ಟಿದೀಯಾ? ಅದೇ ತಪ್ಪನ್ನು ನೀನು ಇವಾಗ ಮಾಡ್ತಾ ಇದ್ದೀಯಲ್ಲ ಅಂತ ವಾಯುದೇವರು ಶೇಷದೇವರನ್ನು ಬೈತಾ ಇದ್ದಾರೆ. ಅದಕ್ಕೆ ಹೇಳೋ ಕಾಲಕ್ಕೆ ಸಪ್ತಮ ಸ್ಕಂದದಲ್ಲಿ ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಹೇಳುವಾಗ ಹೇಳ್ತಾರೆ, ಇದು ಕೇವಲ ಜಯ ವಿಜಯರು ಸನಕಾದಿಗಳನ್ನ ಮಾತ್ರ ಹೀಗೆ ಮಾಡಿಲ್ಲ. ಒಂದು ಸಂದರ್ಭದಲ್ಲಿ ಲಕ್ಷ್ಮೀದೇವಿ ಒಳಗೆ ಬರ್ತಾ ಇರೋ ಕಾಲಕ್ಕೆ ತಡೆದರಂತೆ. ಇದು ಏನು ಅನ್ಯಾಯ ನೋಡ್ರಿ. ದೇವರನ್ನ ಮಾತ್ರ ಅವರು ತಡೆದಿಲ್ಲ. ಲಕ್ಷ್ಮೀದೇವಿಯ ಮನೆಯ ಯಜಮಾನಿಯವಳು, ಅವಳು ಮನೆ ಒಳಗೆ ಬರ್ತಾ ಇರೋ ಕಾಲಕ್ಕೆ ನಿಲ್ಲಿಸಿದ್ದಾರೆ, ನೀನು ಹೋಗಬಾರದು ಅಂತ ಹೇಳಿದ್ದಾರೆ. ಬ್ರಹ್ಮದೇವರು ಬರುವ ಕಾಲಕ್ಕೆ ಒಂದು ಸಾರ್ತಿ ಜೈವಿಜಯರು ನಿಲ್ಲಿಸಿದ್ದಾರೆ. ಅವಾಗ ಲಕ್ಷ್ಮೀದೇವಿಯೋ ಬ್ರಹ್ಮದೇವರು ಶಾಪ ಕೊಟ್ಟಿಲ್ಲ, ಏನೋ ನಗದು ಬಿಟ್ಟು ಅವರು ಹೋಗ್ಬಿಟ್ರು. ಆದರೆ ಆ ಅಪರಾಧದ ಶಿಕ್ಷಾ ಸನಕಾದಿಗಳ ಮೂಲಕವಾಗಿ ಆಯಿತು. ಕೇವಲ ಸನಕಾದಿಗಳಲ್ಲಿ ಮಾಡಿದ ಅಪರಾಧ ಒಂದೇ ಇದಕ್ಕೆ ಕಾರಣ ಅಲ್ಲ. ಇಷ್ಟು ದೊಡ್ಡ ಶಿಕ್ಷೆಯನ್ನು ಯಾರಾದರೂ ಕೊಡ್ತಾರೇನು? ಸಣ್ಣದೇ ಸುಮ್ಮನೆ ಒಂದು 2 ನಿಮಿಷ ತೊಳೆದದ್ದಕ್ಕೆ. ಲಕ್ಷ್ಮೀದೇವಿಯಲ್ಲಿ ಬ್ರಹ್ಮದೇವರಲ್ಲಿ ಮಾಡಿದ ಅಪರಾಧ ಅವರು ಶಾಪ ಕೊಡದೇ ಇದ್ರೂ ಕೂಡ ಇಲ್ಲಿ ಬಂದು ಅದು ಸಫಲವಾಗಿ ಆಗಿದೆ. ಅದಕ್ಕೆ ಆ ಜಯ ವಿಜಯರಿಗೆ ಆಗಿರ್ತಕ್ಕಂಥ ಘಟನೆ ನಿನಗೇನು ಮರೆತು ಹೋಗ್ಬಿಟ್ಟಿದೆಯಾ? ಹಾದಿ ಬಿಡು ಅಂತ ಹೇಳ್ತಾರೆ. ಅದಕ್ಕೆ ಅವನಿಗೂ ಕೂಡ ಬಹಳ ಕೋಪ ಆಗ್ತಾ ಇದೆ. ಅವನು ಕೂಡ ವಾಯುದೇವರನ್ನ ನಾನಾ ರೀತಿಯಿಂದ ಅವನು ಬೈತಾ ಇದ್ದಾನೆ. ಬಲೇ ಜ್ಞಾನೇ ವಿರಾಗೇಚ ವಿಷ್ಣುಭಕ್ತೋ ನಮತ್ಸಮಃ ಸರ್ವದಾಂತ ಪುರೇವಾಸಃ ಪುತ್ರಾಣಾಂ ಅಧಿಕೋ ಹರೇಹೇ ಪ್ರಲೋಕಾನ ಹಿತಾರ್ಥಾಯ ಹಿತಾರ್ಥೇ ಜಗದೀಶಿತು ಸ್ಥಾಪಿತೋ ದ್ವಾರಪಾಲತ್ಯ ಲಕ್ಷ್ಮೀನಾರಾಯಣನೇ. ಅದಕ್ಕೆ ಅವನು ಹೇಳ್ತಾನೆ, ಶೇಷದೇವರು ಹೇಳ್ತಾರೆ, ನಾನು ಪರಮಾತ್ಮನೇ ಸಾಕ್ಷಾತ್ತಾಗಿ ನನಗೆ ದ್ವಾರಪಾಲಕನಾಗಿ ನಿಯೋಜನೆ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ದೇವರ ಹಾಸಿಗೆಯಾಗಿ ನಾನು ಮನೆಯೊಳಗೆ ನಾನಿರ್ತೇನೆ. ನೀವು ಆವಾಗ ಬರ್ತೀರಿ, ಆದ್ರೆ ನಾನು ಯಾವಾಗಲೂ ಇರೋವನು, ನಾನಷ್ಟೇ ಹೆಚ್ಚು ಅಂತ ಹೇಳಿ. ಅದಕ್ಕೆ ವಾಯುದೇವರು ಹೇಳ್ತಾರೆ, ಬಿಡಾಲೋ ಅಂತಸ್ಥಿತೋ ವಾಪಿ ಬಹಿಸ್ತ ಇವ ಸಮೋನಹಿ. ಒಂದು ಬೆಕ್ಕು ಮನೆ ಒಳಗೆ ಬರ್ತದೆ ಅಂತ ಅನ್ನೋ ಮಾತ್ರಕ್ಕೆ ಹೊರಗಿರ್ತಕ್ಕಂತಹ ಆನೆಗೆ ಅದು ಸಮಾನವಾಗಿ ಆಗುವುದಿಲ್ಲ. ಒಂದು ದೊಡ್ಡ ಒಬ್ಬ ರಾಜ ಒಬ್ಬ ಇರ್ತಾನೆ, ಮಹಾರಾಜ ಇರ್ತಾನೆ, ಅವನಿಗೆ ವಾಹನವಾಗಿ ಆನೆ, ಕುದುರೆ ಅದೆಲ್ಲ ಇರ್ತದೆ. ಆನೆ ಕುದುರೆಗಳನ್ನು ಮನೆ ಒಳಗೆ ತರಲಿಕ್ಕೆ ಆಗಲಾರದು, ಅದು ಹೊರಗಿರ್ತದೆ. ಆದ್ರೆ ಬೆಕ್ಕು ಮನೆ ಒಳಗೆ ಎಲ್ಲಿ ಬೇಕಾದ್ರೂ ಬರ್ತದೆ. ನಮ್ಮ ಮಂಚದಲ್ಲೇನೆ, ನಮ್ಮ ಹಾಸಿಗೆಗೆಲ್ಲ ಪಕ್ಕದಲ್ಲೇ ಬೆಕ್ಕು ಕೂತಿರ್ತದೆ. ತಾವನ್ ಮಾತ್ರದಿಂದ ಬೆಕ್ಕು ಹೊರಗಿರುವ ಆನೆಕ್ಕಿಂತ ಹೆಚ್ಚು ಅಂತ ಏನಾಗೋದಿಲ್ಲ. ಹಾಗೆ ನೀನು ಬಿಡಲ್ಲ, ಬೆಕ್ಕಿನಂತೆ ಇರ್ತಕ್ಕಂಥವನ್ ನೀನು, ನಾನು ಆನೆಯಂತೆ ಇರ್ತಕ್ಕಂಥವನು ನಾನು. ಹಾಗಿರೋ ಕಾಲಕ್ಕೆ ಇಷ್ಟರ ಮಾತ್ರದಿಂದ ನೀನೇನು ಹೆಚ್ಚು ಅಂತ ಏನಾಗೋದಿಲ್ಲ ಅಂತ ಹೇಳಿ ಇಷ್ಟೆಲ್ಲ ವಾಯುದೇವರು ಮತ್ತು ಶೇಷದೇವರು ಕೂಡ ಇಷ್ಟು ವಿವಾದವನ್ನು ಮಾಡ್ತಾ ಇರೋ ಕಾಲಕ್ಕೆ ಆ ವಿವಾದವನ್ನು ಕೇಳಿ ನೋಡ್ರಿ, ಲಕ್ಷ್ಮಣ ನಿಭೋಜದ ಶ್ರೀಮಾನ್ ಉತ್ತಸ್ಥೋ ಗರುಡಧ್ವಜ. ದೇವರು ನಿದ್ದೆ ಮಾಡ್ತಾ ಇದ್ದನಂತೆ. ಸುಮ್ಮನೆ ಇದೆಲ್ಲವೂ ಕೂಡ ಲೀಲೆ ಹಾಗೆ ತೋರಿಸ್ತಾನೆ. ದೇವರಿಗೇನು ಗೊತ್ತೇ ಇಲ್ಲ ಅಂತೆ. ಲಕ್ಷ್ಮೀದೇವಿ ಎಬ್ಬಿಸ್ತಾಳೆ, ನೋಡಿ ಏನೋ ಹೊರಗೇನೋ ಜಗಳ ಆಗ್ತಾ ಇದೆ, ಹೋಗಿ ಸ್ವಲ್ಪ ವಿಚಾರ ಮಾಡ್ರಿ ಅಂತ ಹೇಳಿ. ಅದಕ್ಕೆ ಶೇಷದೇವರನ್ನ ಒಳಗಿದ್ದುಕೊಂಡೇ ದೇವರು ಕೇಳ್ತಾನೆ, ಏನಪ್ಪ ಇವಾಗೆಲ್ಲ ಇಂಟರ್ಕಾಮಲ್ಲಿ ಕೇಳ್ತಾರಲ್ಲ, ಏನ್ ಗಲಾಟೆ ಆಗ್ತಾ ಇದೆ ಅಂತ ಹೇಳಿ. ಹಾಗೆ ಒಳಗಿದ್ದುಕೊಂಡೇ ಪರಮಾತ್ಮ ಕೇಳ್ತಾನೆ, ಯಾರು ಹೊರಗೆ ಬಂದಿರೋದು, ಯಾಕಿಷ್ಟು ಗಲಾಟೆ ಮಾಡ್ತಾ ಇದ್ದಿ ಅಂತ ಹೇಳಿ.
ಆವಾಗ ಶೇಷದೇವರು ಹೇಳ್ತಾರೆ ಹೀಗೆ, ಮಲಯಾಚಲ ವಾಸೇನ ವಾಯುನ ಅತ್ಯಂತ ಗರ್ವಿಣ ಅವಾಚ್ಯ ವಚನಂ ಚೋಕ್ತಂ ಅನೇನ ಅತ್ಯಂತ ಮಾನಿನ. ವಾಯುದೇವರನ್ನ ಹೇಗೆ ಹೇಳ್ತಾನೆ ನೋಡ್ರಿ ಶೇಷದೇವರು. ಮಲಯಾಚಲದಲ್ಲಿ ವಾಸ ಮಾಡತಕ್ಕಂಥವರು, ಮಲಯ ಪರ್ವತ ಅಂತಿದೆಯಲ್ಲ, ಈ ತೆನ್ಮೇರ್ಕ್, ಈ ಯಾವುದು ಮೇರ್ಕ್ ತೊಡರ್ಚಿ ಮಲೆ ಅಂತಾರಲ್ಲ, ಅದನ್ನೇ ಮಲಯ ಪರ್ವತ ಅಂತಂತಾರೆ. ಅಲ್ಲಿಂದಲೇ ಸಾಮಾನ್ಯವಾಗಿ ಗಾಳಿ ಬರೋದು ಅಂತ ಹೇಳಿ ವಾಯುದೇವರಿಗೆ ಒಂದು ಹೆಸರುಂಟು, ಮಲಯಾಚಲವಾಸಿ ಅಂತ ಹೇಳಿ. ಮಲಯ ಪರ್ವತದಲ್ಲಿ ವಾಸ ಮಾಡತಕ್ಕಂತಹ ಈ ವಾಯು ಬಹಳ ಗರ್ವದಿಂದ ಹೀಗೆಲ್ಲ ಮಾತಾಡ್ತಾ ಇದ್ದಾನೆ, ನಾನು ಬಹಳ ಬೈತಾ ಇದ್ದಾನೆ ಅಂತ ಹೇಳಿ ಶೇಷದೇವರು ಹೇಳಿದಾಗ ಪರಮಾತ್ಮ ಹೊರಗೆ ಬಂದಿದ್ದಾನೆ. ಪರಮಾತ್ಮ ಬಂದ ತಕ್ಷಣದಲ್ಲಿ ವಾಯುದೇವರು ನಮಸ್ಕಾರ ಮಾಡಿದ್ದಾರೆ ಮತ್ತು ಶೇಷದೇವರು ಕೂಡ ನಮಸ್ಕಾರವನ್ನು ಮಾಡಿದ್ದಾರೆ. ಅವಾಗ ವಾಯುದೇವರು ವಿಶೇಷವಾಗಿ ಸ್ತೋತ್ರವನ್ನು ಮಾಡಿದಾಗ ಏನು ಜಗಳ ಆಯಿತು ಎಂಬುದನ್ನು ಶೇಷದೇವರು ವಾಯುದೇವರು ಹೇಳ್ಕೊಂತಾರೆ. ಶೇಷದೇವರು ಹೇಳ್ತಾರೆ, ಅಹಂ ಸಮರ್ಥೋ ಭಗವನ್ ಬಲೇ ಜ್ಞಾನೇಶು ತತ್ರಿಯೇ ಮತ್ಸಮೋ ನಾಸ್ತಿ ಭೂಲೋಕೆ ನಾಕೇವ ಬ್ರಹ್ಮಣೋ ಗೃಹೇ. ಶೇಷದೇವರು ಹೇಳ್ತಾರೆ, ನನಗೆ ಸಮಾನರು ಬಲದಲ್ಲಿಯೂ ಆಗಲಿ ಜ್ಞಾನದಲ್ಲಿ ಆಗಲಿ ನಿನ್ನ ಪ್ರೀತಿಯಲ್ಲಿ ಆಗಲಿ ನನಗೆ ಸಮಾನರಾದವರು ಭೂಮಿಯಲ್ಲೂ ಇಲ್ಲ, ಸ್ವರ್ಗದಲ್ಲೂ ಇಲ್ಲ, ಬ್ರಹ್ಮದೇವರ ಮನೆಯಲ್ಲೂ ಕೂಡ ಇಲ್ಲ. ಹಾಗಿರುವಾಗ ವಾಯುದೇವರಿಗೆ ಯಾಕೆ ಹೀಗೆ ಮಾಡಬೇಕು? ಅವಾಗ ಪರಮಾತ್ಮ ಹೇಳಿದ, ನಮಾಂಗ್ ಮಾತ್ರೇಣ ಪೌರುಷ್ಯಂ ಕ್ರಿಯಾ ಕೇವಲ ಉತ್ತಮಂ ಬಲಾಬಲಂ ಪರೀಕ್ಷಂತಾಂ ದೇವಾಶ್ಚಂದ್ರ ಪುರೋಗಮ. ಮಾತಿನ ಮಾತ್ರದಿಂದ ಏನಾಗೋದಿಲ್ಲಪ್ಪ. ಯಾರು ಪ್ರಬಲರು ಎಂಬುದನ್ನ, ಯಾರು ಪ್ರಬಲ ಯಾರು ದುರ್ಬಲ ಎಂಬುದನ್ನು ಪರೀಕ್ಷೆ ಮಾಡಿ ನೋಡೋಣ. ವಾಯುದೇವರು ಹೇಳ್ತಾರೆ, ನಾನೇ ಬಲಿಷ್ಠ ಅಂತ ಹೇಳಿ, ನೀನ್ ಹೇಳ್ತಿ ನೀನೇ ಬಲಿಷ್ಠ ಅಂತ ಹೇಳಿ. ಇಬ್ಬರು ಸಮಾನ ಬಲ ಉಳ್ಳವರಂತ ಇಲ್ಲ. ಯಾರು ಹೆಚ್ಚಿನ ಬಲವುಳ್ಳವರು ಯಾರು ಕಡಿಮೆ ಬಲವುಳ್ಳವರು ಎಂಬುದು ನಿಮ್ಮಲ್ಲಿ ಪರೀಕ್ಷೆ ಮಾಡೋಣ. ಇಂದ್ರಾದಿ ಎಲ್ಲಾ ದೇವತೆಗಳು ಕೂಡ ಸಾಕ್ಷಿಯಾಗಿ ಇರಲಿ, ಯಾರು ಗೆಲ್ತಾರೆ ನೋಡೋಣ. ಅತ್ರೈವೋತ್ತರ ದಿಕ್ಪಾಗೆ ಪರ್ವತಂ ಮೇರುನಂದನಂ ತ್ವಸ್ಕಾಯ ಅರ್ಜುನ ಬದ್ಧ ಬಲಂತೆ ಯಾವದಸ್ತಿ ತಿಷ್ಟಭದ್ರ ಮಹಾಭೋಗಿಂ ವಿಷಭೂತ್ಕಾರ ಸಂಯುತ. ಬಲವನ್ನ ಪರೀಕ್ಷಾ ಮಾಡ್ಲಿಕ್ಕೆ ಈ ಪರ್ವತವೇ ಸಿಗ್ತಾ, ಬೇರೆ ಎಲ್ಲಾದ್ರೂ ಮಾಡಿರ್ಬೋದಲ್ಲ. ಆದ್ರೆ ದೇವರು, ಅವನ ಪರಮಾತ್ಮ ಸಂಕಲ್ಪ ಇದೆ, ಈ ಪರ್ವತ ಈ ಪ್ರದೇಶದಲ್ಲೇ ಇರಬೇಕು ಅಂತ ಹೇಳಿ. ಅದಕ್ಕೆ ಪರಮಾತ್ಮ ಹೇಳಿದ, ಆ ಪರ್ವತ ಇದೆಯಲ್ಲ ವೈಕುಂಠ ಪರ್ವತ ಅಂತ ಹೇಳಿ, ಅದು ಮೇರು ಪರ್ವತದ ಮಗ ಇವನು. ಅಂದ್ರೆ ಅರ್ಥಾತ್ ಮೇರು ಪರ್ವತದ ಅಭಿಮಾನಿ ದೇವತಾ ಯಾರಿದ್ದಾನೋ ಅವನ ಮಗನೇ ಈ ಪರ್ವತಕ್ಕೆ, ವೈಕುಂಠ ಪರ್ವತಕ್ಕೆ ಅಭಿಮಾನಿಯಾಗಿದ್ದಾನೆ. ಆ ಪರ್ವತವನ್ನು ನೀನು ನಿನ್ನ ಶರೀರದಿಂದ ನೀನು ಕಟ್ಟಿ ಹಾಕು. ನಿನಗೆ ಎಷ್ಟು ಬಲ ಇದೆಯೋ ಎಲ್ಲಾ ಬಲವನ್ನು ಪ್ರಯೋಗ ಮಾಡಿ ಆ ಪರ್ವತ ನೀನು ಕಟ್ಟಿ ಹಾಕು. ಅದನ್ನ, ಆ ಪರ್ವತವನ್ನ ವಾಯುದೇವರು ಎತ್ತಿದರೆ ಅಥವಾ ಜರುಗಿಸಿದರೆ ನನಗಿಂತವರು ಪ್ರಬಲರು ಅಂತ ಆಗ್ತಾರೆ. ಈ ಪರಮಾತ್ಮನ ಮಾತನ್ನ ಕೇಳಿ ಶೇಷದೇವರು ತನ್ನ ಶರೀರ ಎನ್ನುವ ಒಂದು ಹಗ್ಗ, ಏನು ಹಾವು ಅಲ್ವಾ, ಅದಕ್ಕೆ ಹಾವು ಹೇಗಿರ್ತದೆ, ಒಂದು ಹಗ್ಗದ ಆಕಾರದಲ್ಲಿ ಇರ್ತದೆ. ಸ್ವಕಾಯ ರಜ್ಜುನಾ ಬದ್ವಾ ಶಾನಂದಾದ್ರಿ ಮಹೀಪತೆ. ರಜ್ಜು ಸರ್ಪ ಭ್ರಮ ಅಂತ ನಾವು ಹೇಳ್ತೇವಲ್ಲ, ಇದು ಸರ್ಪ ರಜ್ಜು ಭ್ರಮ. ಸರ್ಪದಲ್ಲಿ ರಜ್ಜು ಎನ್ನುವ ಭ್ರಮ ಬರ್ತದೆ. ಸಾಮಾನ್ಯ ಶಾಸ್ತ್ರದಲ್ಲಿ ಹೀಗೆ ಹೇಳೋ ಉಂಟು. ಸಾಮಾನ್ಯ ಒಂದು ಹಗ್ಗ ಬಿದ್ದಿರ್ತದೆ, ಆ ಹಗ್ಗವನ್ನು ನೋಡಿ ಹಾವು ಅಂತ ನಾವು ನೆನೆಸ್ತೇವೆ. ವಸ್ತುತಃ ಅಲ್ಲಿ ಹಾವಿಲ್ಲ, ಹಗ್ಗವೇ ಅಲ್ಲಿರೋದು. ಆದರೂ ಕೂಡ ಹಾವು ಅಂತ ನಾವು ತಿಳಿಯೋ ಮಾತ್ರಕ್ಕೇನೆ ಭಯ ಆಗ್ತಾ ಇದೆ, ಕಂಪ ಆಗ್ತಾ ಇದೆ, ನಾವು ಹೆದರ್ಕೊಂತೇವೆ. ಯಾಕೆ ಹಾರ್ಟ್ ಫೇಲ್ ಆಗಿ ಸಾಯೋರು ಕೂಡ ಇದ್ದಾರೆ. ಆದ್ರೆ ಎಲ್ಲವೂ ಕೂಡ ಯಾವುದರಿಂದ ಆಯಿತು, ಹಾವಿಂದ ಆಯಿತು ಅಂತ ಹೇಳೋ ಹಾಗಿಲ್ಲ. ಹಾವೇ ಅಲ್ಲಿ ಇಲ್ಲವಲ್ಲ. ಇಲ್ಲದೇ ಇರತಕ್ಕಂಥ ಹಾವು ಇಷ್ಟೆಲ್ಲ ಹೇಗೆ ಮಾಡ್ತದೆ? ಅದಕ್ಕೆ ಹಾವು ಎನ್ನುವ ಜ್ಞಾನ ಅದೇ ಇಲ್ಲಿ ಕಾರಣವಾಗಿ ಆಗಿದೆ. ಹಾಗೆ ಹಗ್ಗದಲ್ಲಿ ಹಾವು ಅಂತನ್ನುವ ಭ್ರಮ ಹೇಗಲ್ಲಿ ಇಷ್ಟೆಲ್ಲ ಅನರ್ಥಕ್ಕೆ ಕಾರಣವಾಯಿತು, ಹಾಗೆ ಹಾವು ಇಲ್ಲಿ ಹಗ್ಗದ ರೂಪದಲ್ಲೇ ಕಟ್ಟಿ ಹಾಕಿದ್ದಾರೆ, ಪರ್ವತವನ್ನು ಕಟ್ಟಿ ಹಾಕಿದ್ದಾರೆ. ನಾವು ಸಾಮಾನ್ಯವಾಗಿ ತಂದೆ ಯಾವಾಗಲೂ ಹೇಳ್ತಾ ಇರ್ತಾರೆ, ಈ ಅಲಂಕಾರ ಅಂತ ಹೇಳಿ ರಾಯರ ಆರಾಧನೆ, ಬೇರೆ ಬೇರೆ ಸ್ವಾಮಿಗಳ ಆರಾಧನೆ ಅಲಂಕಾರ ಅಂತ ಕೊಡ್ತಾರೆ. ಅಲಂಕಾರ ಅಂತ ಕೊಡೋ ಕಾಲಕ್ಕೆ ಬೆಳ್ಳಿ ಪಾತ್ರ ಅಂತ ಕೊಡ್ತಾರೆ, ಬಟ್ಟೆ ಅಂತ ಕೊಡ್ತಾರೆ. ಬೇಕಾದಷ್ಟು ಇಷ್ಟೆಲ್ಲ ಯಾಕೆ ಮಾಡಬೇಕು? ಅದಕ್ಕೆ ನೋಡ್ರಿ, ಶಾಸ್ತ್ರದಲ್ಲಿ ಯಾವಾಗಲೂ ಕೂಡ ಘಟ ಪಟ ನಾವು ಮಾತಾಡ್ತಾ ಇರ್ತೇವೆ. ಏನು ಘಟ ಅಂತಂದ್ರೆ ಏನು, ಪಾತ್ರ ಅಂತ ಅರ್ಥ. ಪಟ ಅಂತಂದ್ರೆ ಏನು, ಬಟ್ಟೆ ಅಂತ ಅರ್ಥ. ಅದಕ್ಕೆ ಪಾತ್ರವನ್ನು ಧೋತ್ರವನ್ನು ಕೊಡೋದು. ಸದಾ ಘಟ ಪಟ ಮಾತಾಡ್ತಾ ಇದ್ರೆ ಘಟಪಟನೇ ಕೊಟ್ಬಿಡ್ತೇವೆ ಅಂತ ಹೇಳಿ. ಇನ್ನೊಂದು ಯಾವಾಗಲೂ ಕೂಡ ಶುಕ್ತಿ ರಜತ ಅಂತ ಸಾಮಾನ್ಯವಾಗಿ ಮಾತಾಡ್ತಾ ಇರ್ತಾರೆ. ಶುಕ್ತಿ ರಜತ ಸುಧಾದಲ್ಲಿ ಅನ್ಯಥಾಖ್ಯಾತಿವಾದ ಪ್ರಾರಂಭ ಆದ ಸಾಕು. ಆ ಪಂಚಾಖ್ಯಾತಿವಾದ ಮುಗಿಯೋ ತನಕ ಸುಮಾರೊಂದು 6 ತಿಂಗಳು 7 ತಿಂಗಳು ಶುಕ್ತಿ ರಜತ ಬಗ್ಗೆನೇ ಮಾತಾಡ್ತಾ ಇರ್ಬೇಕು. ಅದಕ್ಕೆ ಸುಮ್ಮನೆ ಶುಕ್ತಿ ರಜತದ ಬಗ್ಗೆ ಯಾಕೆ ಮಾತಾಡ್ತಾ ಇರ್ತೇವೆ, ನಿಜವಾದ ರಜತವನ್ನು ನೋಡ್ರಿ ಅಂತ ಹೇಳಿ ಸ್ವಲ್ಪ ಇಷ್ಟು ರಜತವನ್ನು ಕೊಡೋದು. ಇದು ಒಳ್ಳೆ ಕಾಲ. ರಜ್ಜು ಸರ್ಪದ ಬಗ್ಗೆ ಮಾತಾಡ್ತೇವೆ ಅಂತ ಹೇಳಿ ಸರ್ಪವನ್ನು ಕೊಡದೇ ಇದ್ರೆ ಸಂತೋಷ ಅಂತ ಹೇಳಿ. ಹೀಗೆ ಈ ರೀತಿಯಲ್ಲಿ ಅದಕ್ಕೆ ಶೇಷದೇವರು ತನ್ನ ಶರೀರ ಎನ್ನುವ ರಜ್ಜುವಿಂದ ಆ ಪರ್ವತವನ್ನು ಕಟ್ಟಿ ಹಾಕಿದ್ದಾರೆ. ಅನಂತರದಲ್ಲಿ ತಮಾಲೋಕ್ಯ ಅಗ್ನಿದಯಿತಃ ಪರ್ವತಂ ತಮುಪಾಗತಃ ಆಗ್ನೇಯ ವಾಸುದೇವಸ್ಯ ದೇವಾನ ಪಶ್ಯತಾಮಪಿ ಕನಿಷ್ಠಾಂಗುಲಿ ಸಂಸ್ಪರ್ಶಾತ್ ಪರ್ವತೋ ಭೋಗಿ ಸಂಯುತಃ ಸಹಸ್ರಮರ್ಧಲಕ್ಷಂಚ ದಕ್ಷಿಣಾಭಿಮುಖೋ ಯಯೌ. ಅದಕ್ಕೆ ವಾಯುದೇವರೇನು ಆ ಪರ್ವತವನ್ನು ಎತ್ತಿಲ್ಲ, ಕಷ್ಟಪಟ್ಟು ಏನು ಜರುಗಿಸಿಲ್ಲ, ಏನೂ ಮಾಡಿಲ್ಲ. ಕೇವಲ ತನ್ನ ಕಾಲಿನ ಕೊನೆಯ ಬೆರಳು, ಆ ಬೆರಳಿನ ಒಂದು ಸ್ಪರ್ಶ ಮಾತ್ರದಿಂದಲೇ ಆ ಪರ್ವತವನ್ನು ಅವರು ದೂರ ಹಾಕಿದ್ದಾರೆ.
ಶೇಷದೇವರಿಂದ ಸಮೇತವಾದ ಆ ಪರ್ವತ ಎಷ್ಟು ದೂರ ಹೋಗಿದೆ ಅಂತಂದರೆ 1,000,000 ದಕ್ಷಿಣಾಭಿಮುಖೋಯೋ. 1,00,000 ಅಂದ್ರೆ ಏನು? 50,000 ಯೋಜನ. ಅದರ ಮೇಲೆ 1,000, 51,000 ಯೋಜನ ದೂರದಲ್ಲಿ ದಕ್ಷಿಣಕ್ಕೆ, ಉತ್ತರದಲ್ಲಿರ್ತಕ್ಕಂತಹ ಪರ್ವತ, ದಕ್ಷಿಣ ದಿಕ್ಕಿಗೆ ಆ ಪರ್ವತ ಬರ್ತಾ ಇದೆ. ಅದು ಹಾರಿ ಬರ್ತಾ ಇರೋ ಕಾಲಕ್ಕೆ ಆ ಮೇರು ಪರ್ವತಕ್ಕೆ ಬಹಳ ದುಃಖ ಆಯಿತು. ತಂದೆ ಆಗಬೇಕಲ್ಲ, ಈ ಆನಂದ ಪರ್ವತಕ್ಕೆ, ವೈಕುಂಠ ಪರ್ವತಕ್ಕೆ ಒಂದು ತಂದೆ ಆಗಬೇಕು. ಆ ಮೇರು ಪರ್ವತ ವಾಯುದೇವರನ್ನ ಸ್ತೋತ್ರ ಮಾಡಿದ. ಅಯ್ಯೋ, ಹೀಗೆ ಆಗ್ತಾ ಇದೆಯಲ್ಲ, ಅಯ್ಯೋ ನಿಮ್ಮ ಜಗಳದಲ್ಲಿ ನನ್ನ ಮಗನ ಕಥೆ ಹೀಗೆ ಆಗ್ತಾ ಇದೆಯಲ್ಲ. ತ್ರಾಯತಾಂ ಸ್ವಾಮಿನ್ ಪುತ್ರಂ ಬಾಲಂ ಮಹಾಬಲ ಏವ ಮುಕ್ತೋ ಮೇರುನಾಥ ವಾಯುಸ್ಫರಿತ ಮಾನಸ. ಅವರೇ ಅದನ್ನು ದೂರ ಹಾಕಿದ್ರು ಕೂಡ ಅವರೇ ವಾಯುದೇವರೇ ಮುಂದೆ ಹೋಗಿ ಆ ಪರ್ವತವನ್ನು, ಶೇಷದೇವರನ್ನು ಕೂಡ ಅವರು ನಿಲ್ಲಿಸಿಟ್ಟಿದ್ದಾರೆ. ಸ್ವರ್ಣಮುಖಿ ನದಿಯ ತೀರದಲ್ಲಿ, ಆ ಉತ್ತರ ತೀರದಲ್ಲಿ ಆ ಪರ್ವತವನ್ನ ವಾಯುದೇವರು ಸ್ಥಾಪನವನ್ನ ಮಾಡಿದ್ದಾರೆ. ಶೇಷೋ ಗತಮದ ಪಶ್ಚಾತ್ ತುಷ್ಟಾವ ಮರುತಾಂಪತಿಂ ಕ್ಷಮಸ್ವ ಮಮ ದೌರಾತ್ಮಂ ಅಜ್ಞಾನೇ ನಾಗತಂ ವಿಭೋ. ಶೇಷದೇವರಿಗೆ ಅಸುರಾವೇಶ ಪರಿಹಾರ ಆಯಿತು. ದೇವತೆಗಳಿಗೆಲ್ಲ ಮಧ್ಯೆ ಮಧ್ಯೆ ಅಸುರಾವೇಶ ಬರ್ತದೆ. ಮಧ್ಯೆ ಬರುವ ತಾತ್ಕಾಲಿಕವಾದ ಅಸುರಾವೇಶದಿಂದ ಇಂಥ ರೀತಿಯಿಂದ ಪರಮಾತ್ಮನಲ್ಲಿ, ವಾಯುದೇವರಲ್ಲಿ ಸ್ವಲ್ಪ ಅನ್ಯಾಯವನ್ನು ಮಾಡ್ತಾರೆ. ಅದರ ಅಸುರಾವೇಶ ಪರಿಹಾರ ಆದ ಮೇಲೆ ಅವರ ಸ್ವಭಾವಕ್ಕೆ ಅವರು ಬರ್ತಾ ಇದ್ದಾರೆ. ಈಗ ವಾಯುದೇವರಲ್ಲಿ ಅವರು ಕ್ಷಮಾವನ್ನು ಕೇಳಿದರು. ನನ್ನ ದೌರಾತ್ಮ್ಯ, ನಾನೇನೋ ದುರ್ಬುದ್ಧಿಯನ್ನು ನಾನು ತೋರಿಸ್ಬಿಟ್ಟಿದ್ದೇನೆ, ಅಜ್ಞಾನದಿಂದ, ಮಿಥ್ಯಾಜ್ಞಾನದಿಂದ ನಾನು ಇದನ್ನು ಮಾಡಿದ್ದೇನೆ, ಇದನ್ನು ನೀವು ಕ್ಷಮ ಮಾಡಬೇಕು ಅಂತ ಹೇಳಿ ಶೇಷದೇವರು ವಾಯುದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಅನಂತರ ವಾಯುದೇವರು ಕೂಡ ಅದಕ್ಕೆ ನೋಡ್ರಿ, ಅವರು ದೀರ್ಘವಾದ ದ್ವೇಷವನ್ನು ಕೂಡ ಮಾಡೋದಿಲ್ಲ. ಪರಮಾತ್ಮನಾಗಲಿ ವಾಯುದೇವರಾಗಲಿ ಇವರು ಮಾಡೋದು ತಾತ್ಕಾಲಿಕ. ಇನ್ನೊಂದು, ಇದು ಸ್ವಾಭಾವಿಕ ಅಲ್ಲ, ಇದು ಔಪಾದಿಕ. ಬೇರೆಯವರ ಆವೇಶದಿಂದ, ಬೇರೆಯವರ ಸಹವಾಸದಿಂದ ಅವರು ತಪ್ಪು ಕೆಲಸವನ್ನು ಮಾಡಿದರೂ ಕೂಡ ಈ ಸ್ವಭಾವ ಅವರದು ಒಳ್ಳೆಯ ಸ್ವಭಾವ ಇರುವುದರಿಂದ ಆ ಅಪರಾಧವನ್ನ ಪರಮಾತ್ಮನಾಗಲಿ ವಾಯುದೇವರಾಗಲಿ ಯಾವಾಗಲೂ ಕ್ಷಮೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ವಾಯುದೇವರು ಕೂಡ ಶೇಷದೇವರಿಗೆ ಅನುಗ್ರಹವನ್ನು ಮಾಡಿದರು. ಈ ಯಾವ ಶೇಷದೇವರು ಈ ಪರ್ವತವನ್ನು ಸುತ್ತಿ ಹಾಕಿದ್ದರಿಂದ, ಸುತ್ತಿ ಹಾಕೋದು ಅಂತ ಸಾಮಾನ್ಯವಾಗಿ ಹೇಳೋರು, ಇದು ಒಂದು ದೃಷ್ಟಿ ಸುತ್ತಿ ಹಾಕೋದು ಅಂತ ಹೇಳಿ. ಆದ್ರೆ ಇದು ಹೇಗಾಗಿದೆ ನೋಡ್ರಿ, ಶೇಷದೇವರು ಸುತ್ತಿ ಈ ಪರ್ವತ ಇರೋ ಕಾಲಕ್ಕೆ ಆ ಪರ್ವತವನ್ನು ವಾಯುದೇವರು ಎತ್ತಿ ಹಾಕಿದ್ದಾರೆ. ಸುತ್ತಿ ಹಾಕೋದು, ಸುತ್ತಿದ್ದು ಬೇರೆ, ಹಾಕಿದ್ದು ಬೇರೆ. ಶೇಷದೇವರಿಂದ ಸುತ್ತುವರೆಯಲ್ಪಟ್ಟಿರ್ತಕ್ಕಂತಹ ಈ ಪರ್ವತವನ್ನ ವಾಯುದೇವರಿದನ್ನು ಎತ್ತಿ ಈ ಸ್ವರ್ಣಮುಖಿ ನದಿಯ ತೀರದಲ್ಲಿ ಇದನ್ನು ಇಟ್ಟದ್ದರಿಂದ ಈ ಪರ್ವತಕ್ಕೆ ಶೇಷ ಪರ್ವತ, ಶೇಷಾಚಲ ಎನ್ನುವ ಹೆಸರು ಕೂಡ ಬಂದಿದೆ. ಇದಾದ ಮೇಲೆ ಜನಕರಾಜ ಮತ್ತು ಕೇಳಿದ, ಕಲೋ ವೆಂಕಟಶೈಲೇತಿ ಕಥಂ ನಾಮ ಮಹಾಮನೆ. ಸರಿ ಆಯ್ತು, 3 ಯುಗದ್ದು ಆಯ್ತಲ್ಲ, ಕೊನೆ ಯುಗ ಕಲಿಯುಗದಲ್ಲಿ ಇದಕ್ಕೆ ವೆಂಕಟ ಪರ್ವತ ಎನ್ನುವ ಹೆಸರು ಯಾಕೆ ಬಂತು ಅಂತ ಕೇಳಿದಾಗ ಅದಕ್ಕೆ ಶತಾನಂದರು ಹೇಳ್ತಾ ಇದ್ದಾರೆ, ಪುರಾ ಪುರಂದರೋ ನಾಮ ಸೋಮಯಾಜಿ ದೃಢೋವ್ರತಃ ಕಾಲಹಸ್ತ್ಯಾಖ್ಯ ನಗರೇ ಸತ್ಯವಾಗ್ ಬ್ರಾಹ್ಮಣೋ ಭವತ್. ಇಲ್ಲಿ ನೋಡ್ರಿ, ಇಲ್ಲಿ ಹೇಳುವಾಗ ಪುರಾ ಎಂಬುವ ಶಬ್ದವನ್ನು ಹಾಕ್ತಾರೆ. ಇದ್ದಿಪಿ ನಾವು ಮೊದಲೇ ಹೇಳಿದಂತೆ ಇದೆಲ್ಲ ಭವಿಷ್ಯವಾದ ಕಥೆಗಳು. ಭವಿಷ್ಯವಾದ ಕಥೆಗಳಲ್ಲಿ ಪುರಾ ಎಂಬುವ ಶಬ್ದವನ್ನು ಹಾಕುವುದು, ಅಥವಾ ಅಭವದು ಅಂತ ಹೇಳಿ ಲಂಗನ್ನ ಪ್ರಯೋಗ ಮಾಡ್ತಾರೆ. ಲಂಗು ಲುಂಗು ಇದನ್ನ ಪ್ರಯೋಗ ಮಾಡಿದ್ರೆ ಭೂತಕಾಲವನ್ನು ಅದು ಹೇಳೋದು. ಅದು ಮುಂದೆ ನಡಬೇಕಾದ ಕಥೆಯನ್ನು ಹೇಳಬೇಕಾಗಿದ್ರೆ ಭವಿಷ್ಯತಿ ಅಂತ ಅನ್ನಬೇಕು. ಅದರ ಅಭವತ್ತು ಅಂತ ಹೇಳಿ ಪಾಸ್ಟರ್ಸ್ ಅನ್ನು ಪ್ರಯೋಗ ಮಾಡುತ್ತಾರೆ. ಇದರ ತಾತ್ಪರ್ಯವನ್ನು ನಾವು ತಿಳಿಯಬಹುದು. ಈ ಯಾವ ಕಥೆಗಳು ಪ್ರತಿಯೊಂದು ದಿನದಲ್ಲಿಯೂ ಕೂಡ, ಪ್ರತಿಯೊಂದು ಕಲ್ಪದಲ್ಲಿಯೂ ಕೂಡ ಈ ಕಥೆಗಳೆಲ್ಲ ನಡೀತಾ ಇದೆ. ಆದ್ರಿಂದ ಪೂರ್ವಕಲ್ಪದಲ್ಲಿ ಆಗಿರತಕ್ಕಂತಹ ಕಥೆಯನ್ನು ಮನಸ್ಸಲ್ಲಿಟ್ಟುಕೊಂಡು ಇವಾಗ ಅಭವತ್ ಎನ್ನುವ ಶಬ್ದವನ್ನು, ಪುರಾ ಎಂಬುವ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಅನೇಕ ಕಡೆಯಲ್ಲಿ ನಾವು ನೋಡ್ತೇವೆ. ಈ ಕಾಲಚಕ್ರ ಎಂಬುದು ಪರಿವರ್ತನೆ ಆಗ್ತಾ ಇದೆ. ಪ್ರತಿಯೊಂದು ಕಲ್ಪದಲ್ಲಿಯೂ ಕೂಡ ಈ ದಶಾವತಾರಗಳಾಗಲಿ ಅಥವಾ ಈ ಶ್ರೀನಿವಾಸ ದೇವರ ಈ ಕಥಾ ಆಗಲಿ, ಈ ನಾಮಕರಣಗಳಾಗಲಿ ಎಲ್ಲವೂ ಕೂಡ ಪ್ರತಿಕಲ್ಪವೂ ಕೂಡ ನಡೀತಾ ಇದೆ. ಈ ಕಲ್ಪದಲ್ಲಿ ಒಂದು ರಾಮಾವತಾರ ಆಗಿದೆ ಅಂತಂದ್ರೆ ಇದು ಹಿಂದಿನ ಕಲ್ಪದಲ್ಲಿಯೂ ರಾಮಾವತಾರ ಆಗಿತ್ತು. ಆ ರಾಮನಕ್ಕಿಂತ ಕೃಷ್ಣನೂ ಇದ್ದಿದ್ದಾನೆ, ಕೃಷ್ಣನಕ್ಕಿಂತ ಪೂರ್ವದಲ್ಲಿ ರಾಮನೂ ಇದ್ದಿದ್ದಾನೆ. ಸಾಮಾನ್ಯವಾಗಿ ಕೃಷ್ಣಾವತಾರ ಎಂಬುದು ದ್ವಾಪರ ಯುಗ, ರಾಮಾವತಾರ ತ್ರೇತಾಯುಗ. ಆ ಕೃಷ್ಣಾವತಾರಕ್ಕಿಂತ ಪೂರ್ವದಲ್ಲಿ ರಾಮಾವತಾರ, ಇದು ಸುಲಭವಾಗಿ ಅರ್ಥ ಆಗ್ತದೆ. ಆದರೆ ರಾಮಾವತಾರಕ್ಕಿಂತಲೂ ಕೂಡ ಪೂರ್ವದಲ್ಲಿ ಕೃಷ್ಣಾವತಾರ ಇರ್ತಾ ಇತ್ತು. ಯಾಕೆ? ಈ ಕಲ್ಪದ ಕೃಷ್ಣಾವತಾರ ಅಲ್ಲ, ಹಿಂದಿನ ಕಲ್ಪದ ಕೃಷ್ಣಾವತಾರ. ಅದಕ್ಕೆ ಯಾರೊಬ್ರು ಕೇಳಿದರು, ರಾಮಾವತಾರ ಕಾಲದಲ್ಲಿ ಎಲ್ಲರೂ ಕೂಡ ಕೃಷ್ಣಾರ್ಪಣ ಮಸ್ತು ಹೇಗೆ ಹೇಳ್ತಾ ಇದ್ರು. ಜನರ ಪ್ರಶ್ನೆಗಳು ಹೇಗಾಗಿ ಬರ್ತದೆ ನೋಡ್ರಿ. ಕೃಷ್ಣಾವತಾರ ಆದ ಮೇಲೆ ಬೇಕಾದ್ರೆ ಎಲ್ಲರೂ ಕೃಷ್ಣಾರ್ಪಣ ಅಂತ ಹೇಳಬಹುದು. ಕೃಷ್ಣಾವತಾರಕ್ಕಿಂತ ಪೂರ್ವದಲ್ಲಿ ಕೃಷ್ಣಾರ್ಪಣ ಹೇಗೆ ಹೇಳಲಿಕ್ಕೆ ಸಾಧ್ಯ? ಕೃಷ್ಣನೇ ಇಲ್ಲವಲ್ಲ. ಅದಕ್ಕೆ ಕೃಷ್ಣ ಅಂತ ಹೇಳಿ ಈ ದೇವಕಿ ಪುತ್ರನಿಗೆ ಮಾತ್ರ ಕೃಷ್ಣ ಅಂತ ಹೆಸರಿಲ್ಲ. ಮೂಲರೂಪಿಯಾದ ಪರಮಾತ್ಮನಿಗೆ ಕೃಷ್ಣ ಅಂತ ಅನ್ನುವ ಹೆಸರಿದೆ. ಕೃಷ್ಣನಿಗೆ ಹೇಳೋ ಕಾಲಕ್ಕೆ ಕೃಷ್ಣಸ್ತು ಭಗವಾನ್ ಸ್ವಯಂ, ಭಾಗವತದಲ್ಲಿ ಹೇಳ್ತಾರೆ, ಏತೇ ಸ್ವಾಂಶಕಲಾ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ. ಅಲ್ಲಿ ಕೃಷ್ಣ ಎಂಬ ಶಬ್ದಕ್ಕೆ ಮೂಲರೂಪಿಯಾದ ಪರಮಾತ್ಮನನ್ನು ಕೃಷ್ಣ ಅಂತಲ್ಲಿ ಕರೆದಿದ್ದಾರೆ. ಅಷ್ಟೇ ಅಲ್ಲದೆ ನರ, ನಾರಾಯಣ, ಹರಿ, ಕೃಷ್ಣ ಅಂತ ಅಲ್ಲಿ ಒಂದು ಕೃಷ್ಣ ರೂಪ ಇದೆ. ಅಷ್ಟೇ ಅಲ್ಲ, ನಾವು ಕೇಶವಾದ ಚತುರ್ವಿಂಶತಿ ರೂಪಗಳನ್ನು ಹೇಳೋ ಕಾಲಕ್ಕೆ ಹರೆಯೇ ನಮಃ
ನಮಃ ಕೃಷ್ಣಾಯ ನಮಃ ಅಂತ ಹೇಳ್ತೇವೆ. ಕೃಷ್ಣರೂಪ, ಕೃಷ್ಣ ಎಂಬ ಹೆಸರು ಏನು ಈ ದೇವಕಿ ಪುತ್ರನಾಗಿ ಬಂದಿರತಕ್ಕಂಥವನಿಗೆ ಮಾತ್ರ ಕೃಷ್ಣ ಹೆಸರಲ್ಲ, ಬೇಕಾದಷ್ಟೇ ಹೆಸರಿದೆ ಪರಮಾತ್ಮನಿಗೆ, ಯಾವಾಗಲೂ ಆ ಹೆಸರಿದೆ. ಕೃಷ್ಣಾರ್ಪಣ ಹೇಳಿದರೆ ಏನು ತಪ್ಪಾಯಿತು? ಅಥವಾ ಇದೊಂದು ಸುಲಭವಾದ ಸಮಾಧಾನ. ರಾಮಾವತಾರಾದಿ ಕಾಲದಲ್ಲಿಯೂ ಕೂಡ ಅದಕ್ಕಿಂತ ಮುಂಚೆಯೂ ಕೃಷ್ಣಾವತಾರ ಆಗಿದೆ, ಹಿಂದಿನ ಕಲ್ಪದ ಕೃಷ್ಣಾವತಾರ ಆಗಿದೆ. ಅದನ್ನ ಕೃಷ್ಣಾರ್ಪಣ ಅಂತ ಹೇಳಲಿಕ್ಕೆ ಏನು ತಪ್ಪಾಯಿತು? ಅದು ಸುಲಭವಾಗಿ ಕೃಷ್ಣಾರ್ಪಣ ಅಂತ ಹೇಳೋದ್ರಲ್ಲಿ ಕೂಡ ಇಷ್ಟೊಂದು ಪ್ರಶ್ನವನ್ನ ಸಂದೇಹವನ್ನು ಮಾಡಿದರೆ ಏನಾದರೂ ಉತ್ತರವನ್ನು ಕೊಡೋದು. ಆ ರೀತಿಯಿಂದ ಯದ್ಯಪಿ ತ್ರೇತಾಯುಗ ಆಗಿದ್ದರೂ ಕೂಡ ಹಿಂದಿನ ಕಲ್ಪದ ಕಥಾವನ್ನ ಮನಸ್ಸಲ್ಲಿಟ್ಟುಕೊಂಡು ಲಂಗ್ ಪ್ರಯೋಗವನ್ನು, ಪುರಾ ಶಬ್ದದ ಪ್ರಯೋಗವನ್ನು ಕೂಡ ಶತಾನಂದರು ಮಾಡ್ತಾ ಇದ್ದಾರೆ. ಹಿಂದೆ ಕಲಿಯುಗದಲ್ಲಿ ಒಬ್ಬ ಬ್ರಾಹ್ಮಣೊಬ್ಬ ಇರ್ತಾ ಇದ್ದ, ಪುರಂದರ ಅಂತ ಹೇಳಿ ಅವನ ಹೆಸರು. ಸೋಮಯಾಗವನ್ನ ಮಾಡತಕ್ಕಂಥವನು, ಒಳ್ಳೆ ಬ್ರಾಹ್ಮಣ ಧರ್ಮದಲ್ಲಿ ಇದ್ದಿದ್ದಾನೆ. ಕಾಳಹಸ್ತ್ಯಾಖ್ಯ ನಗರೇ, ಕಾಳಹಸ್ತಿ ಇದೆಯಲ್ಲ, ಆ ನಗರದಲ್ಲಿ ಅವನು ವಾಸವನ್ನು ಮಾಡ್ತಾ ಇದ್ದ. ಅವನಿಗೆ ಮಕ್ಕಳು ಮೊದಲು ಇದ್ದಿಲ್ಲ. ಅನಂತರ ಏನೋ ಒಂದು ವ್ರತ ಉಪವಾಸಾದಿಗಳಿಂದ ದೈವೇನ ಪೂರ್ವಪುಣ್ಯೇನ ಪುತ್ರೋಹು ವೃದ್ಧಭೂಸುರೆ, ಅದಕ್ಕೆ ಅನಂತರದಲ್ಲಿ ಅವನಿಗೆ ಒಳ್ಳೆ ಮಗ ಒಬ್ಬ ಹುಟ್ಟಿದ್ದಾನೆ. ಆ ಮಗನಿಗೆ ಮಾಧವ ಅಂತ ಹೇಳಿ ನಾಮಕರಣವನ್ನು ಮಾಡಿದ. ಮಾಧವ ಬ್ರಾಹ್ಮಣ ಅಂತ ಅವನಿಗೆ ಪ್ರಸಿದ್ಧಿ ಬಂದಿದೆ. ಅನಂತರ ಅವನಿಗೆ ಉಪನಯನ ಆಯಿತು. ಉಪನಯನಾನಂತರದಲ್ಲಿ ಗುರುಕುಲ ವಾಸವನ್ನು ಮಾಡಿ ವೇದಾಂಗ ಸರ್ವವಿದ್ಯಾ ಎಲ್ಲ ಶಾಸ್ತ್ರಗಳಲ್ಲಿಯೂ ಕೂಡ ಅವನು ಪಾಂಡಿತ್ಯವನ್ನು ಪಡೆದಿದ್ದಾನೆ. ಅನಂತರ ಅವನಿಗೆ ಮದುವೆಯನ್ನು ಕೂಡ ಮಾಡಿಸಿ ಇಟ್ಟ. ಚಂದ್ರಲೇಖ ಅಂತ ಹೇಳಿ ಅವನಿಗೆ ಒಬ್ಬ ಹುಡುಗಿಯನ್ನು ಕೂಡ ಮದುವೆ ಮಾಡಿಸಿ ಇಟ್ಟಿದ್ದಾನೆ. ಪಂಚಯಜ್ಞ ಪರೋ ನಿತ್ಯಂ ಪಂಚಾರಣ ಸಮದ್ಯುತಿ ತ್ರಿಸಪ್ತವರ್ಷಂ ರಾಜೇಂದ್ರ ದ್ವಿತೀಯವ ಭಾಸ್ಕರ. ಈ ಯಾವ ಮಾಧವ ಬ್ರಾಹ್ಮಣ ಪತ್ನಿ ಸಮೇತನಾಗಿ ಒಳ್ಳೆ ಗೃಹಸ್ಥ ಧರ್ಮಗಳನ್ನು ಆಚರಣೆ ಮಾಡುವನಾಗಿ, ಪ್ರತಿ ದಿವಸ ಪಂಚಯಜ್ಞಗಳನ್ನು ಮಾಡುವನಾಗಿ, ಪಾಠ ಪ್ರವಚನದಲ್ಲಿ ಆಸಕ್ತನಾಗಿ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದ್ದಾನೆ. ಆ ಹುಡುಗಿಯಂತೂ ಸಾಕನ್ಯಾ ಪಾಂಡ್ಯದೇಶೀಯ, ಪಾಂಡ್ಯ ದೇಶದ ಹುಡುಗಿ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಆ ಚಂದ್ರಲೇಖಾವನ್ನು ಕೂಡ ಅವಳು ಕೂಡ ಒಳ್ಳೆ ಪಾತಿವ್ರತ್ಯದಿಂದ ಪತಿಯ ಶುಶ್ರೂಷೆಯನ್ನು ಮಾಡಿಕೊಂಡು ಅವಳು ಕೂಡ ಸುಖವಾಗಿರ್ತಾ ಇದ್ದಾಳೆ. ಅದರ ಒಂದು ಸಂದರ್ಭದಲ್ಲಿ ಆ ಮಾಧವ ಬ್ರಾಹ್ಮಣನಿಗೆ ಒಂದು ವಿಪರೀತವಾದ, ಒಂದು ನಿಷಿದ್ಧವಾಗಿರತಕ್ಕಂತಹ ಒಂದು ಆಶಾ ಒಂದು ಬಂದಿದೆ. ದಿವಾ ಸಂಗಮದಲ್ಲಿ ಹಗಲ ಹೊತ್ತಿನಲ್ಲೇನೇ ಪತ್ನಿಯ ಸಂಗಮಕ್ಕೋಸ್ಕರ ಅವನು ಕಾಮದಿಂದ ತನ್ನ ಪತ್ನಿಯಲ್ಲಿ ಕೆಳತಾ ಇದ್ದಾನೆ. ಮಮೇಚ್ಛಾ ವ್ರತದೇ ಭದ್ರೇ ಸಂಗಮೇ ತವ ಭಾಮಿನಿ ಪತಿವಾಕ್ಯಂ ಉಪಾಕರ್ಣ್ಯ ಪತಿಂಪ್ರಾಹ ಪ್ರಜಾಪತೆ. ಇದೇ ತರ ಘಟನೆಯನ್ನ ನಾವು ಭಾಗವತದಲ್ಲಿ ಕೂಡ ನಾವು ಕೇಳ್ತೇವೆ. ಕಶ್ಯಪ ಋಷಿಗಳಿಗೆ ಹೇಳುವಾಗ ಹೇಳ್ತಾರೆ, ಕಶ್ಯಪ ದಿತಿದೇವಿ ಕೇಳ್ತಾಳೆ. ಅದು ಕೂಡ ಸಾಯಂಕಾಲ ಹೊತ್ತಿನಲ್ಲೇ ಕೇಳ್ತಾ ಇದ್ದಾಳೆ, ಸಂಧ್ಯಾಕಾಲದಲ್ಲಿ. ಸುಮ್ಮನೆ ಹಗಲು ಹೊತ್ತು ಅಷ್ಟೇ ಅಲ್ಲ, ಸಂಧ್ಯಾಕಾಲದಲ್ಲಿ ಪತಿಯನ್ನ ಸಂಗಮಕ್ಕೋಸ್ಕರ ಪ್ರಾರ್ಥನೆಯನ್ನ ಮಾಡ್ತಾಳೆ. ಕಶ್ಯಪರು ಇಲ್ಲ ಅಂತಂತಾರೆ. ಇಲ್ಲ, ಈ ಕಾಲ ಸರಿಯಾದ ಕಾಲ ಅಲ್ಲ. ಒಂದೊಂದಕ್ಕೂ ಕೂಡ ದೇಶ ಕಾಲ ನಿಯಮಗಳು ಬಹಳ ಇದೆ. ಪ್ರತಿಯೊಂದು ವಿಷಯಕ್ಕೂ ಕೂಡ ದೇಶಕಾಲ ನಿಯಮಗಳು ಇದೆ. ಹಾಗಿರೋ ಕಾಲಕ್ಕೆ ಇಂಥ ಒಂದು ಕಾರ್ಯವನ್ನು ನಾವು ಹೇಗೆ ಮಾಡೋದು? ಇಷ್ಟೊಂದು ಮಹರ್ಷಿಯಾಗಿದ್ದು ಕೂಡ ನಾನು ಹೇಗೆ ಈ ಕಾರ್ಯವನ್ನು ಮಾಡೋದು? ಆದರೂ ಕೂಡ ಅವಳು ಬಲವಂತ ಮಾಡಿದಾಗ ಪರಮಾತ್ಮನ ಸಂಕಲ್ಪ ಅಂತ ಹೇಳಿ ಅವರು ಕೂಡ ಸಂಗಮವನ್ನ ಮಾಡಿದ್ದಾರೆ. ಅದರ ಒಂದು ಪ್ರಭಾವದಿಂದ ಹುಟ್ಟಿದವರೇ ಈ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು. ದೇಶಕಾಲಗಳು ಕೆಟ್ಟು ಹೋದರೆ ಹೇಗಾಗ್ತದೆ ಎಂಬುದಕ್ಕೆ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳೇ ಒಂದು ನಿದರ್ಶನ. ಅದೇ ರೀತಿಯಿಂದ ಈ ಮಾಧವ ಬ್ರಾಹ್ಮಣನು ಕೂಡ ದಿವಾಕಾಲದಲ್ಲಿ ಅಂದ್ರೆ ಹಗಲ ಹೊತ್ತಿನಲ್ಲಿ ತನ್ನ ಪತ್ನಿಯನ್ನ ಕಾಮದಿಂದ ಪೀಡಿತನಾಗಿ ಸಂಗಮಕ್ಕೋಸ್ಕರ ಕೇಳಿದ್ದಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಇಲ್ಲ ಸರ್ವಥಾ ಇದು ಮಾಡತಕ್ಕ ಕಾರ್ಯ ಅಲ್ಲ. ಇದು ನಿಕೇತನೆ ಪಿತಾಮಾದ ಅಗ್ನಿಹೋತ್ರಂಚ ದೇವರಾಟ್ ಪ್ರಭಾಕರ ಪ್ರಭಾಂ ಪಶ್ಯ ತ್ಯಜಕಾನಂ ವಿಜಾತ್ಮಚ. ಎಂತಹ ಒಂದು ಸೂರ್ಯನ ಕಿರಣ ತಾಪವನ್ನು ಕೊಡ್ತಾ ಇದೆ. ಮನೆಯಲ್ಲಿ ಅತ್ತೆ ಮಾವಂದರು ಇದ್ದಾರೆ. ಅಗ್ನಿಹೋತ್ರದ ಅಗ್ನಿಗಳು ಸಂದೀಪ್ತವಾಗಿ ಇರ್ತಾ ಇದೆ. ದೇವತೆಗಳು ಅಲ್ಲಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾದ ಕಾರ್ಯವನ್ನು ಸರ್ವಥಾ ನಾವು ಮಾಡಬಾರದು ಅಂತ ಹೇಳಿ ಎಷ್ಟೋ ಹೇಳಿದರೂ ಕೂಡ ಆ ಮಾಧವ ಬ್ರಾಹ್ಮಣ ಅತ್ಯಂತ ಬಲಾತ್ಕಾರವನ್ನ ಮಾಡ್ತಾ ಇದ್ದಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಸರಿ ಆಯ್ತು, ಮನೆಯಲ್ಲಾದರೂ ಸಾಧ್ಯ ಇಲ್ಲ, ನಾವು ನೀರನ್ನು ತರೋದಕ್ಕೋಸ್ಕರ ನಾನು ನದಿ ತೀರಕ್ಕೆ ನಾನು ಹೋಗ್ತೇನೆ, ನೀವು ಅಲ್ಲೇ ಬರ್ರಿ ಅಂತ ಹೇಳಿ ಚಂದ್ರಲೇಖ ಹೇಳಿದ್ದಾಳೆ. ಅವಳು ನೀರಿನ ಒಂದು ನಿಮಿತ್ತದಿಂದ ನದಿ ತೀರಕ್ಕೆ ಹೋದಾಗ ಈ ಮಾಧವ ಬ್ರಾಹ್ಮಣನು ಕೂಡ ದರ್ಭೆಯನ್ನು ತರ್ತೇನೆ ತನ್ನುವ ಒಂದು ನೆಪದಿಂದ ಅವನು ಕೂಡ ಮನೆಯಿಂದ ಹೊರಗೆ ಬಂದಿದ್ದಾನೆ. ವನಾಂತರೇ ವಸಂತಿಂಚ ವನಿತಾಂ ಧ್ರುವಮೂಲಗ ವಿಚಿತ್ರ ರೂಪ ಲಾವಣ್ಯ ಪೂರ್ಣಚಂದ್ರ ನಿಭಾನನ. ಅಲ್ಲಿ ಯದ್ಯಪಿ ಇವ ಮಾಧವ ಬ್ರಾಹ್ಮಣ ಹೊರಗೆ ಬಂದದ್ದು ತನ್ನ ಪತ್ನಿಯ ಸಂಗಮಕ್ಕೋಸ್ಕರ ಹೊರಗೆ ಬಂದಿದ್ದಾನೆ. ಆದರೆ ಆ ನದಿ ತೀರಕ್ಕೆ ಬರ್ತಾ ಇರೋ ಕಾಲಕ್ಕೆ ಅಲ್ಲೊಂದು ಅರಣ್ಯದಲ್ಲಿ ಯಾವುದೋ ಒಂದು ಮರದ ಬುಡದಲ್ಲಿ ಯಾವಳೋ ಒಂದು ಸ್ತ್ರೀ ಒಬ್ಬಳು ಕೂತಿದ್ದಾಳೆ. ಒಳ್ಳೆ ಶುದ್ಧವಾದ ವಸ್ತ್ರವನ್ನು ಧಾರಣ ಮಾಡಿಕೊಂಡು, ಏನೂ ಆಭರಣಗಳೆಲ್ಲ ಏನೂ ಇಲ್ಲ, ಸಾಮಾನ್ಯವಾಗಿದ್ದಾಳೆ. ಆದರೂ ಕೂಡ ಅತ್ಯಂತ ಸುಂದರಿಯಾಗಿ ಅವಳು ಕಾಣಿಸ್ತಾ ಇದ್ದಾಳೆ. ತಾಂ ದೃಷ್ಟ ಮೋಹಿತೋ ವಿಪ್ರಹ ಕುಂತಲ, ಅವಳ ಹೆಸರು ಕುಂತಲ ಅಂತ ಹೇಳಿ. ಆ ಕುಂತಲ ಎನ್ನುವ ಬೇರೆ ಜಾತಿಯ ಸ್ತ್ರೀಯನ್ನ ನೋಡಿ
ಅವನಿಗೆ ಮತ್ತೆ ಅವನು ಕಾಮದಿಂದ ಅವನು ಪೀಡಿತನಾಗಿ ಆಗ್ತಾ ಇದ್ದಾನೆ. ಆದರೆ ಈಗೇನಾಯಿತು, ಹೆಂಡತಿಯು ಬೇರೆ ಪಕ್ಕದಲ್ಲೇ ಇದ್ದಾಳಲ್ಲ, ಈ ಸಂದರ್ಭದಲ್ಲಿ ಬೇರೆ ಸ್ತ್ರೀಯ ಹತ್ರ ಹೋಗೋದು ಎಂಬುದು ಹೇಗೆ ಸಾಧ್ಯ? ಅದಕ್ಕೆ ತನ್ನ ಹೆಂಡತಿಯನ್ನು ವಂಚನೆ ಮಾಡ್ತಾನೆ. ಹೆಂಡತಿ ನೋಡಿ ಹೇಳ್ತಾನೆ, ಅಲ್ಲ ನಾನು ಕೇಳಿದೆ, ಸುಮ್ಮನೆ ನಿನ್ನ ಪರೀಕ್ಷಾ ಮಾಡೋದಕ್ಕೋಸ್ಕರ ನಾನು ಕೇಳಿದೆ, ಆದರೆ ನಿನ್ನ ಭಕ್ತಿಯಿಂದ ನಾನು ಪ್ರೀತನಾಗಿ ಆಗಿದ್ದೇನೆ, ಅದಕ್ಕೆ ನಾನೇನು ನಿನ್ನ ಸಂಗಮವನ್ನು ನಾನು ಮಾಡೋದಿಲ್ಲ, ನಿನ್ನ ಮನೆಗೆ ಹೋಗುವಂತ ತನ್ನ ಹೆಂಡತಿಯನ್ನ ಅವನು ಕಳಿಸ್ತಾ ಇದ್ದಾನೆ. ಅದರ ನಂತರದಲ್ಲಿ ಅವಳ ಸಮೀಪಕ್ಕೆ ಹೋದ. ಸಾಮಾನ್ಯವಾಗಿ ಈ ಕಾಮ ಅನ್ನೋದು ಬಹಳ ಅತ್ಯಂತ ಅನರ್ಥದಾಯಕ. ಇದನ್ನು ನಾವು ಸರಿಯಾಗಿ ನಿಗ್ರಹ ಮಾಡಿಲ್ಲ ಅಂತಂದರೆ ಎಂತೆಂತಹ ಪಾಪಗಳನ್ನು ಮಾಡುತ್ತಾರೆ ಎಂಬುದಕ್ಕೆ ಈ ಮಾಧವ ಬ್ರಾಹ್ಮಣ ಒಂದು ಉದಾಹರಣೆ. ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ, ಗೀತಾದಲ್ಲಿ ಪರಮಾತ್ಮ ಹೇಳ್ತಾನೆ. ಈ ಕಾಮ ಅಂತನ್ನುವ ಶತ್ರು ಇದ್ದಾನಲ್ಲ, ಕಾಮಕ್ಕೆ ಅಭಿಮಾನಿ ಕಾರುಣೇಮಿ ಎನ್ನುವ ಅಸುರ ತಾರತಮ್ಯದಲ್ಲಿ 2ನೇ ಕಕ್ಷೆಯಲ್ಲೇ ಬರ್ತಾ ಇದ್ದಾನೆ. ಕಲಿಯ ಅನಂತರ ಕಾರುಣೇಮಿ ಇದ್ದಾನೆ, ಅವನೇ ಕಂಸನಾಗಿ ಅವತಾರ ಮಾಡಿದ್ದು. ಆ ಕಾರುಣೇಮಿ ಈ ಕಾಮಕ್ಕೆ ಅಭಿಮಾನಿಯಾಗಿದ್ದಾನೆ. ಅದರಿಂದ ಒಳ್ಳೆಯ ವಿಷಯಗಳಲ್ಲಿ ಈ ಕಾಮ ಅಂತಂದ್ರೆ ಏನು, ಆಶೆ ಅಂತ ಅರ್ಥ, ಇಚ್ಛಾ ಅಂತ ಅರ್ಥ. ಸದ್ವಿಷಯದಲ್ಲಿ ಕಾಮವನ್ನ ಮಾಡಿದರೆ, ಪರಮಾತ್ಮನ ಭಕ್ತಿಯನ್ನ ಕಾಮನೆ ಮಾಡಿದರೆ, ಅಕಾಮಿತೋ ಅವಾಗ್ಯತೆಮೇವ ದದ್ಯಾತ್ ಎಂಬ ನ್ಯಾಯದಿಂದ ಪರಮಾತ್ಮನಲ್ಲಿ ಭಕ್ತಿಯನ್ನು ಕಾಮನ ಮಾಡಿದರೆ, ಜ್ಞಾನವನ್ನ ಕಾಮನ ಮಾಡಿದರೆ, ವೈರಾಗ್ಯವನ್ನ ಕಾಮನ ಮಾಡಿದರೆ ತಪ್ಪಿಲ್ಲ. ನಿಷಿದ್ಧವಾದ ವಿಷಯಗಳನ್ನ ನಿಷಿದ್ಧವಾದ ಕಾಲದಲ್ಲಿ ನಿಷಿದ್ಧವಾದ ದೇಶದಲ್ಲಿ ಇದರ ಕಾಮನೆಯನ್ನು ಮಾಡಿದರೆ ಈ ಕಾಮನೆ ಮುಂದೆ ಏನಾಗ್ತಾ ಇದೆ, ಅದು ಕ್ರೋಧಕ್ಕೆ ಕಾರಣವಾಗಿ ಆಗ್ತಾ ಇದೆ. ಕೋಪ ಯಾವಾಗ ಬರೋದು? ಸುಮ್ಮನೆ ಯಾರಿಗೂ ಕೋಪ ಬರೋದಿಲ್ಲ. ನಿದ್ದೆಯಿಂದ ಹೇಳ್ತಾ ಇರೋ ಕಾಲಕ್ಕೆ ಯಾರಿಗೂ ಕೋಪ ಬರೋದಿಲ್ಲ. ಕೋಪ ಬರೋದಕ್ಕೂ ಮೂಲ ಕಾರಣ ಕಾಮವೇ. ನಾವು ಒಂದು ಪದಾರ್ಥವನ್ನು ಅಪೇಕ್ಷೆ ಪಡ್ತೇವೆ, ಆ ಅಪೇಕ್ಷೆ ಪಟ್ಟ ಪದಾರ್ಥ ಸಿಗದೇ ಇರೋ ಕಾಲಕ್ಕೆ ಅವನ ಕೋಪ ಎಂಬುದು ಆಟೋಮ್ಯಾಟಿಕ್ ಆಗಿ ಬರ್ತಾ ಇದೆ. ಅದನ್ನು ಕೋಪವನ್ನು ನಾವು ನಿಲ್ಲಿಸಬೇಕು ಅಂತಂದ್ರೆ ನಾವು ಕಾಮವನ್ನು ನಾವು ನಿಲ್ಲಿಸಬೇಕು. ಇಚ್ಛೆಯನ್ನು ನಾವು ಪರಿತ್ಯಾಗ ಮಾಡಿದ್ದೇವೆ ಅಂತಂದ್ರೆ ಕೋಪ ಎಂಬುದು ಯಾರಿಗೂ ಬರೋದೇ ಇಲ್ಲ. ಆ ಕ್ರೋಧದಿಂದ ಮುಂದೆ ಏನು? ಮೋಹ, ನಾನಾ ವಿಧವಾಗಿರ್ತಕ್ಕಂತಹ ಕಲಹಗಳು, ಬೈಯೋದು ಅಂತನ್ನೋದು, ಹೊಡೆಯೋದು ಅಂತನ್ನೋದು, ಪರಸ್ಪರ ಕಲಹಾದಿಗಳಲ್ಲಿ ಅದು ಪರಿವಸಾನ ಆಗೋದೇ ಕಾಮವೇ ಎಲ್ಲಕ್ಕೂ ಕೂಡ ಮೂಲ ಕಾರಣವಾಗಿ ಆಗ್ತಾ ಇದೆ. ಯಥೋಲ್ಭಯೇನ ಆವೃತೋ ಗರ್ಭ ತಥಾ ಕೊನೆಯಲ್ಲಿ ಹೇಳ್ತಾನೆ, ತಥಾ ತೇನೇದ ಮಾವೃತಂ. ಈ ಎಲ್ಲ ಜೀವರಾಶಿಯನ್ನು ಕೂಡ ಈ ಕಾಮ ಅಂತನ್ನೋವನು, ಈ ಕಾರಣೇವೆ ಅಂತನ್ನೋವನು ತನ್ನ ಒಂದು ಪಾಶದಿಂದ ಕಟ್ಟಿ ಹಾಕಿದ್ದಾನೆ. ಹಾಗಿರೋ ಕಾಲಕ್ಕೆ ಆ ಕಾಮವನ್ನು ನಿಗ್ರಹ ಮಾಡೋಣ ಎಂಬುದು ದುರ್ವಿಷಯದ ಇಚ್ಛಾ. ಬರೀ ಸ್ತ್ರೀ ಪುರುಷರ ಕಾಮ ಅಂತಷ್ಟು ಮಾತ್ರ ಅಲ್ಲ, ಯಾವುದೇ ಒಂದು ದುಷ್ಟ ವಿಷಯಗಳಲ್ಲಿಯೂ ಕೂಡ ನಾವು ಕಾಮನೆಯನ್ನು ನಾವು ಪರಿತ್ಯಾಗ ಮಾಡೋಣ ಎಂಬುದು ಸುಮ್ಮನೆ ಇದು ಬಾಯಿ ಮಾತಲ್ಲೇ ಹೇಳಬಹುದು. ಅದರ ಆಚರಣೆಯಲ್ಲಿ ಬರೋ ಕಾಲಕ್ಕೆ, ಅದು ಪ್ರಾಕ್ಟಿಕಲ್ ಆಗಿ ಮಾಡೋ ಕಾಲಕ್ಕೆ ಕಾಮದ ನಿಗ್ರಹ ಎಂಬುದು, ಆಶೆಗಳ ನಿಗ್ರಹ ಎಂಬುದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಹೇಳ್ತಾರಲ್ಲ, ಯಕ್ಷ ಪ್ರಶ್ನದಲ್ಲಿ ಹೇಳೋ ಕಾಲಕ್ಕೆ ನಮ್ಮ ಯಕ್ಷ ಯುಧಿಷ್ಠಿರನನ್ನ ಪ್ರಶ್ನೆ ಕೇಳ್ತಾ ಬರ್ತಾನೆ, ಇವರಿಗಿಂತ ಉತ್ತಮರು ಯಾರು, ಇವರಿಗಿಂತ ಉತ್ತಮರು ಯಾರು, ಎಲ್ಲ ಉತ್ತಮ ಹೇಳ್ತಾ ಬಂದ. ಕೊನೆಯಲ್ಲಿ ಪರಮಾತ್ಮನೇ ಸರ್ವೋತ್ತಮ ಅಂತ ಹೇಳಿದ. ಪರಮಾತ್ಮನಿಗಿಂತಲೂ ಕೂಡ ಉತ್ತಮರು ಯಾರಾದರೂ ಇದ್ದಾರಾ? ಅದಕ್ಕೆ ಅಥವಾ ಹೌದು ಇದ್ದಾರೆ, ಇದೆ, ಪರಮಾತ್ಮನಿಗಿಂತಲೂ ಉತ್ತಮವಾದ ವಸ್ತು ಇದೆ. ಏನಪ್ಪಾ ಅದು ಅಂದ್ರೆ ಜನರ ಆಸೆ ತಾನೆ ಅಂತ ಹೇಳಿ. ಅಂದ್ರೆ ತಾತ್ಪರ್ಯ ಉತ್ತಮ ಅಂದ್ರೆ ಆ ಅರ್ಥದಲ್ಲಿ ಹೇಳಿಲ್ಲ. ಆಶೆ ಎಂಬುದು ಅಷ್ಟು, ಅದಕ್ಕೆ ಮಿತಿ ಎಂಬುದು ಇಲ್ಲ. ನಾವು ಕೊನೆ ಪಕ್ಷ ಏನೂ ಆಸೆಯೂ ಪಡಬಾರದು ಅಂತ ಆಸೆ ಪಟ್ಟರೆ ಅದು ಒಂದು ಆಸೆಯೇ ಆಗ್ತಾ ಇದೆ. ಅದರಿಂದ ಈ ಕಾಮಕ್ಕೆ ಮಿತಿ ಎಂಬುದು ಇಲ್ಲ. ಏನು ಈ ಕಾಮವನ್ನು ಸರ್ವಾತ್ಮನ ಪರಿತ್ಯಾಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನೈಯಾಯಿಕರ ಮೋಕ್ಷ ಇದ್ದಂತೆ ಅದು ಆಗ್ತಾ ಇದೆ. ದುಷ್ಟ ವಿಷಯದಲ್ಲಿ ಕಾಮವನ್ನು ನಾವು ಬಿಡಬಹುದು. ಅದಕ್ಕೆ ಅಂತಾರಲ್ಲ, ಶ್ರೋತ್ರಿಯ ಸಚ ಅಕಾಮ ಹತಸ್ಯ. ಅಲ್ಲಿ ಅಕಾಮಸ್ಯ ಅಂತಲ್ಲಿ ಹೇಳಿಲ್ಲ, ಅಕಾಮ ಹತಸ್ಯ ಅಂತ ಹೇಳ್ತಾರೆ. ಮುಕ್ತರಿಗೂ ಕೂಡ ಕಾಮನ ಉಂಟು, ಅವರು ಕೂಡ ಇಚ್ಛೆಯನ್ನು ಪಡ್ತಾರೆ. ಏನು? ಆ ಇಚ್ಛೆಯಿಂದ ಅವರಿಗೆ ಉಪದ್ರವ ಇಲ್ಲ. ಸಂಸಾರದಲ್ಲಿ ಇಚ್ಛೆ ಪಡ್ತೇವೆ, ಆದರೆ ಇಚ್ಛೆ ಪಟ್ಟ ವಿಷಯಗಳು ನಿಮಗೆ ಸಿಗೋದಿಲ್ಲ, ಆದ್ದರಿಂದ ನಮಗೆ ಉಪದ್ರವ, ದುಃಖ ಆಗ್ತದೆ. ಆದರೆ ಮೋಕ್ಷದಲ್ಲಿ ಇಚ್ಛೆ ಪಟ್ಟ ಎಲ್ಲ ವಿಷಯಗಳು ಸಿಗುತ್ತಾ ಇರೋದರಿಂದ ದುಃಖ ಆಗೋದಿಲ್ಲ, ಅಷ್ಟೇ ಹೊರತು ಕಾಮ ಇಲ್ಲ ಅಂತಿಲ್ಲ. ಅದರಿಂದ ಕಾಮ ಎಂಬುದು, ಇಚ್ಛಾ ಎಂಬುದು ಅನಿವಾರ್ಯ. ಅದನ್ನು ಏನು ಡೈವರ್ಟ್ ಮಾಡಿ ಸದ್ವಿಷಯದಲ್ಲಿ ಅದನ್ನ ಮಾಡಿ ದುರ್ವಿಷಯಗಳಲ್ಲಿ ಆ ಕಾಮವನ್ನು ಪರಿತ್ಯಾಗ ಮಾಡಿದರೆ ಅದು ದೋಷಾವಹವಾಗಿ ಆಗೋದಿಲ್ಲ. ಆದರೆ ನಮ್ಮ ಮಾಧವ ಬ್ರಾಹ್ಮಣಿಗೆ ಏನಾಗಿದೆ, ತನ್ನ ಪತ್ನಿಯನ್ನೇ ಕಾಮನ ಮಾಡಿದ, ಇದೇನೂ ದೋಷ ಇಲ್ಲ, ಅದರ ಕಾಲ ಮಾತ್ರ ಸರಿ ಇಲ್ಲ. ಸರಿಯಾದ ಕಾಲದಲ್ಲಿ ಅವನು ಕಾಮವನ್ನು ಮಾಡಿಲ್ಲ, ದುಷ್ಟವಾದ ಕಾಲದಲ್ಲಿ ಕಾಮನೆಯನ್ನು ಮಾಡಿದ. ಆದರೆ ಈಗಂತೂ ಏನಾಯಿತು, ಆ ಕಾಮ ಎಲ್ಲಿ ಪರಿವಸಾನ ಆಯಿತು? ದುಷ್ಟ ವಿಷಯದಲ್ಲೇ ಅದು ಪರಿವಸಾನ ಆಯಿತು. ಅದು ಸದ್ವಿಷಯ, ಕಾಲ ಮಾತ್ರ ವ್ಯತ್ಯಾಸ ಆಯಿತು. ಆದರೆ ಇದು ಕಾಲವೂ ಸರಿ ಇಲ್ಲ, ಆ ವ್ಯಕ್ತಿಯೂ ಸರಿ ಇಲ್ಲ. ಆ ಒಂದು ಬೇರೆ ಜಾತಿಯ ಸ್ತ್ರೀ ಹತ್ರ ಹೋಗಿ ಈ ಮಾಧವ ಬ್ರಾಹ್ಮಣ ಕೇಳ್ತಾ ಇದ್ದಾನೆ, ನೀನ್ ಯಾರು? ಕಾತ್ವಂ ಕಲ್ಯಾಣಿ ಕಸ್ಮಾಚ ಜಾತಾಸಿ ಜನನೀಚಕ. ನೀನ್ ಯಾರು? ಯಾಕೆ ಇಲ್ಲಿರ್ತಾ ಇದ್ದಿ? ನೀನ್ ಯಾರು? ನಿನ್ ತಾಯಿ ಯಾರು? ನಿನ್ ತಂದೆ ಯಾರು? ಎಲ್ಲಿ ನೀನು ವಾಸವನ್ನು ನೀನು ಮಾಡ್ತಾ ಇದೆಯಾ? ಯಾವ ರಾಷ್ಟ್ರದಲ್ಲಿ, ಯಾವ ದೇಶದಲ್ಲಿ ನೀನು ಇರ್ತಾ ಇದೆಯಾ ಅಂತ ಇಷ್ಟೆಲ್ಲ ಪ್ರಶ್ನೆ
ವಿವಾಹವನ್ನು ಮಾಡಿದ. ಅವಾಗ ಅವಳು ಹೇಳ್ತಾಳೆ, ನಾನು ಅಂತ್ಯಜಾತಿಯಲ್ಲಿ ವರ್ಣಭಾಷ್ಯ ಜಾತಿಯಲ್ಲಿ ನಾನು ಹುಟ್ಟಿದವಳು. ನನ್ನ ತಾಯಿಯೂ ಒಂದು ಅಂತ್ಯಜಾತಿಯೇ, ನನ್ನ ತಂದೆಯೂ ಒಂದು ಅಂತ್ಯಜಾತಿಯೇ. ಬಹಳ ವಿಶೇಷ, ಕೇಳೋದೇ ಬೇಡ. ಸಾಮಾನ್ಯವಾಗಿ ಹೇಳ್ತಾರೆ ಬ್ರಾಹ್ಮಣ್ಯಾಂ ಶೂದ್ರಾತ್ ಜಾತಃ ಚಂಡಾಳ ಅಂತ ಹೇಳ್ತಾರೆ. ಚಂಡಾಳ ಜಾತಿ ಪ್ರಾರಂಭ ಆಗುವುದೇ ಎಲ್ಲಿಂದ? ವರ್ಣಭಾಷ್ಯ ಜಾತಿ ಎಲ್ಲಿಂದ ಪ್ರಾರಂಭ ಆಗ್ತದೆ? ಬ್ರಾಹ್ಮಣ ಸ್ತ್ರೀಯಲ್ಲಿ 4ನೇ ವರ್ಣದ ಒಂದು ಪುರುಷನಿಂದ ಒಂದು ಮಗು ಹುಟ್ಟಿದರೆ ಆ ಮಗು ತಾನೇ ಆ ವರ್ಣಭಾಷ್ಯ ಜಾತಿಯಾಗಿ ಆಗ್ತಾ ಇದೆ. ಇದಂತೋ ಇವಾಗಿನ ಕಾಲದಲ್ಲಿ ಏನು ಬೇಕಾದಷ್ಟು ಆಗ್ತಾ ಇದೆ. ಬ್ರಾಹ್ಮಣ ಕುಲಕ್ಕೆ ಸವಾಲು ಕೊಡುವಂತೆ ಆ ಜಾತಿ ಇವಾಗ ವೃದ್ಧಿ ಆಗ್ತಾ ಇದೆ. ಯಾಕೆ ಹೇಳ್ತೇವೆ ಅಂದ್ರೆ, ನಾನಂತೂ ಅಷ್ಟಲ್ಲ, ಅವಳು ಹೇಳ್ತಾಳೆ ಕುಂತಲ, ನನ್ನ ತಾಯಿಯೂ ಭಾಷ್ಯಳೆ, ನನ್ನ ತಂದೆಯೂ ಭಾಷ್ಯಳೆ ಆಗಿದ್ದಾಳೆ. ಆಗಿರೋ ಕಾಲಕ್ಕೆ ನಾನು ನನ್ನ ಜಾತಿಯ ಸ್ವಭಾವ ಏನು? ಮದ್ಯಪಾನ ಮಾಡೋದು, ಮಾಂಸವನ್ನು ತಿನ್ನೋದು, ನಾನೂ ಕೂಡ ವಂಚನೆ ಮಾಡೋದು, ಚಾರ ಪುರುಷರ ಮನೆಗೆ ಹೋಗುವುದು, ವಿಚಾರ ಕಥೆಯನ್ನು ನಾನು ಮಾಡ್ತಾ ಇದ್ದೇನೆ. ಆಗಿರೋ ಕಾಲಕ್ಕೆ ನೀನಂತೂ ವೇದಾಂಗ ಪಾರಂಗತನಾಗಿರತಕ್ಕಂತಹ ಬ್ರಾಹ್ಮಣ, ನಿನ್ನ ಜಾತಿಯೂ ಸರಿ, ನಿನ್ನ ವಿದ್ಯೆಯೂ ಸರಿ, ನನ್ನ ಹತ್ತಿರನೂ ನೀನು ಬರಬಾರದು, ನನ್ನ ನೀನು ನೋಡಲು ಕೂಡ ಬಾರದು ಅಂತ ಅವಳು ಹೇಳ್ತಾಳೆ. ಹೇಳಾಗ ಅವ ಹೇಳ್ತಾನೆ, ನೋಡ್ರಿ, ವೃಥಾ ನಾರಾಯಣ ಜಾತಃ ಬ್ರಹ್ಮ ಲೋಕಪಿತಾಮಹ ಅಂಧಯೇವ ಮಹಾರಾಜ ರೋಚತೆ ಮೇಮತಿ ಸದಾ. ಅವ ಹೇಳ್ತಾನೆ, ನೋಡ್ರಿ, ಮಾಧವ ಬ್ರಾಹ್ಮಣ ಕಾಮದಿಂದ ಪೀಡಿತನಾಗಿದ್ರೆ ಮಾತು ಎಂಥ ಮಾತುಗಳು ಬರ್ತದೆ ನೋಡ್ರಿ. ಏನ ದೇವರಿಂದ ಬ್ರಹ್ಮದೇವರು ಹುಟ್ಟಿದ್ದಾರಲ್ಲ, ಅವರಿಗೆ 4 ತಲೆ 8 ಕಣ್ಣಿದ್ರೂ ಕೂಡ ಬ್ರಹ್ಮದೇವರು ಕುರುಡರು ನಾನು ನೆನೆಸ್ತಾ ಇದ್ದೇನೆ. ಯಾಕೆಂದ್ರೆ ಇಂತಹ ನಿನ್ನ ಒಂದು ಸುಂದರಿಯಾಗಿರ್ತಕ್ಕಂತಹ ಸ್ತ್ರೀಯನ್ನ ಇಂತಹ ಜಾತಿಯಲ್ಲಿ ಹೋಗಿ ಹುಟ್ಟಿಸಿದ್ದಾನಲ್ಲ ಅಂತ ಬ್ರಹ್ಮದೇವರನ್ನ ಬೈತಾ ಇದ್ದಾನೆ. ಮತ್ತು ಇನ್ನೊಂದು ಉದಾಹರಣೆ ನೋಡ್ರಿ, ಇದೊಂದು ಅವರಿಗೆ ಸಾಮಾನ್ಯ ಮನುಷ್ಯರಿಗೆ ಹೇಗೆ ಅಂದ್ರೆ, ಅವರಿಗೆ ಒಂದು ಬೇಕು ಅಂತ ಅನಿಸ್ಬಿಟ್ರೆ ಎಲ್ಲವನ್ನೂ ಕೂಡ ಪಾಸಿಟಿವ್ ಆಗಿ ತಗೊಳ್ತೇವೆ, ನಮಗೆ ಬೇಡ ಅಂತ ಅನಿಸ್ಬಿಟ್ರೆ ಎಲ್ಲವನ್ನೂ ನೆಗೆಟಿವ್ ಆಗಿ ನಾವು ತಗೊಳ್ತೇವೆ. ಅದನ್ನೇ ಈ ಮಾಧವ ಬ್ರಾಹ್ಮಣ ಮಾಡ್ತಾ ಇದ್ದಾನೆ. ಕೂಡ ಉದಾಹರಣೆ ನೋಡ್ರಿ, ಉಪ್ಪಿನ ಸಮುದ್ರದಲ್ಲಿ ಹುಟ್ಟಿದೆ ಅಂತ ಅನ್ನೋ ಮಾತ್ರಕ್ಕೆ ರತ್ನವನ್ನು ನಾವು ಬಿಡ್ತೇವ? ರತ್ನ ಹುಟ್ಟೋದು ಉಪ್ಪಿನ ಸಮುದ್ರದಲ್ಲಿ. ಏನಪ್ಪಾ ಉಪ್ಪಿನ ಸಮುದ್ರದಲ್ಲಿ ಹುಟ್ಟಿದೆ ಅಂದ್ರೆ ನಾವು ರತ್ನವನ್ನು ನಾವು ಬಿಡೋದಿಲ್ಲ. ಹಾಗೆ ನೀನು ಯಾವ ಜಾತಿಯಲ್ಲಿ ಹುಟ್ಟಿದ್ದರೂ ಕೂಡ ನೀನೊಂದು ನಾರಿ ರತ್ನ ನೀನು. ಹಾಗಿರೋ ಕಾಲಕ್ಕೆ ನಿನ್ನನ್ನು ಹಾಗೆ ಬಿಡ್ಲಿಕ್ಕೆ ಹೇಗೆ ಸಾಧ್ಯ? ತಸ್ಮಾದಹಂ ಸ್ವರೂಪತ್ವ ತೈಭೋಗಂ ಕರೋಮಿಚ ಇತೋವಾ ನರಕಂ ಯಾಸ್ಯೆ ಪಿತೃಭಿಸ್ಸಹ ಸುಸ್ಮಿತೆ. ನೋಡ್ರಿ ಎಂತ ಮಾತನ್ನು ಹೇಳ್ತಾನೆ. ನಿನ್ನ ಸಂಗಮದಿಂದ ನನಗೆ ನರಕ ಆಗುವುದಾಗಿದ್ರೆ ಆಗಲಿ, ನನ್ನ ಪಿತೃಗಳು ಕೂಡ ನರಕದಲ್ಲಿ ಬೀಳುವುದಾಗಿದ್ರೆ ಬೇಡಲಿ. ಇದನ್ನ ಹೇಳ್ತಾರೆ ನಮ್ಮ ಕಾರ್ಯತಾವಾದದಲ್ಲಿ ಹೇಳ್ತಾರೆ. ಕಾರ್ಯತಾವಾದದಲ್ಲಿ ಹೇಳುವಾಗ ಯಾವುದೇ ಒಂದು ನಿಷಿದ್ಧ ವಿಷಯದಲ್ಲಿ ಇಷ್ಟ ಸಾಧನತ್ವ ಬುದ್ಧಿ ಇದೆ, ಕೃತಸಾಧ್ಯತ್ವ ಬುದ್ಧಿಯೂ ಕೂಡ ಇದೆ. ಆದರೆ ಆಸ್ತಿಕರಿಗೆ ಅಲ್ಲಿ ಪ್ರವೃತ್ತಿ ಇಲ್ಲ. ಆದರೂ ಕೂಡ ಯಾವಾಗ ಆ ವಿಷಯದಲ್ಲಿ ಉತ್ಕಟವಾದ ಇಚ್ಛಾ ಬರ್ತದೋ ಆವಾಗ ಅದು ನಿಷಿದ್ಧ ಅಂತ ಗೊತ್ತಾದರೂ ಕೂಡ ಅವಲ್ಲಿ ಪ್ರವೃತ್ತನಾಗ್ತಾನೆ. ಅದಂತಾರೆ ಅಲ್ಲಿ ಶಿರೋಮೇ ವ್ಯಪೇತು, ಇದರಿಂದ ನನ್ನ ತಲೆ ಹೋದರೂ ಪರವಾಗಿಲ್ಲ, ನನಗೆ ಏನಾದರೂ ಪರವಾಗಿಲ್ಲ, ಕೈಯಲ್ಲಿ ಬಂದಿರತಕ್ಕಂತಹ ಸುಖವನ್ನು ನಾನು ಹೇಗೆ ಪರಿತ್ಯಾಗ ಮಾಡೋದು ಅಂತ ಹೇಳಿ. ಅದರಿಂದ ಮನುಷ್ಯರಿಗೆ ಇದು ಸುಖ ಸಾಧನ ಅಂತ ನಮ್ಮ ಬುದ್ಧಿ ಪ್ರಬಲವಾಗಿ ಬಂದುಬಿಟ್ರೆ, ಆ ಸುಖದಲ್ಲಿ ಪ್ರಬಲವಾದ ಇಚ್ಛಾ ಬರೋ ಕಾಲಕ್ಕೆ ಅದೇನು ವಿಹಿತವ ನಿಷಿದ್ಧವ ಏನನ್ನೂ ಕೂಡ ಅವರು ಗಣನೆ ಮಾಡುವುದಿಲ್ಲ. ಅದನ್ನೇ ಈ ಮಾಧವ ಬ್ರಾಹ್ಮಣನು ಕೂಡ ಮಾಡ್ತಾ ಇದ್ದಾನೆ. ನಿನ್ನ ಸಂಗಮದಿಂದ ನನಗೆ ನರಕ ಆಗುವುದಾಗಿದ್ರೆ, ನನ್ನ ಪಿತೃಗಳಿಗೆ ನರಕ ಆಗುವುದಾಗಿದ್ರೂ ಪರವಾಗಿಲ್ಲ, ನಾನಂತ ನಿನ್ನನ್ನು ಬಿಡೋ ಹಾಗಿಲ್ಲ. ಇತ್ಯವ ಮುಕ್ತ ದ್ವಿಜಪಾಲಕೇನ ರೋಧ ಕನ್ಯಾ ತರುಣಾರಣಪ್ರಭ ದಿವೌಕಸೋ ವಿಪ್ರವರೋ ವಿಮುಚ್ಯತ ದೋಷಾದವಶ್ಮಾತ್ ಅಸತಿ ಪ್ರಸಂಗ. ಅವಳು ದೇವತೆಗಳನ್ನು ಪ್ರಾರ್ಥನಾ ಮಾಡ್ತಾಳೆ, ಅಯ್ಯೋ ನನ್ನ ಸಂಗಮದಿಂದ ಇವನು ಕೆಟ್ಟ ಹೋಗ್ತಾನಲ್ಲ, ನಾನಂತೂ ವಿಚಾರಿ ಸ್ತ್ರೀ, ನನಗೆ ಇವನ ಸಂಗಮದಿಂದ ನಾನೇನಾಗೋದಿಲ್ಲ, ಆದ್ರೆ ಪಾಪ ಈ ಬ್ರಾಹ್ಮಣ ಕೆಟ್ಟೋಗ್ತಾನಲ್ಲ ಅಂತ ಎಷ್ಟೋ ದೇವತೆಗಳನ್ನ ಪ್ರಾರ್ಥನಾ ಮಾಡ್ತಾಳೆ. ಆ ಮಾಧವ ಬ್ರಾಹ್ಮಣನಿಗೂ ಎಷ್ಟೋ ಹೇಳ್ತಾಳೆ, ಅಳತಾಳೆ, ವಿಲಾಪವನ್ನ ಮಾಡ್ತಾಳೆ. ಏನ್ ಹೇಳಿದರೂ ಕೂಡ ಅವನು ಏನು ಕೇಳೋ ಹಾಗಿಲ್ಲ. ಋತುಕಾಲೇ ಯದಾ ಮತ್ತು ಎಷ್ಟೋ ಹೇಳ್ತಾಳೆ, 16 ಸಂಸ್ಕಾರಗಳು ನಿನಗಾಗಿದೆ, ಎಲ್ಲಾ ರೀತಿಯಾಗಿರ್ತಕ್ಕಂಥ ಶುದ್ಧವಾದ ರೀತಿಯಲ್ಲಿ ನೀನು ಹುಟ್ಟಿದ್ದಿ, ನಾನಂತೂ ಎಲ್ಲವೂ ಕೂಡ ಅಶುದ್ಧವಾದ ರೀತಿಯಲ್ಲಿ ನಾನು ಹುಟ್ಟಿದ್ದು. ನನ್ನ ಜನ್ಮ ಆಗಲಿ, ನನ್ನ ವಾಸ ಆಗಲಿ, ಅಥವಾ ನನ್ನ ಚಾರಿತ್ರ ಆಗಲಿ ಎಲ್ಲವೂ ಕೂಡ ಕೆಟ್ಟದ್ದು. ಆದರೆ ನಿನ್ನ ಜನ್ಮ, ನಿನ್ನ ಸಂಸ್ಕಾರ ಎಲ್ಲವೂ ಕೂಡ ಒಳ್ಳೆಯದು. ಆ ಇರೋ ಕಾಲಕ್ಕೆ ನಿನಗೂ ನನಗೂ ಸಂಗಮ ಎಂಬುದು ಇದು ಸರ್ವಥಾ ಇದು ಸಾಧ್ಯವೇ ಇಲ್ಲ. ಅದಕ್ಕೆ ಅವ ಹೇಳ್ತಾನೆ, ಪುರುಷ ಸ್ತ್ರೀಯರ ಸಂಗಮಕ್ಕೆ ಅವರ ಜಾತಿ ಸಂಸ್ಕಾರ ಇದೆಲ್ಲವೂ ಕೂಡ ಮುಖ್ಯ ಅಲ್ಲ, ಮನಸ್ಸು ಸೇರಿಬಿಟ್ರೆ ಸಾಕು. ಇದು ನೋಡ್ರಿ, ಈಗಿನ ಕಾಲದಲ್ಲಿರ್ತಕ್ಕಂಥ ಇದೇ ಮಾತನ್ನೇ ಅದೇ ಮಾಧವ ಬ್ರಾಹ್ಮಣನು ಹೇಳ್ತಾ ಇರ್ತಾನೆ. ಇದನ್ನು ಇವಾಗ ಅದನ್ನಷ್ಟೇ ಹೇಳ್ತಾರೆ. ಯಾವ ಜಾತಿಯ ಇದ್ರೆ ಏನು, ಯಾವ ಮತವ ಇದ್ರೆ ಏನು, ಯಾವ ಸ್ಟೇಟಸ್ ಇದ್ರೆ ಏನು, ಅವಳು ಹೆಂಗಸು ನಾನು ಗಂಡಸು, ಅವಳ ನನ್ನನ್ನು ಕಂಡ್ರೆ ಸೇರ್ತದ, ನನಗೆ ಅವಳನ್ನು ಕಂಡ್ರೆ ಸೇರ್ತದ, ಹಾಗಿರೋ ಕಾಲಕ್ಕೆ ಯಾಕೆ ಮದುವೆ ಮಾಡಿಕೊಳ್ಳಬಾರದು? ಇದೇ ಮಾತನ್ನೇ ಮಾಧವ ಬ್ರಾಹ್ಮಣ ಹೇಳಿದ್ದಾನೆ. ಏನು ಮಾಧವ ಬ್ರಾಹ್ಮಣ ಕೊನೆಯಲ್ಲಿ ಉದ್ಧಾರ ಆದ, ಹಾಗೆಲ್ಲರೂ ಕೂಡ ಉದ್ಧಾರ ಆಗ್ತಾರೆ ಅಂತ ನಮ್ಮ ನಿಯಮ ಇಲ್ಲ. ಅದಕ್ಕೆ ಅಂತಾರೆ, ಕೇವಲ
ಕಾಮದ ಒಂದು ಪರಾಕಾಷ್ಠ. ಆ ಕಾಮವನ್ನ ಹೇಗಲ್ಲ ಅದನ್ನ ದುರ್ವಿಷಯದಲ್ಲಿ ಉಪಯೋಗ ಮಾಡ್ಲಿಕ್ಕೆ ಸಾಧ್ಯವಾಗೋದು, ಅದರ ಪರಾಕಾಷ್ಠ ತಾನೇ ಅಂತರ್ಜಾತಿ ವಿವಾಹ ಎಂಬುದು ಇವಾಗಿನ ಕಾಲದಲ್ಲಿ ಆಗ್ತಾ ಇದೆ. ಜಾತ್ಯತೀತ ವಿವಾಹ, ಮತಾತೀತವಾಗಿರ್ತಕ್ಕಂತಹ ವಿವಾಹಗಳು. ಈ ವಿವಾಹಗಳಿಂದ ಯಾರಿಗೇನು ಪ್ರಯೋಜನ? ಏನು ಯಾರು ಎಷ್ಟು ಹೇಳಿದರೂ ಕೂಡ ಇದು ಏನು ತಿದ್ದಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಬೇಕಾದಷ್ಟು ಉಪನ್ಯಾಸಗಳನ್ನು ಮಾಡ್ತಾರೆ, ಅಥವಾ ಮಠಾಧಿಪತಿಗಳು ಕೂಡ ಇದರಲ್ಲಿ ಎಷ್ಟೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ಕಾಲದಿಂದ ಆಗಬೇಕಾದದ್ದನ್ನ ನಿವಾರಣೆ ಮಾಡಲಿಕ್ಕೆ ಸ್ವಲ್ಪಷ್ಟೇ ನಮ್ಮಿಂದ ಸಾಧ್ಯವೇ ಹೊರತು ಅದರ ಕಲಿಕಾಲದ ಪ್ರಭಾವದಿಂದ ಆಗೋದನ್ನು ಸಂಪೂರ್ಣವಾಗಿ ವ್ಯತ್ಯಾಸ ಮಾಡಲಿಕ್ಕೋ ತಡಿಲಿಕ್ಕೋ ನಮಗಂತೂ ಇದು ಸಾಧ್ಯವಾಗಿ ನಮ್ಮ ಪ್ರಯತ್ನದಲ್ಲೇ ಅದು ಇಲ್ಲ. ಆ ರೀತಿಯಲ್ಲಿ ಮಾಧವ ಬ್ರಾಹ್ಮಣ ಹೇಳಿದ. ಎಷ್ಟು ಅವಳು ಹೇಳಿದಳು ಕೂಡ ಅವಳು ಓಡ್ತಾ ಇರೋ ಕಾಲಕ್ಕೆ ಅವಳ ಹಿಂದನೇ ಓಡಿ ಹೋಗಿ ಅವಳನ್ನು ಹಿಡಿದು ಬಲಾತ್ಕಾರವಾಗಿ ಅವನು ಭೋಗವನ್ನ ಮಾಡಿದ್ದಾನೆ. ಸರಿ, ಆದದ್ದಾಯಿತು. ಆಮೇಲೆ ಕುಂತಲಾ ಹೇಳ್ತಾಳೆ, ಅದ್ಯ ಪ್ರವೃತ್ತಿ ಭೋ ವಿಪ್ರ ಪತಿಸ್ತಂ ಮಮ ಭೂಸೂರ. ಸರಿ ಆಯಿತು, ನನ್ನ ಸಂಗಮವನ್ನು ಮಾಡಿ ಆಯ್ತು, ನಿನ್ನ ಬ್ರಾಹ್ಮಣ್ಯ ಎಲ್ಲ ಹೋಯ್ತು. ನನ್ನ ಒಂದು ಸಂಪರ್ಕದ ದೋಷದಿಂದ ನೀನ್ ಕೆಟ್ಟ ಹೋಗಿದ್ದಿ. ಯಾವಾಗಲೂ ಅಷ್ಟೇ, ಒಳ್ಳೆ ಪದಾರ್ಥ ಕೆಟ್ಟ ಪದಾರ್ಥ ಎರಡೂ ಸೇರಿದರೆ ಕೆಟ್ಟ ಪದಾರ್ಥ ಒಳ್ಳೆದಾಗಿ ಆಗೋದಿಲ್ಲ, ಒಳ್ಳೆ ಪದಾರ್ಥವೇ ಕೆಟ್ಟ ಹೋಗೋದು. ತುಳಸಿಯ ಪಕ್ಕದಲ್ಲಿ ಈರುಳ್ಳಿಯ ಎಲೆಯನ್ನ ಇಟ್ಟರೆ ತುಳಸಿ ಅಪವಿತ್ರ ಆಗ್ತದೆ ಹೊರತು ಈರುಳ್ಳಿ ಪವಿತ್ರವಾಗಿ ಆಗೋದಿಲ್ಲ. ಅಲ್ಲ, ಈರುಳ್ಳಿ ನಾನು ತುಳಸಿ ಹಾಕಿ ತಿಂತೇನೆ ಅಂದ್ರೆ ಏನ್ ಮಾಡೋದು? ಅದು ಪವಿತ್ರ ಆಗಿದೆಯಲ್ಲ ಅಂತ ಹೇಳಿ ಮಡಿ ಮೈಲಿಗೆ ಮುಟ್ಟಿದರೆ ಏನಾಗ್ತದೆ? ಮಡಿಗೆಯವರು ಮೈಲಿಗೆ ಹಾಕ್ತಾರೆ ಹೊರತು ಮೈಲಿಗೆಯವರು ಇನ್ನೆಂದಿಗೂ ಕೂಡ ಮಡಿ ಆಗೋದಿಲ್ಲ. ಇದು ಪವಿತ್ರ ಅಪವಿತ್ರ ವಸ್ತುಗಳು ಸೇರೋ ಕಾಲಕ್ಕೆ ಪವಿತ್ರಕ್ಕೆ ಅಪವಿತ್ರ ಬರ್ತದೆ ಹೊರತು ಅಪವಿತ್ರಕ್ಕೆ ಪಾವಿತ್ರ ಬರೋಣ ಎಂಬುದು ಬಹಳ ಅಪರೂಪ. ಗಂಗಾ ಸ್ನಾನದಿಂದ ನಮ್ಮ ದೇಹ ಶುದ್ಧವಾಯಿತು. ಇಂತಹ ಕೆಲವು ಉದಾಹರಣೆಗಳು ಹೇಳಬಹುದೇ ಹೊರತು ಎಲ್ಲಾ ಕಡೆ ನಡೆಸಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಆ ಮಾಧವ ಬ್ರಾಹ್ಮಣರು ಹೇಳ್ತಾಳೆ, ಇನ್ಮೇಲೆ ನಿನಗೆ ಪತಿ ಆಗಿಬಿಟ್ಟಿದ್ದೀಯಾ, ಅದಕ್ಕೆ ತ್ಯಜ ಯಜ್ಞೋಪವೀತಂತೆ ಮುಂಡಯತ್ವ ಶಿರಸ್ತತ. ಜನಿವಾನ ತೆಗೆದುಹಾಕು, ತಲೆಯನ್ನ ಬೋಳಿಸು, ಮುಂಡನವನ್ನ ಮಾಡು. ಅಬ್ರಾಹ್ಮಣ್ಯ ಉಪಾಗಮ್ಯ ಭಕ್ಷ್ಯ ಗೋಮಾಂಸಂ ಉತ್ತಮಂ. ಎಲ್ಲ ಬ್ರಾಹ್ಮಣ್ಯ ಎಲ್ಲ ಹೋದ ಮೇಲೆ ಏನು ಊಟ ತಿಂಡಿ ಏನ್ ಮಾಡ್ತಿ? ಒಳ್ಳೆ ಮಾಂಸ ಭಕ್ಷಣ, ಗೋಮಾಂಸವನ್ನ ಭಕ್ಷಣ ಮಾಡು, ಮದ್ಯವನ್ನ ಪಾನ ಮಾಡು ಅಂತ ಹೇಳಿ ಅವಳು ಹೇಳಿದ್ದನ್ನ ಎಲ್ಲವನ್ನೂ ಕೂಡ ಇವ ಕೇಳಿದ್ದಾನೆ. ಬೇರೆ ಮನುಷ್ಯನಿಗೆ ಬುದ್ಧಿ ಕರ್ಮಾನುಸಾರಿಣಿ ಅಂತಾರಲ್ಲ, ಕರ್ಮಾನುಸಾರ ಹೇಗೆ ಬುದ್ಧಿ ಹೋಗ್ತದೆ ನೋಡಿ. ಏನೋ ಒಂದು ಪಾಪವನ್ನ ಮಾಡಿದ್ದಾನೆ, ಆ ಪಾಪದ ಪರಾಕಾಷ್ಠವಾಗಿ ಈ ರೀತಿಯಲ್ಲಿ ಏನೋ ಒಂದು ಸಾರ್ತಿ ಸಂಗಮವನ್ನು ಮಾಡಿದ ಮತ್ತೆ ದೂರ ಬಂದ ಅಂತಲ್ಲದೆ ಅವಳ ಹಿಂದನೇ ಹೋಗ್ಬಿಟ್ಟಿದ್ದಾನೆ. ಸುಮಾರು 1 ದಿನ ಅಲ್ಲ, 2 ದಿನ ಅಲ್ಲ, 12 ವಸನ್ ವಿಪ್ರಹ ತತ್ಸಂಗ ಪರಿಮೋಹಿತ. ಅವಳ ಒಂದು ಸಂಘದಲ್ಲೇ ಮೋಹವನ್ನ ಉಳ್ಳವನಾಗಿ 12 ವರ್ಷ ಕಾಲ ಅವಳ ಜೊತೆಗೆ ಅವನಿದ್ದಾನೆ. ಅವಳು ಎಲ್ಲೆಲ್ಲಿ ಹೋಗ್ತಾಳೋ ಏನೇನು ಮಾಡ್ತಾಳೋ ಅದನ್ನೇ ಇವನು ಮಾಡಿದ್ದಾನೆ. ಸಮಸ್ತ ಅನ್ಯಾಯಗಳನ್ನು ಸಮಸ್ತ ಪಾಪಗಳನ್ನು ಕೂಡ ಮಾಡಿ ಆಯ್ತು. ಏನಾಯಿತು? ಅವಳು ಕುಂತಲಾ ಒಂದು ಕಾಲದಲ್ಲಿ ಅವಳು ಮರಣವನ್ನು ಹೊಂದಿದ್ದಾಳೆ. ಅನಂತರ ಅವಳ ಸತ್ವದಲ್ಲ ತನ್ನುವ ದುಃಖದಿಂದ ಭೂಮಿಯಲ್ಲಿ ತಮ್ಮ ಸಂಚಾರ ಮಾಡ್ತಾ ಇದ್ದ. ಏನೋ ನೋಡ್ರಿ, ಅವನ ಒಂದು ಪುಣ್ಯವಶದಿಂದ, ಅವನ ಹಿರಿಯರು ಮಾಡಿರ್ತಕ್ಕಂತಹ ಒಂದು ಪುಣ್ಯದಿಂದ ಅವನು ಈ ಯಾವ ವರಾಹ ಪರ್ವತ, ಈ ಪರ್ವತಕ್ಕೆ ಒಂದೊಂದು ಸಂದರ್ಭ ಒಂದೊಂದು ಹೆಸರನ್ನು ಹೇಳ್ತಾರೆ. ವರಾಹ ದೇವರು ವಾಸ ಮಾಡತಕ್ಕಂತಹ ಈ ಪರ್ವತದ ಸಮೀಪಕ್ಕೆ ಈ ಮಾಧವ ಬ್ರಾಹ್ಮಣ ಬರ್ತಾ ಇದ್ದಾನೆ. ಆ ಪರ್ವತದ ಯಾತ್ರೆಯನ್ನ ಕೆಲವ ರಾಜರುಗಳು, ಉತ್ತರ ದೇಶದಿಂದ ಬಂದಿರತಕ್ಕಂತಹ ರಾಜರುಗಳು ಆ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಅವರ ಹಿಂದೆ ಇವನು ಹೋಗ್ತಾ ಇದ್ದ. ಏನೋ ಆ ರಾಜರು ಹೋಗೋ ಕಾಲಕ್ಕೆ ಅವರೇನೋ ತಿಂದು ಉಂಡು ಏನೋ ಎಂಜಲನ್ನು ಹಾಕಿದರೆ ಅದನ್ನು ನಾವು ತಿನ್ನಬಹುದಲ್ಲ ಅಂತ ಅನ್ನೋ ಉದ್ದೇಶದಿಂದ ಅವರ ಹಿಂದೆ ಈ ಮಾಧವ ಬ್ರಾಹ್ಮಣ ಹೋಗ್ತಾ ಇದ್ದಾನೆ. ಅವರು ಪರ್ವತವನ್ನ ಹತ್ತಿದ್ದಾರೆ. ಕಪಿಲ ತೀರ್ಥದಲ್ಲಿ ಅವರು ಸ್ನಾನವನ್ನ ಮಾಡಿದ್ದಾರೆ. ಕಪಿಲ ತೀರ್ಥ ಸ್ನಾನ ಮಾಡಿ ಕಪಿಲ ತೀರ್ಥದ ತೀರದಲ್ಲೇನೇವೆ ಅವರು ಪಾರ್ವಣ ಶ್ರಾದ್ದವನ್ನ ಮಾಡ್ತಾರೆ. ತಮ್ಮ ಪಿತೃಗಳಿಗೆ ಅವರು ಶ್ರಾದ್ದವನ್ನ ಮಾಡ್ತಾರೆ. ಅವರು ಶ್ರಾದ್ದ ಮಾಡೋದನ್ನು ನೋಡಿ ಇವನು ಕೂಡ ಎಕ್ಸ್ ಬ್ರಾಹ್ಮಣ ಅಲ್ಲವಾ? ಹಿಂದಿನ ಕಾಲದಲ್ಲಿ ಇವ ಬ್ರಾಹ್ಮಣನಾಗಿ ಇದ್ದವನಷ್ಟೇ. ಇವನಿಗೂ ಎಲ್ಲ ಬರ್ತಿತ್ತು. 12 ವರ್ಷ ಕಾಲ ಕೆಟ್ಟ ಹೋಯ್ತಷ್ಟೇ ಹೊರತು ಅವನಿಗೆಲ್ಲ ಗೊತ್ತಿದೆ. ಅದಕ್ಕೆ ಅವನಿಗೇನು ಪಿಂಡ ಪ್ರದಾನ ಮಾಡಲಿಕ್ಕೆ ಪದಾರ್ಥ ಏನೂ ಇಲ್ಲ. ಕೇವಲ ಮಣ್ಣಿನ ಪಿಂಡಗಳನ್ನ ಮಾಡಿ ಅದನ್ನ ಪಿತೃಗಳಿಗೆ ಅವನು ಸಮರ್ಪಣವನ್ನ ಮಾಡಿದ್ದಾನೆ. ಅನಂತರ ಆ ರಾಜರುಗಳೆಲ್ಲ ವಿಶ್ರಾಂತಿಯನ್ನು ತಗೊಂಡು ಅವರು ಆ ಪರ್ವತವನ್ನು ಹತ್ತಿದ್ದಾರೆ. ವೆಂಕಟ ಪರ್ವತವನ್ನು ಅವರು ಹತ್ತಿದ್ದಾರೆ. ಆ ಪರ್ವತವನ್ನು ಹತ್ತುವ ಕಾಲ ಅವರ ಹಿಂದೆ ಇವನು ಮಾಧವ ಬ್ರಾಹ್ಮಣನು ಹತ್ತಿ ಹೋದ. ಆ ಪರ್ವತದ ಒಂದು ಸ್ಪರ್ಶ ಮಾತ್ರದಿಂದಲೇನೇವೆ ಅವನಿಗೇನೋ ಹೊಟ್ಟೆಯಲ್ಲಿ ಸಂಕಟ ಆಯಿತು. ಆ ಸಂಕಟದಿಂದ ಅವನು ವಾಂತಿಯನ್ನು ಮಾಡಿದ್ದಾನೆ. ನೋಡ್ರಿ, ಮಾಡಿದ ಎಲ್ಲ ಪಾಪವನ್ನು ಕೂಡ ಹೊರಗೆ ವಾಂತಿಯ ರೂಪದಲ್ಲಿ ತರ್ತಾ ಇದ್ದಾನೆ. ಇದರ ಅರ್ಥ ವಾಂತಿ ಮಾಡುವವರೆಲ್ಲ ಪಾಪವನ್ನು ಬಿಟ್ಟಿದ್ದಾರೆ ಅಂತ ಹಾಗೆಲ್ಲ ಅರ್ಥ ಇಲ್ಲ. ಪಾಪ ಬಿಡುವವರೆಲ್ಲ ವಾಂತಿ ಮಾಡ್ತಾರೆ ಅಂತೂ ಅರ್ಥ ಇಲ್ಲ. ಇವನಿಗೆ ಈ ರೀತಿಯಲ್ಲಿ ಘಟನೆ ಆಗಿದೆ ಅಷ್ಟೇ ತಾನೆ. ಎಲ್ಲ ಪಾಪವನ್ನು ಕೂಡ ತನ್ನ ಬಾಯಿಂದ ಹೊರಗೆ ಅವನು ಕಾರ್ತಾ ಇದ್ದಾನೆ. ಆ ಯಾವ ದುರ್ಗಂಧ, ಪಾಪಗಳ ಒಂದು ದುರ್ಗಂಧ, ಅಲ್ಲಿಂದ ಬಂದಿರತಕ್ಕಂತಹ ಒಂದು ಧೂಮ ಹೊಗೆ ಅದು ದೇವಲೋಕದವರೆಗೂ ಕೂಡ ಹೋಗಿದೆ. ದೇವತೆಗಳಲ್ಲೂ ಕೂಡ ವಿಮಾನಾರೂಢರಾಗಿ ಬರ್ತಾ ಇದ್ದಾರೆ. ಅವನಿಗಂತೂ ಎಲ್ಲ ಪಾಪಗಳು ಕೂಡ ಅದರಿಂದ ಅವನಿಗೆ ಪರಿಹಾರ ಆಗಿದೆ. ನೋಡ್ರಿ, ಮಾಡಬಾರದ ಎಲ್ಲ ಪಾಪವನ್ನು ಕೂಡ ಮಾಡಿದ್ದಾನೆ. ದುಷ್ಟ ಸ್ತ್ರೀಯ ಸಂಘವನ್ನ ಮಾಡಿದ್ದಾನೆ. ಅವಳ
ಅವಳ ಒಂದು ಸಹವಾಸದಿಂದ ಮಾಂಸಭಕ್ಷಣವನ್ನ ಮಾಡಿದ್ದಾನೆ, ಸುರಾಪಾನವನ್ನ ಮಾಡಿದ್ದಾನೆ, ಚೌರ್ಯಾದಿಗಳನ್ನ ಮಾಡಿದ್ದಾನೆ. ಇಷ್ಟೆಲ್ಲವನ್ನ ಮಾಡಿದ್ರೂ ಕೂಡ ಕೇವಲ ಈ ಪರ್ವತವನ್ನ ವೆಂಕಟ ಪರ್ವತವನ್ನು ಸ್ಪರ್ಶ ಮಾಡುವ ಮಾತ್ರದಿಂದಲೇ ಅವನ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗುತ್ತೆ. ಹಾಗೆ ಅಜಾಮಿಳ ಎನ್ನುವ ಬ್ರಾಹ್ಮಣನಿಗೆ ಪರಮಾತ್ಮ ಹಾಗೆ ಎಲ್ಲ ಪಾಪಗಳನ್ನು ನಾಮೋಚ್ಚಾರಣ ಮಾತ್ರದಿಂದ ಪರಿಹಾರ ಮಾಡಿದನೋ ಹಾಗೆ ಈ ವೆಂಕಟ ಕ್ಷೇತ್ರದ ಒಂದು ಸ್ಪರ್ಶ ಮಾತ್ರದಿಂದ ಅವನಿಗೆ ಪಾಪಗಳೆಲ್ಲವೂ ಹೋಗಿದೆ. ಬ್ರಹ್ಮದೇವರೇ ಬಂದು ಹೇಳ್ತಾರೆ, ಭೋ ಮಾಧವ ವಿಪ್ರೇಂದ್ರೆ ಗತಪಾಪೋಸಿಕೆ, ನಿನ್ನ ಪಾಪ ಎಲ್ಲವೂ ಪರಿಹಾರ ಆಗಿದೆ. ಈ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ಸ್ನಾನವನ್ನ ಮಾಡಿ ವರಾಹದೇವರ ದರ್ಶನವನ್ನ ಮಾಡಿ ಅನಂತರ ಈ ದೇಹವನ್ನ ಅಪವಿತ್ರವಾಗಿರ್ತಕ್ಕಂಥ ಈ ದೇಹವನ್ನ ಪರಿತ್ಯಾಗ ಮಾಡು. ಮುಂದಿನ ಜನ್ಮದಲ್ಲಿ ನೀನು ರಾಜನಾಗಿ ಹುಡ್ತಾ ಇದ್ದೀಯಾ, ಪಾಂಡವರ ದೌಹಿತ್ರ ವಂಶದಲ್ಲಿ ನೀನು ಹುಡ್ತಾ ಇದ್ದೀಯಾ, ಹುಟ್ಟಿ ಸುಧರ್ಮ ಎಂಬುವ ರಾಜನ ಮಗನಾಗಿ ಆಕಾಶರಾಜ ಅಂತನ್ನುವ ಹೆಸರಿಂದ ನೀನು ಭೂಮಿಯಲ್ಲಿ ಹುಡ್ತಾ ಇದ್ದೀಯಾ. ಕಲಿಯುಗದಲ್ಲಿ ಹುಟ್ಟಿ ನಿನ್ನ ಮಗಳಾಗಿ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಬರ್ತಾ ಇದ್ದಾಳೆ, ನಿನ್ನ ಅಳೆಯನಾಗಿ ಸಾಕ್ಷಾತ್ ಪರಮಾತ್ಮನೇ ನಿನ್ನ ಅಳೆಯನಾಗಿ ಆಗ್ತಾ ಇದ್ದಾನೆ ಅಂತ ಹೇಳಿ ಬ್ರಹ್ಮದೇವರು ವರವನ್ನು ಕೊಟ್ಟಿದ್ದಾರೆ. ಇವನ ಪಾಪವನ್ನ ಮಾಧವ ಬ್ರಾಹ್ಮಣನ ಪಾಪ ಮಾತ್ರ ಇಲ್ಲ, ಬ್ರಾಹ್ಮಣರ ಪಾಪಗಳು ಮಾತ್ರ ಇಲ್ಲ, ಎಲ್ಲ ಪಾಪಿಷ್ಠರ ಪಾಪವನ್ನು ಕೂಡ ಈ ಪರ್ವತ ಸ್ಪರ್ಶ ಮಾತ್ರದಿಂದ, ದರ್ಶನ ಮಾತ್ರದಿಂದ, ಸೇವನ ಮಾತ್ರದಿಂದ ಇದು ಪರಿಹಾರ ಮಾಡ್ತಾ ಇರೋದರಿಂದ ಈ ಪರ್ವತಕ್ಕೆ ವೆಂಕಟ ಪರ್ವತ ಎನ್ನುವ ಹೆಸರು ಬಂದಿದೆ. ವೇಮ್ ಅಂದ್ರೆ ಪಾಪ ಅಂತ ಅರ್ಥ. ಅದಕ್ಕಂತಾರೆ ಸಾಮಾನ್ಯವಾಗಿ ವೇ ಅಂತಂದ್ರೆ ನರಕಕ್ಕೆ ಹೋಗ್ತಕ್ಕಂತಹ ವೇ, ಇದು ಪಾಪ. ಆ ವೇ ಎಂಬ ಶಬ್ದದ ದ್ವಿತೀಯ ಬಗ್ಗೆ ಇಂಗ್ಲಿಷಲ್ಲಿ ಏನು ಪ್ರಥಮ ದ್ವಿತೀಯ ತೃತೀಯ ಹಾಕಬಾರ್ದೇನು. ಆಗ ವೇಮ್ ಅಂದ್ರೆ ಏನು? ಪಾಪವನ್ನು ಅಂತ ಅರ್ಥ. ಅಂದ್ರೆ ನರಕಕ್ಕೆ ಹೋಗ್ತಕ್ಕಂತಹ ಮಾರ್ಗವಾದ ಈ ಪಾಪವನ್ನ ಕಟತೆ ನಾಶ ಮಾಡುವುದರಿಂದ ಈ ಪರ್ವತಕ್ಕೆ ವೆಂಕಟ ಅಂತನ್ನುವ ಹೆಸರು ಇದು ಬಂದಿದೆ ಅಂತ ಹೇಳಿ ಈ ಯಾವ ಇತಿಹಾಸ 3 ಯುಗಗಳಲ್ಲಿ 4 ಯುಗಗಳಲ್ಲಿ ಇದಕ್ಕೆ ಬಂದಿರತಕ್ಕಂತಹ ಈ ನಾಮಗಳನ್ನ, ಈ ಇತಿಹಾಸಗಳನ್ನ, ವಿಶೇಷವಾಗಿ ಮಾಧವ ಬ್ರಾಹ್ಮಣನ ಇತಿಹಾಸವನ್ನು ಯಾರು ಕೇಳ್ತಾರೋ ಅವರು ಎಲ್ಲ ಭದ್ರವನ್ನ ಹೊಂದಿ ಅವರು ತಮ್ಮ ಪಾಪವನ್ನು ಕೂಡ ಅವರು ಪರಿಹಾರ ಮಾಡ್ಕೊಂತಾರೆ ಅಂತ ಹೇಳಿ ಶತಾನಂದರು ಜನಕರಾಜನಿಗೆ ಹೇಳಿದ್ದಾರೆ. ಶೌನಕರು ಕೂಡ ಸೂತರಿಗೆ ಹೇಳಿದ್ದಾರೆ. ಮುಂದಿನ ಅಧ್ಯಾಯವನ್ನ ನಾಳನ ದಿವಸ ಹೇಳ್ತಾರೆ.